ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಫಿಸಿಕ್ಸ್ ವಾಲಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ಶಾಲಿನಿ ಸೋಮಶೇಖರ್, ನಿಮ್ಮ ಬಾಟ್ನಿ ಟೀಚರ್. ಇವತ್ತಿನ ಕ್ಲಾಸಲ್ಲಿ ಸೆಲ್ ದ ಯೂನಿಟ್ ಆಫ್ ಲೈಫ್ ಅನ್ನೋ ಚಾಪ್ಟರ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಈ ಚಾಪ್ಟರ್ನ ನಾವು ಲಾಸ್ಟ್ ಕ್ಲಾಸ್ ಸ್ಟಾರ್ಟ್ ಮಾಡಿದ್ವಿ. ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಏನೆಲ್ಲ ಡಿಸ್ಕಸ್ ಮಾಡಿದ್ವಿ ಅನ್ನೋದನ್ನ ಕ್ವಿಕ್ ಆಗಿ ಒಂದ್ಸತಿ ರಿವೈಸ್ ಮಾಡಿಕೊಂಡು ಮತ್ತೆ ನಾವು ಈ ಸೆಷನ್ನ ಕಂಟಿನ್ಯೂ ಮಾಡೋಣ. ನಿಮಗೆ ನೆನಪಿರೋ ಹಾಗೆ ಪ್ರೀವಿಯಸ್ ಸೆಷನ್ ವಾಸ್ ದ ಫಸ್ಟ್ ಲೆಕ್ಚರ್ ಆಫ್ ದ ಚಾಪ್ಟರ್ ಸೆಲ್ ದ ಯೂನಿಟ್ ಆಫ್ ಲೈಫ್. ನಾವು ಲಾಸ್ಟ್ ಲೆಕ್ಚರಲ್ಲಿ ಸೆಲ್ ಅಂದರೆ ಏನು ಅದರ ಇಂಟ್ರೊಡಕ್ಷನ್ ಬಗ್ಗೆ ಕಲ್ತಿದ್ವಿ. ಸೊ ನೀವೆಲ್ಲ ಕಲ್ತೇ ಇರ್ತೀರಾ, ಸೆಲ್ ಇಸ್ ದ ಬೇಸಿಕ್ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ಲೈಫ್ ಅಂತ. ಪ್ರೀವಿಯಸ್ ಕ್ಲಾಸಲ್ಲಿ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿ ಹೇಳಿದೆ ಎಕ್ಸಾಕ್ಟ್ಲಿ ಯಾಕೆ ನಾವು ಸೆಲ್ಗೆ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಅಂತ ಕರಿತೀವಿ ಅಂತ. ಹಾಗೆಯೇ ನಾವು ಕೆಲವೊಂದು ಸೈಂಟಿಸ್ಟ್ ಮತ್ತು ಅವ್ರ ಕಾಂಟ್ರಿಬ್ಯೂಷನ್ಸ್ ಬಗ್ಗೆ ಕೂಡ ಕಲ್ತ್ಕೊಂಡ್ವಿ. ಐ ಆಲ್ರೆಡಿ ಟೋಲ್ಡ್ ಯು ಇನ್ ದ ಲಾಸ್ಟ್ ಕ್ಲಾಸ್. ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ಅದನ್ನೆಲ್ಲ ನೀವು ನೆನ್ಪಿಟ್ಕೋಬೇಕು. ನಾನು 5 ಸೈಂಟಿಸ್ಟ್ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೆ ಲಾಸ್ಟ್ ಕ್ಲಾಸಲ್ಲಿ. ನಿಮ್ಗೆ ಅದು ಓದಿ ನೆನಪಿದ್ರೆ ಅದು ಯಾರ್ಯಾರು ಸೈಂಟಿಸ್ಟ್ ಅವ್ರ ಹೆಸರನ್ನ ನೀವು ಕಾಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸಿ. ಸೊ ಅದಾದಮೇಲೆ ನಾವು ಪ್ರೊಕ್ಯಾರಿಯೋಟಿಕ್ ಸೆಲ್ಸ್, ಯೂಕ್ಯಾರಿಯೋಟಿಕ್ ಸೆಲ್ಸ್, ಈ 2 ರೀತಿಯ ಸೆಲ್ಸ್ ಅದ್ರ ಡಿಫ್ರೆನ್ಸಸ್ ಬಗ್ಗೆ ಕಲ್ತ್ಕೊಂಡ್ವಿ. ಅದಾದಮೇಲೆ ನಾವು ಪ್ರೊಕ್ಯಾರಿಯೋಟಿಕ್ ಸೆಲ್ಸ್ ಬಗ್ಗೆ ಫೋಕಸ್ ಮಾಡಿ ಇನ್ ಡೀಟೇಲ್ ವಿ ಲರ್ನ್ಡ್ ಅಬೌಟ್ ದ ಡಿಫ್ರೆಂಟ್ ಪಾರ್ಟ್ಸ್ ದಟ್ ವಿ ಸಿ ಇನ್ ಪ್ರೊಕ್ಯಾರಿಯೋಟಿಕ್ ಸೆಲ್ಸ್ ಅಲ್ವಾ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಒಂದು ಹೆಜ್ಜೆ ಮುಂದೆ ಹೋಗಿ ಯೂಕ್ಯಾರಿಯೋಟಿಕ್ ಸೆಲ್ಸ್ ಬಗ್ಗೆ ಕಲಿಯೋಣ. ಸೊ ಯೂಕ್ಯಾರಿಯೋಟಿಕ್ ಸೆಲ್ಸ್ ಅಂದರೆ ಏನು, ವಿ ವಿಲ್ ಡಿಸ್ಕಸ್ ದ್ಯಾಟ್. ಅದಾದಮೇಲೆ ಯೂಕ್ಯಾರಿಯೋಟಿಕ್ ಸೆಲ್ಸಲ್ಲಿರುವಂಥ ಸ್ವಲ್ಪ ಕಾಂಪೊನೆಂಟ್ಸ್ ಬಗ್ಗೆ ನಾವು ಇಂಡಿವಿಜುವಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆನಾ? ಆರ್ ಯು ರೆಡಿ ಫಾರ್ ಟುಡೇಸ್ ಸೆಷನ್? ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಮೊದಲನೇದಾಗಿ ಯೂಕ್ಯಾರಿಯೋಟಿಕ್ ಸೆಲ್ಸ್ ಅಂದರೆ ಏನು? ನಾನು ಲಾಸ್ಟ್ ಕ್ಲಾಸಲ್ಲೇ ನಿಮ್ಗೆ ಹೇಳಿದೆ ಪ್ರೊಕ್ಯಾರಿಯೋಟಿಕ್, ಯೂಕ್ಯಾರಿಯೋಟಿಕ್ ಅದ್ರ ಡಿಫ್ರೆನ್ಸಸ್ ತಿಳಿಸೋವಾಗ ಯೂಕ್ಯಾರಿಯೋಟಿಕ್ ಆ ಟರ್ಮ್, ಆ ಪದದ ಅರ್ಥನ ನಾನು ನಿಮಗೆ ಪ್ರೀವಿಯಸ್ ಕ್ಲಾಸ್ನಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನೆನಪಿದೆಯಾ ನಿಮಗೆ? ಯೂಕ್ಯಾರಿಯೋಟಿಕ್ ಈ ಪದದಲ್ಲಿ ಯು ಅಂತ ಅಂದರೆ ಟ್ರೂ. ಕ್ಯಾರಿಯೋಟಿಕ್ ಇಸ್ ಡಿರೈವ್ಡ್ ಫ್ರಮ್ ಅ ವರ್ಡ್ ಕಾಲ್ಡ್ ಕ್ಯಾರಿಯಾನ್. ಕ್ಯಾರಿಯಾನ್ ಅಂತ ಅಂದರೆ ನ್ಯೂಕ್ಲಿಯಸ್. ಯಾವುದೆಲ್ಲ ಆರ್ಗ್ಯಾನಿಸಮ್ಸಲ್ಲಿ ಸೆಲ್ಸಲ್ಲಿ ನ್ಯೂಕ್ಲಿಯಸ್ ಇಸ್ ಟ್ರೂ ಅಂಥ ಆರ್ಗ್ಯಾನಿಸಮ್ಸ್ಗೆ ನಾವು ಯೂಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್ಸ್ ಅಂತ ಕರಿತೀವಿ. ಸೊ ಈ ಯೂಕ್ಯಾರಿಯೋಟಿಕ್ ಸೆಲ್ಸಲ್ಲಿ ಟ್ರೂ ನ್ಯೂಕ್ಲಿಯಸ್ ಇರುತ್ತೆ. ಟ್ರೂ ನ್ಯೂಕ್ಲಿಯಸ್ ಅಂದರೆ ಏನು? ಟ್ರೂ ನ್ಯೂಕ್ಲಿಯಸ್ ಇಸ್ ಎ ನ್ಯೂಕ್ಲಿಯಸ್ ದಟ್ ಇಸ್ ಬೌಂಡ್ ಬೈ ಅ ನ್ಯೂಕ್ಲಿಯರ್ ಮೆಂಬ್ರೇನ್. ಯಾವುದೆಲ್ಲ ಸೆಲ್ಸಲ್ಲಿ ನ್ಯೂಕ್ಲಿಯಸ್ ಸುತ್ತ ಒಂದು ಲಿಮಿಟಿಂಗ್ ನ್ಯೂಕ್ಲಿಯರ್ ಮೆಂಬ್ರೇನ್ ಇರುತ್ತೆ ಅಂಥ ಸೆಲ್ಸ್ಗೆ ನಾವು ಯೂಕ್ಯಾರಿಯೋಟಿಕ್ ಸೆಲ್ಸ್ ಅಂತ ಕರಿತೀವಿ. ಸೊ ಯೂಕ್ಯಾರಿಯೋಟಿಕ್ ಸೆಲ್ಸಲ್ಲಿ ನ್ಯೂಕ್ಲಿಯಸ್ ಇಸ್ ವೆರಿ ವೆಲ್ ಆರ್ಗನೈಸ್ಡ್. ಹೆಂಗೆ? ಬಿಕಾಸ್ ಇಟ್ ಇಸ್ ಸರೌಂಡೆಡ್ ಬೈ ಅ ನ್ಯೂಕ್ಲಿಯರ್ ಮೆಂಬ್ರೇನ್ ಆರ್ ಸಮ್ಟೈಮ್ಸ್ ನಾವು ಅದಕ್ಕೆ ನ್ಯೂಕ್ಲಿಯರ್ ಎನ್ವೆಲಪ್ ಅಂತ ಕೂಡ ಕರಿತೀವಿ. ಸೊ ನಿಮಗೆ ಗೊತ್ತಾಗಿರ್ಬೋದು ಇವಾಗ ಯೂಕ್ಯಾರಿಯೋಟಿಕ್ ಸೆಲ್ಸ್ ಅಂದರೆ ಏನಂತ. ಯಾವುದೆಲ್ಲ ಆರ್ಗ್ಯಾನಿಸಮ್ಸ್ನ ನಾವು ಯೂಕ್ಯಾರಿಯೋಟಿಕ್ ಅಂತ ಕನ್ಸಿಡರ್ ಮಾಡ್ತೀವಿ? ನಾನಿಲ್ಲಿ ನಿಮ್ಗೆ ಇವಾಗ 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್, ನೀವೇನು ಬಯೋಲಾಜಿಕಲ್ ಕ್ಲಾಸಿಫಿಕೇಶನ್ ಚಾಪ್ಟರಲ್ಲಿ ಕಲ್ತಿರಿ ಅದನ್ನು ಒಂದ್ಸತಿ ರಿಮೈಂಡ್ ಮಾಡಬೇಕು. ಸೊ ನೀವು ಲಿವಿಂಗ್ ಆರ್ಗ್ಯಾನಿಸಮ್ಸ್ನ 5 ಕಿಂಗ್ಡಮ್ಸಲ್ಲಿ ಡಿವೈಡ್ ಮಾಡಿ ಕ್ಲಾಸಿಫೈ ಮಾಡೋದ್ರ ಬಗ್ಗೆ ಕಲ್ತಿದ್ದೀರಾ ಅಲ್ವಾ, ಬಯೋಲಾಜಿಕಲ್ ಕ್ಲಾಸಿಫಿಕೇಶನ್ ಅನ್ನೋ ಚಾಪ್ಟರಲ್ಲಿ. ಸೊ ಫಸ್ಟ್ ಕಿಂಗ್ಡಮ್ ಅದರಲ್ಲಿ ಇನ್ಕ್ಲೂಡ್ಸ್ ಪ್ರೊಕ್ಯಾರಿಯೋಟಿಕ್, ಮೊನೆರನ್ಸ್. ಆ ಮೊನೆರಾ ಬಿಟ್ಟು ಮಿಕ್ಕಿದ 4 ಕಿಂಗ್ಡಮ್ ಆರ್ ಯೂಕ್ಯಾರಿಯೋಟಿಕ್ ಅಲ್ವಾ. ಸೊ ಅದರಲ್ಲಿ ಯಾವ್ದ್ಯಾವ್ದೆಲ್ಲ ಇದೆ? ವಿ ಹ್ಯಾವ್ ಪ್ರೊಟಿಸ್ಟಾ ವಿಚ್ ಇನ್ಕ್ಲೂಡ್ಸ್ ಯೂನಿಸೆಲ್ಯುಲರ್ ಯೂಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್ಸ್. ವಿ ಹ್ಯಾವ್ ಫಂಗೈ ಅಥವಾ ಮೈಕೋಟಾ which includes fungi obviously. ಅದು ಬಿಟ್ಟು ಪ್ಲಾಂಟೆ, ಆನಿಮೇಲಿಯಾ. ಈ 4 ಕಿಂಗ್ಡಮಲ್ಲಿ ಯಾವುದೆಲ್ಲ ಆರ್ಗ್ಯಾನಿಸಮ್ಸ್ ಇನ್ಕ್ಲೂಡ್ ಆಗಿದೆ ಅದಷ್ಟು ಕೂಡ ಯೂಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್ಸ್. ಯಾಕೆಂದರೆ ಈ ಎಲ್ಲ ಆರ್ಗ್ಯಾನಿಸಮ್ಸ್ದು ಸೆಲ್ಸಲ್ಲಿ ನ್ಯೂಕ್ಲಿಯಸ್ ಸುತ್ತ ಒಂದು ನ್ಯೂಕ್ಲಿಯರ್ ಮೆಂಬ್ರೇನ್ ಇರುತ್ತೆ. ಸೊ ಯೂಕ್ಯಾರಿಯೋಟಿಕ್ ಸೆಲ್ಸಲ್ಲಿ ಪ್ರೊಟಿಸ್ಟಾ ಬರುತ್ತೆ, ಪ್ಲಾಂಟ್ಸ್ ಬರುತ್ತೆ, ಆನಿಮಲ್ಸ್ ಬರುತ್ತೆ, ಹಾಗೆಯೇ ಫಂಗೈ ಕೂಡ ಬರುತ್ತೆ. ಇದನ್ನು ನೆನ್ಪಿಟ್ಕೊಳ್ಳಿ. ನಾನು ನಿಮಗೆ ಪ್ರೀವಿಯಸ್ ಕ್ಲಾಸಲ್ಲಿ ಪ್ರೊಕ್ಯಾರಿಯೋಟಿಕ್, ಯೂಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್ಸ್ ಅಥವಾ ಪ್ರೊಕ್ಯಾರಿಯೋಟಿಕ್ ಸೆಲ್ಸ್ ಮತ್ತು ಯೂಕ್ಯಾರಿಯೋಟಿಕ್ ಸೆಲ್ಸ್ ಅದ್ರ ಮಧ್ಯೆ ಇರೋ ಡಿಫ್ರೆನ್ಸ್ ಹೇಳುವಾಗ 2 ಇಂಪಾರ್ಟೆಂಟ್ ಡಿಫ್ರೆನ್ಸ್ ಹೇಳಿದೆ. ಒನ್ ಇಸ್ ಡೆಫಿನೆಟ್ಲಿ ಅಬೌಟ್ ದ ನ್ಯೂಕ್ಲಿಯಸ್. ಪ್ರೊಕ್ಯಾರಿಯೋಟಿಕಲ್ಲಿ ಮೆಂಬ್ರೇನ್ ಬೌಂಡ್ ನ್ಯೂಕ್ಲಿಯಸ್ ಇಲ್ಲ, ಯೂಕ್ಯಾರಿಯೋಟಿಕಲ್ಲಿ ಮೆಂಬ್ರೇನ್ ಬೌಂಡ್ ನ್ಯೂಕ್ಲಿಯಸ್ ಇದೆ. ಅದು ಬಿಟ್ಟು ಐ ಮೆನ್ಷನ್ಡ್ ಪ್ರೊಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್ಸಲ್ಲಿ ಮೆಂಬ್ರೇನ್ ಬೌಂಡ್ ಆರ್ಗನೆಲ್ಸ್ ಆಬ್ಸೆಂಟ್ ಅಂತ. ಆದರೆ ಯೂಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್ಸ್ ಅಥವಾ ಯೂಕ್ಯಾರಿಯೋಟಿಕ್ ಸೆಲ್ಸಲ್ಲಿ ನಾವು ಮೆಂಬ್ರೇನ್ ಬೌಂಡ್ ಆರ್ಗನೆಲ್ಸ್ನ ನೋಡ್ಬೋದು ಅಲ್ವಾ. ಸೊ ಇನ್ನೊಂದು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಆಫ್ ಯೂಕ್ಯಾರಿಯೋಟಿಕ್ ಸೆಲ್ಸ್ ಇಸ್ ದ ಪ್ರೆಸೆನ್ಸ್ ಆಫ್ ಮೆಂಬ್ರೇನ್ ಬೌಂಡ್ ಆರ್ಗನೆಲ್ಸ್. ನಾವು ಮತ್ತೆ ಹೇಳ್ತಾನೆ ಇದ್ದೀವಿ ಮೆಂಬ್ರೇನ್ ಬೌಂಡ್ ಆರ್ಗನೆಲ್ಸ್ ಅಂತ. ವಾಟ್ ಎಕ್ಸಾಕ್ಟ್ಲಿ ಆರ್ ದೀಸ್ ಮೆಂಬ್ರೇನ್ ಬೌಂಡ್ ಆರ್ಗನೆಲ್ಸ್?
ಯಾವುದೆಲ್ಲ ಆರ್ಗನೆಲ್ಸ್ ಸುತ್ತ ಒಂದು ಮೆಂಬ್ರೇನ್ ಇರುತ್ತೆ ಅದಕ್ಕೆ ನಾವು ಮೆಂಬ್ರೇನ್ ಬೌಂಡ್ ಆರ್ಗನೆಲ್ಸ್ ಅಂತ ಕರಿತೀವಿ. ಕೆಲವೊಂದು ಆರ್ಗನೆಲ್ಸ್ಗೆ ಒಂದೇ ಮೆಂಬ್ರೇನ್ ಇರುತ್ತೆ ಸುತ್ತ, ಕೆಲವೊಂದು ಆರ್ಗನೆಲ್ಸ್ಗೆ 2 ಮೆಂಬ್ರೇನ್ ಸುತ್ತ ಇರುತ್ತೆ. ಓಕೆನಾ? ಇದ್ರ ಬಗ್ಗೆ ಡೀಟೇಲ್ ಆಗಿ ನಾವು ಹೋಗ್ತಾ ಹೋಗ್ತಾ ಕಲಿಯೋಣ. ನಾನಿವಾಗ ಲಿಸ್ಟ್ ಔಟ್ ಮಾಡ್ತೀನಿ ಕೆಲವು ಆರ್ಗನೆಲ್ಸ್ ನಾವು ಎಕ್ಸ್ಕ್ಲೂಸಿವ್ ಆಗಿ ಬರೀ ಯುಕ್ಯಾರಿಯೋಟಿಕ್ ಸೆಲ್ಸಲ್ಲಿ ಮಾತ್ರ ನೋಡುವಂಥ ಆರ್ಗನೆಲ್ಸ್ನ. ಓಕೆ, ಸೊ ಯಾವುದು ಈ ಮೆಂಬ್ರೇನ್ ಬೌಂಡ್ ಆರ್ಗನೆಲ್ಸ್ ಎಲ್ಲ ನಿಮಗೆ ನೆನಪಾಗ್ತಾ ಇದ್ರೆ ನೀವು ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿ ಹೇಳಿ. ಸಮ್ ಆಫ್ ದೆಮ್ ಆರ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಗೋಲ್ಜಿ apparatus, lysosomes, vacuoles, mitochondria, chloroplast. ಇದೆಲ್ಲ ಇದೆಲ್ಲ ಆರ್ಗನೆಲ್ಸ್ ಸುತ್ತ ಮೆಂಬ್ರೇನ್ ಇರೋ ಕಾರಣದಿಂದ ನಾವು ಇದಕ್ಕೆ ಮೆಂಬ್ರೇನ್ ಬೌಂಡ್ ಆರ್ಗನೆಲ್ಸ್ ಅಂತ ಕರಿತೀವಿ. ಇದನ್ನ ನಾವು ಯೂಕ್ಯಾರಿಯೋಟಿಕ್ ಸೆಲ್ಸ್ ಅಲ್ಲಿ ಮಾತ್ರ ನೋಡ್ಬೋದು. ಓಕೆ, ಸೊ ದೀಸ್ ಆರ್ ಆಬ್ಸೆಂಟ್ ಇನ್ ಪ್ರೋಕ್ಯಾರಿಯೋಟಿಕ್ ಸೆಲ್ಸ್. ಈ ಮೆಂಬ್ರೇನ್ ಬೌಂಡ್ ಆರ್ಗನೆಲ್ಸ್ ಇರೋ ಕಾರಣದಿಂದ ನಾವು ಯೂಕ್ಯಾರಿಯೋಟಿಕ್ ಸೆಲ್ಸ್ ಅಲ್ಲಿ ಎಕ್ಸ್ಟೆನ್ಸಿವ್ ಕಂಪಾರ್ಟ್ಮೆಂಟಲೈಸೇಷನ್ನ ನೋಡ್ಬೋದು. ಸೊ ಕಂಪಾರ್ಟ್ಮೆಂಟಲೈಸೇಷನ್ ಅಂದರೆ ಏನು? ಫಾರ್ ಎಕ್ಸಾಂಪಲ್ ನಾವು ನಮ್ಮ ಮನೆಗಳನ್ನೇ ತಗೊಳ್ಳೋಣ. ಇವಾಗ ಒಂದು ಮನೆ ಅಂತ ತಗೊಂಡ್ರೆ ನಾವು ಬೇರೆ ಬೇರೆ ಫಂಕ್ಷನ್ ಮಾಡೋದಕ್ಕೆ ಬೇರೆ ಬೇರೆ ಜಾಗಗಳನ್ನ ಯೂಸ್ ಮಾಡ್ತೀವಲ್ವಾ. ಸೊ ಇಫ್ ಯು ವಾಂಟ್ ಟು ಲೀಜರ್ ಟೈಮಲ್ಲಿ ನೀವು ಟಿ ವಿ ನೋಡಬೇಕಂದ್ರೆ ನಾವು ಲಿವಿಂಗ್ ರೂಮಲ್ಲಿ ವಿ ಸ್ಪೆಂಡ್ ಟೈಮ್ ಇನ್ ದ ಲಿವಿಂಗ್ ರೂಮ್. ಇಫ್ ಯು ಹ್ಯಾವ್ ಟು ಕುಕ್ ಸಮಥಿಂಗ್, ಏನಾದರೂ ಅಡುಗೆ ಮಾಡಬೇಕು ಅಂದರೆ ನಾವು ಕಿಚನಲ್ಲಿ ಇರ್ತೀವಿ. ಹಾಗೆಯೇ ಇಫ್ ಯು ವಾಂಟ್ ಟು ಶವರ್, you're in the bathroom. If you want to pray to God, you're in the puja room. If you want to have your dinner, you're in the dining room. ಇದೇ ರೀತಿ ಎಷ್ಟೊಂದು ಕಂಪಾರ್ಟ್ಮೆಂಟ್ಸ್, ಪಾರ್ಟ್ಸ್ ಇರುತ್ತೆ ನಮ್ಮ ಮನೆಗಳಲ್ಲಿ. ಈ ಒಂದು ಕಂಪಾರ್ಟ್ಮೆಂಟಿಂದ ಇನ್ನೊಂದು ಕಂಪಾರ್ಟ್ಮೆಂಟ್ನ ಸೆಪ್ರೇಟ್ ಮಾಡೋದಕ್ಕೆ ನಮ್ಮ ಮನೆಗಳಲ್ಲಿ ಗೋಡೆಗಳಿರುತ್ತೆ ಅಲ್ವಾ. ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವೊಂದು ಮನೇಲಿದ್ದೀರಾ, ಆ ಮನೆಯ ಸುತ್ತ ಒಂದು ಗೋಡೆ ಇದೆ ಹೊರತು ಒಳಗಡೆ ಯಾವುದೇ ಒಂದು ರೂಮಿಂದ ಇನ್ನೊಂದು ರೂಮ್ನ ಸೆಪ್ರೇಟ್ ಮಾಡೋದಕ್ಕೆ ಯಾವುದೇ ಗೋಡೆಗಳೇ ಇಲ್ಲ. ಆ ರೀತಿ ನೀವು ಇಮ್ಯಾಜಿನ್ ಮಾಡಿಕೊಂಡ್ರೆ ಒಂದು ಕಾಮನ್ ಸ್ಪೇಸ್ ಇದೆ, ಒಂದು ಜಾಗ ಇದೆ, 4 ಗೋಡೆ ಇದೆ ಸುತ್ತ, ಅದು ಬಿಟ್ಟರೆ ಒಳಗಡೆ ಯಾವುದೇ ಕಂಪಾರ್ಟ್ಮೆಂಟ್ ಇಲ್ಲ, ಯಾವುದೇ ಗೋಡೆಗಳಿಲ್ಲ. ಅವಾಗೇನಾಗುತ್ತೆ, ಈ ಬಾತ್ರೂಮಲ್ಲಿ ಯು ಹ್ಯಾವ್ ವಾಟರ್, ಇಲ್ಲಿ ವಾಶ್ ಮಾಡ್ತಾ ಇರೋ ವಾಟರ್ ನಿಮ್ಮ ಕಿಚನ್ಗೆ ಬರುತ್ತೆ, ಕಿಚನಿಂದ ಡೈನಿಂಗ್ ಏರಿಯಾ ಲೀಕ್ ಆಗುತ್ತೆ. ಹಾಗೆಯೇ ದಿಸ್ ಡರ್ಟಿ ವಾಟರ್ ಕ್ಯಾನ್ ಎಂಟರ್ ಯುವರ್ ಪೂಜಾ ರೂಮ್. ಪೂಜಾ ರೂಮಲ್ಲಿ ನೀವೇನಾದರೂ ಚಾಂಟ್ ಮಾಡ್ತಾ ಇದ್ರೆ ಅಥವಾ ಏನಾದರೂ ಪ್ರೇಯರ್ಸ್ ಹೇಳ್ತಾ ಇದ್ರೆ, ಶ್ಲೋಕ ಹೇಳ್ಕೊತಾ ಇದ್ರೆ, ಅದು ಲಿವಿಂಗ್ ರೂಮಲ್ಲಿ ಇರೋರಿಗೆ ಡಿಸ್ಟರ್ಬ್ ಆಗುತ್ತೆ. ಟಿ ವಿ ನೋಡ್ತಾ ಇರೋರಿಗೆ, ಟಿ ವಿ ಹೆಚ್ಚು ಜೋರು ವಾಲ್ಯೂಮ್ ಕೊಟ್ಕೊಂಡು ಟಿ ವಿ ನೋಡ್ತಾ ಇದ್ರೆ ಪೂಜಾ ರೂಮಲ್ಲಿ ಪ್ರೇಯರ್ ಮಾಡೋರಿಗೆ ಡಿಸ್ಟರ್ಬ್ ಆಗುತ್ತೆ. ಈ ಥರ ತುಂಬ ಪ್ರಾಬ್ಲಮ್ಸ್ ಆಗುತ್ತೆ ನಮ್ಮ ಮನೆಗಳಲ್ಲಿ ಗೋಡೆ ಇಲ್ಲ ಅಂದರೆ. ಅದೇ ರೀತಿ ಸೆಲ್ಸಲ್ಲಿ ಕೂಡ ಕಂಪಾರ್ಟ್ಮೆಂಟ್ಸ್ ಇಲ್ಲ ಅಂದರೆ ಸೆಲ್ಸ್ಗೆ ಫಂಕ್ಷನ್ ಆಗೋದು ಕಷ್ಟ ಆಗುತ್ತೆ. ನಾವು ಪ್ರೋಕ್ಯಾರಿಯೋಟಿಕ್ಸಲ್ಲಿ ನೋಡಿದ್ವಿ ಹೇಗೆ ಮೆಂಬ್ರೇನ್ ಬೌಂಡ್ ಆರ್ಗನೆಲ್ಸ್ ಇರಲಿಲ್ಲ ಅಂತ. ಆದರೆ ಯೂಕ್ಯಾರಿಯೋಟಿಕ್ ಸೆಲ್ಸಲ್ಲಿ ಮೆಂಬ್ರೇನ್ ಬೌಂಡ್ ಆರ್ಗನೆಲ್ಸ್ ಇದೆ ಆ್ಯಂಡ್ ಇಟ್ ಈಸ್ ಅ ವೆರಿ 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 ಸಿಗ್ನಿಫಿಕೆಂಟ್ ಸ್ಟೆಪ್ ಇನ್ ದ ಕೋರ್ಸ್ ಆಫ್ ಎವಲ್ಯೂಷನ್. ಈ ಕಂಪಾರ್ಟ್ಮೆಂಟಲೈಸೇಷನ್ ಆಗಿರೋದ್ರಿಂದ ಸೆಲ್ ತುಂಬ ಎಫೆಕ್ಟಿವ್ ಆಗಿ ಎಫಿಷಿಯೆಂಟ್ ಆಗಿ ಕೆಲಸ ಮಾಡ್ಬೋದು. ಹೇಗೆ ಅಂತ ಹೇಳ್ತೀನಿ. ಇವಾಗ ನಾವೊಂದು ಪ್ಲಾಂಟ್ ಸೆಲ್ನ ಎಕ್ಸಾಂಪಲಾಗಿ ತೊಗೊಳ್ಳೋಣ. ಸೊ ಪ್ಲಾಂಟ್ ಸೆಲ್ಲಲ್ಲಿ ಔಟರ್ ಮೋಸ್ಟ್ ನಿಮಗೆ ಸೆಲ್ ವಾಲ್ ಇರುತ್ತೆ, ಅದರೊಳಗಡೆ ಸೆಲ್ ಮೆಂಬ್ರೇನ್ ಇರುತ್ತೆ. ಒಂದು ನ್ಯೂಕ್ಲಿಯಸ್ನ ಕೂಡ ತೊಗೊಳ್ಳೋಣ. ಇವಾಗ ಪ್ಲಾಂಟ್ ಸೆಲ್ಲಲ್ಲಿ ಫೋಟೋಸಿಂಥಸಿಸ್ ಆಗುತ್ತೆ ಅಲ್ವಾ. ಫೋಟೋಸಿಂಥಸಿಸ್ ಆಗೋದಕ್ಕೆ ಕ್ಲೋರೋಪ್ಲಾಸ್ಟ್ ಬೇಕು. ಫೋಟೋಸಿಂಥಸಿಸಲ್ಲಿ ಬೇಸಿಕಲಿ ಏನಾಗ್ತಾ ಇದೆ, ಕಾರ್ಬನ್ ಡೈಆಕ್ಸೈಡ್ ಯೂಸ್ ಆಗ್ತಾ ಇದೆ, ವಾಟರ್ ಯೂಸ್ ಆಗ್ತಾ ಇದೆ. ದಿಸ್ ವಿಲ್ ಸಿಂಥಸೈಸ್ ಗ್ಲೂಕೋಸ್ ಆ್ಯಂಡ್ ಆಲ್ಸೋ ರಿಲೀಸ್ ಆಕ್ಸಿಜನ್. ಈ ಪ್ರಾಸೆಸ್ ಆಗ್ತಾ ಇದೆ. ಈ ಪ್ರಾಸೆಸ್ ಆಗೋದಕ್ಕೆ ಪ್ಲಾಂಟ್ ಸೆಲ್ಸಲ್ಲಿ ಎನ್ಸೈಮ್ಸ್ ಇರುತ್ತೆ. ಆ ಎನ್ಸೈಮ್ಸ್ ಈ ಪ್ರಾಸೆಸ್ ಆಗೋದಕ್ಕೆ ಒಂದೊಂದು ಸ್ಟೆಪ್ಪಲ್ಲೂ ಹೆಲ್ಪ್ ಮಾಡುತ್ತೆ. ಅದೇ ರೀತಿ ಪ್ಲಾಂಟಿಗೆ ಎನರ್ಜಿ ಬೇಕಂದರೆ ಗ್ಲೂಕೋಸ್ ಏನು ಸಿಂಥಸೈಸ್ ಆಗಿದೆ ಅದು ಬ್ರೇಕ್ ಡೌನ್ ಆಗಿ ಎನರ್ಜಿ ರಿಲೀಸ್ ಆಗುತ್ತೆ. ಫೋಟೋಸಿಂಥಸಿಸ್ ಏನಾಗಿದೆ ಎಕ್ಸಾಕ್ಟ್ಲಿ ಅದ್ರದ್ದು ಆಪೋಸಿಟ್ ಸೆಲ್ ಒಳಗಾಗುತ್ತೆ. ಸೊ ಗ್ಲೂಕೋಸ್ ಏನಿದೆ ಆಕ್ಸಿಡೈಸ್ ಆಗಿ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಮಾಡಿ, ವಾಟರು ರಿಲೀಸ್ ಮಾಡಿ, ಪ್ರೊಡ್ಯೂಸ್ ಮಾಡಿ ಎನರ್ಜಿನ ರಿಲೀಸ್ ಮಾಡುತ್ತೆ. ಇದಕ್ಕೆ ಬೇಕಾಗಿರೋ ಎನ್ಸೈಮ್ಸ್ ಕೂಡ ಇಮ್ಯಾಜಿನ್ ಮಾಡ್ಕೊಳ್ಳಿ ಸೈಟೋಪ್ಲಾಸಮಲ್ಲೇ ಇದೆ. ಸೊ ಏನೋ ಸಿಂಥಸೈಸ್ ಆಗ್ತದೆ, ಚಿಕ್ಕ ಚಿಕ್ಕ ಕಾರ್ಬನ್ ಡೈಆಕ್ಸೈಡ್ ಮಾಲಿಕ್ಯೂಲ್ನ ತೊಗೊಂಡು ದೊಡ್ಡದಾಗಿ ಒಂದು ಗ್ಲೂಕೋಸ್ ಕೂಡ ಬಿಲ್ಡ್ ಆಗ್ತಾ ಇದೆ ಸೆಲ್ ಒಳಗಡೆ. ಎನರ್ಜಿ ಬೇಕಾದಾಗ ಅದೇ ದೊಡ್ಡ ಗ್ಲೂಕೋಸ್ ಬ್ರೇಕ್ ಡೌನ್ ಆಗಿ ಕಾರ್ಬನ್ ಡೈಆಕ್ಸೈಡ್ ಫಾರ್ಮ್ ಆಗಿ ಎನರ್ಜಿ ಕೂಡ ರಿಲೀಸ್ ಆಗ್ತಾ ಇದೆ.
ಇದೆರಡಕ್ಕೂ ಬೇರೆ ಬೇರೆ ರೀತಿಯ ಎನ್ಸೈಮ್ಸ್ ಬೇಕು. ಅದೆರಡೂ ರೀತಿಯ ಎನ್ಸೈಮ್ಸ್ ಒಂದೇ ಜಾಗದಲ್ಲಿರುವಾಗ ಬಿಲ್ಡಿಂಗ್ ಕೂಡ ಕರೆಕ್ಟಾಗಿ ಆಗಲ್ಲ, ಬ್ರೇಕಿಂಗ್ ಕೂಡ ಕರೆಕ್ಟಾಗಿ ಆಗಲ್ಲ ಅಲ್ವಾ. ಸೊ ಸ್ವಲ್ಪ ಸಿಂಥಸೈಸ್ ಆಗಿ ಬಿಲ್ಡ್ ಆಗ್ತಾ ಇರೋ ಹಾಗೆ ಬ್ರೇಕಿಂಗ್ ಮಾಡೋ ಎನ್ಸೈಮ್ಸ್ ಬಂದು ಅದನ್ನು ಬ್ರೇಕ್ ಮಾಡಿಬಿಡ್ಬೋದು. ಸೊ ಈ ರೀತಿಯೆಲ್ಲ ಪ್ರಾಬ್ಲಮ್ಸ್ ಸೆಲ್ಸಲ್ಲಿ ಫೇಸ್ ಆಗ್ಬೋದು. ಹಾಗಾಗಿ ಕಂಪಾರ್ಟ್ಮೆಂಟಲೈಸೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಸಿಗ್ನಿಫಿಕೆಂಟ್. ಏನಾಗುತ್ತಂದರೆ ಪ್ಲಾಂಟ್ ಸೆಲ್ಸಲ್ಲಿ ನಮಗೆ ಸೆಪ್ರೇಟ್ 2 ಆರ್ಗನೆಲ್ಗಳಿದೆ. 2 ರೂಮ್ ಇದ್ದ ಹಾಗೆ ಸೆಪ್ರೇಟಾಗಿ 2 ಆರ್ಗನೆಲ್ ಇದೆ. ಸೊ ಒಂದು ಕ್ಲೋರೋಪ್ಲಾಸ್ಟ್ ಇದೆ ಮತ್ತೆ ಮೈಟೊಕಾಂಡ್ರಿಯಾ ಇದೆ. ಏನೆಲ್ಲ ಸಿಂಥಸಿಸ್ ಆಗಬೇಕು, ಗ್ಲೂಕೋಸ್ ಸಿಂಥಸೈಸ್ ಆಗಬೇಕಂದ್ರೆ, ಫೋಟೋಸಿಂಥಸಿಸ್ ಆಗಬೇಕಂದ್ರೆ ಏನೆಲ್ಲ ಎನ್ಸೈಮ್ಸ್ ಬೇಕು ಅದೆಲ್ಲ ಈ ರೂಮ್ ಒಳಗಡೆ ಇರುತ್ತೆ. ಸೆಲ್ಗೆ ಎನರ್ಜಿ ಬೇಕು, ಗ್ಲೂಕೋಸ್ ಬ್ರೇಕ್ ಡೌನ್ ಆಗಿ ಎನರ್ಜಿ ಪ್ರೊಡ್ಯೂಸ್ ಮಾಡಬೇಕು ಅನ್ನುವಾಗ ಯಾವ ಎನ್ಸೈಮ್ಸ್ ಬೇಕು ಅದೆಲ್ಲ ಈ ರೂಮ್ ಒಳಗಡೆ ಇರುತ್ತೆ. ಹಾಗಾಗಿ ಇದೆರಡು ಮಿಕ್ಸ್ ಆಗದಿರೋ ಕಾರಣದಿಂದ ಇದ್ರ ಕೆಲಸ ಇದ್ರ ಪಾಡಿಗಿದು ಕ್ಲೋರೋಪ್ಲಾಸ್ಟಲ್ಲಿ ನಡೆಸ್ಕೊಂಡು ಹೋಗುತ್ತೆ, ಮೈಟೊಕಾಂಡ್ರಿಯಾ ಅದ್ರ ಕೆಲಸ ಮಾಡ್ಕೊಂಡು ಹೋಗುತ್ತೆ. ಸೊ ಇದರಿಂದ ಸೆಲ್ ಚೆನ್ನಾಗಿ ಫಂಕ್ಷನ್ ಮಾಡ್ಬೋದು. ಇಲ್ಲಿ ನಾವು ಈ ಒಂದು ಪ್ರಾಸೆಸ್ಗೆ ನಾವು ಕಂಪಾರ್ಟ್ಮೆಂಟಲೈಸೇಷನ್ ಅಂತ ಹೇಳ್ತೀವಿ. ಸೊ ಕಂಪಾರ್ಟ್ಮೆಂಟಲೈಸೇಷನ್ ಯಾವುದನ್ನ ಕಂಪಾರ್ಟ್ಮೆಂಟ್ ಮಾಡಿದ್ದೀವಿ? ಸೈಟೋಪ್ಲಾಸಮ್ನ ಕಂಪಾರ್ಟ್ಮೆಂಟ್ ಮಾಡಿದ್ದೀವಿ. ಯಾವುದರಿಂದ ಕಂಪಾರ್ಟ್ಮೆಂಟ್ ಮಾಡಿದ್ದೀವಿ? ಈ ಮೆಂಬ್ರೇನ್ಸ್ನಿಂದ ಕಂಪಾರ್ಟ್ಮೆಂಟ್ ಫಾರ್ಮ್ ಆಗಿದೆ. ಹೆಂಗೆ ನಮ್ಮ ಮನೆಗಳಲ್ಲಿ ಗೋಡೆ ಒಂದು ದೊಡ್ಡ ಏರಿಯಾನ ಚಿಕ್ಕ ಚಿಕ್ಕ ರೂಮಿಗೆ ಡಿವೈಡ್ ಮಾಡುತ್ತೆ, ಅದೇ ರೀತಿ ನಮ್ಮ ಸೆಲ್ಸಲ್ಲಿ ಸೈಟೋಪ್ಲಾಸಮ್ನ ಮೆಂಬ್ರೇನ್ ಬೌಂಡ್ ಆರ್ಗನೆಲ್ಸ್ ಚಿಕ್ಕ ಚೇಂಬರ್ಸ್ ಆಗಿ ಡಿವೈಡ್ ಮಾಡುತ್ತೆ ಅಥವಾ ಕಂಪಾರ್ಟ್ಮೆಂಟ್ಸ್ ಆಗಿ ಡಿವೈಡ್ ಮಾಡುತ್ತೆ. ಇದಕ್ಕೆ ನಾವು ಕಂಪಾರ್ಟ್ಮೆಂಟಲೈಸೇಷನ್ ಅಂತ ಹೇಳ್ತೀವಿ. ಅಂಡ್ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ವೆನ್ ಇಟ್ ಕಮ್ಸ್ ಟು ಯೂಕ್ಯಾರಿಯೋಟಿಕ್ ಸೆಲ್ಸ್. ಎಕ್ಸ್ಟೆನ್ಸಿವ್ ಕಂಪಾರ್ಟ್ಮೆಂಟಲೈಸೇಷನ್ ಆಫ್ ಸೈಟೋಪ್ಲಾಸಮ್. ಇದು ಯಾವುದರಿಂದ ಸಾಧ್ಯ ಆಯಿತು? ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಮೆಂಬ್ರೇನ್ ಬೌಂಡ್ ಆರ್ಗನೆಲ್ಸ್. ಪ್ರೊಕ್ಯಾರಿಯೋಟ್ಸಲ್ಲಿ ಮೆಂಬ್ರೇನ್ ಬೌಂಡ್ ಆರ್ಗನೆಲ್ಸೇ ಇಲ್ದಿರೋ ಕಾರಣದಿಂದ ಅಲ್ಲಿ ನಾವು ಕಂಪಾರ್ಟ್ಮೆಂಟಲೈಸೇಷನ್ ನೋಡೋದಿಲ್ಲ. ಸೊ ದಿಸ್ ಇಸ್ ಅ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಆಫ್ ಯೂಕ್ಯಾರಿಯೋಟಿಕ್ ಸೆಲ್ಸ್. ಆಯಿತಾ? ಈಗ ಅದು ಬಿಟ್ಟು ಅದಲ್ಲದೆ ನಾವು ಯೂಕ್ಯಾರಿಯೋಟಿಕ್ ಸೆಲ್ಸಲ್ಲಿ ಕಾಂಪ್ಲೆಕ್ಸ್ ಲೋಕೋಮೋಟರಿ ಹಾಗೆ ಸೈಟೋಸ್ಕೆಲೆಟಲ್ ಸ್ಟ್ರಕ್ಚರ್ಸ್ನ ಕೂಡ ನೋಡ್ಬೋದು. ಓಕೆ, ಲೋಕೋಮೋಟರಿ ಸ್ಟ್ರಕ್ಚರ್ಸ್ ಅಂದರೆ ಏನು? ಮೂವ್ಮೆಂಟಿಗೆ ಹೆಲ್ಪ್ ಮಾಡುವಂಥ ಸ್ಟ್ರಕ್ಚರ್ಸ್. ಸೈಟೋಸ್ಕೆಲೆಟಲ್ ಸ್ಟ್ರಕ್ಚರ್ಸ್ ಅಂದರೆ ನಮ್ಮ ಬಾಡಿಯಲ್ಲಿ ಸ್ಕೆಲೆಟನ್ಗೆ ಏನು ಫಂಕ್ಷನ್? ಬಾಡಿಗೆ ಒಂದು ಶೇಪ್ ಕೊಡೋದು, ಸಪೋರ್ಟ್ ಕೊಡೋದಲ್ವಾ. ಅದೇ ರೀತಿ ನಮ್ಮ ಸೆಲ್ಸ್ ಒಳಗಡೆನೂ ಒಂದು ಪುಟಾಣಿ ಸ್ಕೆಲೆಟನ್ ಇರುತ್ತೆ. ಎಕ್ಸಾಕ್ಟ್ಲಿ ಅದು ಯಾವುದರಿಂದ ಕಂಪೋಸ್ ಆಗಿರುತ್ತೆ ಅದನ್ನೆಲ್ಲ ನಾನು ಹೋಗ್ತಾ ಹೇಳ್ತೀನಿ. ಸೊ ನಾವು ಯೂಕ್ಯಾರಿಯೋಟಿಕ್ ಸೆಲ್ಸಲ್ಲಿ ಆ ರೀತಿಯ ಒಂದು ಸೈಟೋಸ್ಕೆಲೆಟನ್, ಸೆಲ್ಲಿಗೆ ಒಂದು ಸ್ಕೆಲೆಟನ್ ಇರುತ್ತೆ. ಅದನ್ನು ನಾವು ಯೂಕ್ಯಾರಿಯೋಟಿಕ್ ಸೆಲ್ಸಲ್ಲಿ ನೋಡ್ಬೋದು. ಹಾಗೆಯೇ ಇಲ್ಲಿ ಜೆನೆಟಿಕ್ ಮಟೀರಿಯಲ್ DNA ಏನಿದೆ, ಈ DNA ಇಸ್ ಆರ್ಗನೈಸ್ಡ್ ಇಂಟು ಕ್ರೋಮೋಸೋಮ್ಸ್. ಸೊ ಒಂದು ಫೇಸ್ ಸೆಲ್ದು ಸೈಕಲಲ್ಲಿ DNA ಏನಿರುತ್ತೆ ಅದು ಕಾಂಪ್ಯಾಕ್ಟ್ ಆಗಿ ಕ್ರೋಮೋಸೋಮ್ಸ್ ಆಗಿ ಫಾರ್ಮ್ ಆಗುತ್ತೆ. ಇದನ್ನೆಲ್ಲ ನಾವು ಮತ್ತೊಂದು ಚಾಪ್ಟರಲ್ಲಿ ಕಲಿತೀವಿ. ಬಟ್ ದೀಸ್ ಆರ್ ದಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ದಟ್ ಯು ಹ್ಯಾವ್ ಟು ಕೀಪ್ ಇನ್ ಮೈಂಡ್ ವೆನ್ ಇಟ್ ಕಮ್ಸ್ ಟು ಯೂಕ್ಯಾರಿಯೋಟಿಕ್ ಸೆಲ್ಸ್. ಅರ್ಥ ಆಗಿದೆ ಅನ್ಕೋತೀನಿ. ಲೆಟ್ಸ್ ಮೂವ್ ಆನ್. ಓಕೆ, ಸೊ ಇವಾಗ ಯೂಕ್ಯಾರಿಯೋಟ್ಸಲ್ಲಿ ಏನೇನೆಲ್ಲ ಬರುತ್ತೆ ಅನ್ನೋದನ್ನು ನಾನು ಆಲ್ರೆಡಿ ಹೇಳಿದ್ದೀನಿ. ವಿ ಹ್ಯಾವ್ ಪ್ರೊಟಿಸ್ಟಾ, ವಿ ಹ್ಯಾವ್ ಪ್ಲಾಂಟ್ಸ್, ಆನಿಮಲ್ಸ್, ಫಂಗೈ. ಇದಿಷ್ಟನ್ನು ಒಟ್ಟಿಗೆ ಒಂದೇ ಗ್ರೂಪಲ್ಲಿ ಇಟ್ಟಿರೋ ಕಾರಣ ಎಲ್ಲ ಸೆಲ್ಸ್ನಲ್ಲೂ ಮೆಂಬ್ರೇನ್ ಸುತ್ತ ನ್ಯೂಕ್ಲಿಯಸ್ ಇದೆ ಅನ್ನೋದು. ಅದು ಬಿಟ್ಟು ಫಾರ್ ಎಕ್ಸಾಂಪಲ್ ನಾವು ಪ್ಲಾಂಟ್ ಸೆಲ್ ಮತ್ತು ಆನಿಮಲ್ ಸೆಲ್ನ ತೊಗೊಂಡ್ರೆ, ವಿಚ್ ಇಸ್ ದ ಮೋಸ್ಟ್ ಕಾಮನ್ ಟೈಪ್ ಆಫ್ ಸೆಲ್ಸ್ ದಟ್ ವಿ ಸಿ ಅರೌಂಡ್ ಅಸ್, ಆ 2 ರೀತಿಯ ಸೆಲ್ಸ್ ಎರಡೂ ಯೂಕ್ಯಾರಿಯೋಟಿಕ್ ಆಗಿದ್ರು ಅದರಲ್ಲೂ ಕೂಡ ನಾವು ಸ್ವಲ್ಪ ಡಿಫ್ರೆನ್ಸಸ್ನ ನೋಡ್ಬೋದು. ಈ ಡಿಫ್ರೆನ್ಸಸ್ನ ನೀವು ಲೋವರ್ ಗ್ರೇಡ್ಸಿಂದ ಕಲ್ತ್ಕೊಂಡು ಬಂದಿರ್ತೀರಾ. ಸೊ ಲೆಟ್ ಅಸ್ ಕ್ವಿಕ್ಲಿ ರಿವೈಸ್ ಏನದು ಅಂತ. ಇಲ್ಲಿ ನಮಗೆ ಒಂದು ಇಲಸ್ಟ್ರೇಷನಲ್ಲಿ ವಿ ಹ್ಯಾವ್ ಅ ಪ್ಲಾಂಟ್ ಸೆಲ್ ಹಿಯರ್ and here we have an animal cell. ನಾನು ಲಾಸ್ಟ್ ಲೆಕ್ಚರಲ್ಲಿ ನಿಮಗೆ ಆ ಸೈಂಟಿಸ್ಟ್ ಕಾಂಟ್ರಿಬ್ಯೂಷನ್ಸ್ ಹೇಳಿದೆ. ಥಿಯೋಡೋರ್ ಶ್ವಾನ್ ಅಬ್ಸರ್ವ್ಡ್ ಸೆಲ್ ವಾಲ್ ಪ್ಲಾಂಟ್ ಸೆಲ್ಸಲ್ಲಿ ಮಾತ್ರ ಇರುತ್ತೆ, ಆನಿಮಲ್ ಸೆಲ್ಸಲ್ಲಿ ಇರೋಲ್ಲ ಅನ್ನೋದು. ಹಾಗಾಗಿ ಫಸ್ಟ್ ಡಿಫ್ರೆನ್ಸ್ ಏನಂದರೆ, ನಾವು ಪ್ಲಾಂಟ್ ಸೆಲ್ಸಲ್ಲಿ ಸೆಲ್ ವಾಲ್ನ ನೋಡ್ಬೋದು, ಅದು ಆನಿಮಲ್ ಸೆಲ್ಸಲ್ಲಿ ಸೆಲ್ ವಾಲ್ ಇರೋದಿಲ್ಲ. ಹಾಗೆಯೇ ಇನ್ನೊಂದು ಸ್ಟ್ರಕ್ಚರ್ ನಾವು ಪ್ಲಾಂಟ್ ಸೆಲ್ಸಲ್ಲಿ ನೋಡ್ತೀವಿ, ಅದು ಆನಿಮಲ್ ಸೆಲ್ಸಲ್ಲಿ ಇರೋದಿಲ್ಲ. ಅದು ಏನಂತ ಗೆಸ್ ಮಾಡೋಕ್ಕಾಗತ್ತಾ? ಇಟ್ ಈಸ್ ದ ಪ್ರೆಸೆನ್ಸ್ ಆಫ್ ಅ ಲಾರ್ಜ್ ಸೆಂಟ್ರಲ್ ವ್ಯಾಕ್ಯೂಲ್. ಓಕೆ, ಸೊ ಈ ಇಲಸ್ಟ್ರೇಷನಲ್ಲಿ ಲೇಬಲ್ ಆಗಿಲ್ಲ. ವಾಟ್ ಎವರ್ ಯು ಲುಕಿಂಗ್ ಅಟ್ ಹಿಯರ್, ದಿಸ್ ಲಾರ್ಜ್ ಥಿಂಗ್, ಇದು ಸುಮಾರು 90% ಅಷ್ಟು ಸೆಲ್ ಒಳಗಡೆ ಸ್ಪೇಸ್ನ ಆಕ್ಯುಪೈ ಮಾಡ್ಕೊಳ್ಳುತ್ತೆ. ದಿಸ್ ಇಸ್ ಅ ವ್ಯಾಕ್ಯೂಲ್, ಮೆಂಬ್ರೇನ್ ಬೌಂಡ್ ಆರ್ಗನೆಲ್. ಈ ವ್ಯಾಕ್ಯೂಲ್ ಪ್ಲಾಂಟ್ ಸೆಲ್ಸಲ್ಲಿರುತ್ತೆ, ವ್ಯಾಕ್ಯೂಲ್
ಆ್ಯನಿಮಲ್ ಸೆಲ್ಸಲ್ಲಿ ಕಮ್ಮಿ. ಓಕೆ, ಸೊ ಇದ್ರೂ ಯಂಗ್ ಆ್ಯನಿಮಲ್ ಸೆಲ್ಸಲ್ಲಿ ತುಂಬ ಚಿಕ್ಕದು ಎಷ್ಟೊಂದು ವ್ಯಾಕ್ಯೂಲ್ಸ್ ಇರುತ್ತೆ. ಬಟ್ ಮೆಚ್ಯೂರ್ ಆಗಿರೋ ಸೆಲ್ಸಲ್ಲಿ ನಾವು ಆ್ಯನಿಮಲ್ ಸೆಲ್ಸಲ್ಲಿ ಯೂಶಲಿ ವ್ಯಾಕ್ಯೂಲ್ಸ್ನ ನೋಡೋದಿಲ್ಲ. ಅದಲ್ಲದೆ ಇದೆರಡು ಏನಂದರೆ ಪ್ಲಾಂಟ್ ಸೆಲ್ಸಲ್ಲಿರೋದು, ಆ್ಯನಿಮಲ್ ಸೆಲ್ಸಲ್ಲಿ ಇಲ್ಲದೆ ಇರೋದು. ದೆರ್ ಇಸ್ ಒನ್ ಥಿಂಗ್ ದಟ್ ಆ್ಯನಿಮಲ್ ಸೆಲ್ಸ್ ಹ್ಯಾವ್ ಬಟ್ ಪ್ಲಾಂಟ್ ಸೆಲ್ಸ್ ಡೋಂಟ್ ಹ್ಯಾವ್. ನಿಮಗೆ ನೆನಪಿದೆಯಾ ಅದೇನಿರ್ಬೋದಂತ? ಲೆಟ್ ಮೀ ಯೂಸ್ ಎ ಡಿಫ್ರೆಂಟ್ ಕಲರ್. ಸೊ ಪ್ಲಾಂಟ್ ಸೆಲ್ಸಲ್ಲಿ ಸೆಂಟ್ರಿಯೋಲ್ಸ್ ಅಂತ ಇರುತ್ತೆ. 2 ಸೆಂಟ್ರಿಯೋಲ್ ಪರ್ಪೆಂಡಿಕ್ಯುಲರ್ ಆಗಿ ಈ ರೀತಿ ಅರೇಂಜ್ ಆಗಿರುತ್ತೆ. ಯಾವಾಗಲೂ ನ್ಯೂಕ್ಲಿಯಸ್ ಹತ್ರನೇ ಇರುತ್ತೆ. ಈ ಸೆಂಟ್ರಿಯೋಲ್ಸ್ ಆ್ಯನಿಮಲ್ ಸೆಲ್ಸಲ್ಲಿರುತ್ತೆ, ಪ್ಲಾಂಟ್ ಸೆಲ್ಸಲ್ಲಿ ಸೆಂಟ್ರಿಯೋಲ್ಸ್ ಆರ್ ಆಬ್ಸೆಂಟ್. ಓಕೆನಾ? ಇದು 3 ತುಂಬ ಇಂಪಾರ್ಟೆಂಟ್ ಡಿಫ್ರೆನ್ಸಸ್ ಬಿಟ್ವೀನ್ ಪ್ಲಾಂಟ್ ಸೆಲ್ಸ್ ಆ್ಯಂಡ್ ಆ್ಯನಿಮಲ್ ಸೆಲ್ಸ್. ಪ್ಲಾಂಟ್ ಸೆಲ್ಸಲ್ಲಿ ಸೆಲ್ ವಾಲ್ ಇದೆ, ವ್ಯಾಕ್ಯೂಲ್ಸ್ ಇದೆ. ಆ್ಯನಿಮಲ್ ಸೆಲ್ಸಲ್ಲಿ ಎರಡೂ ಇಲ್ಲ. ಆ್ಯನಿಮಲ್ ಸೆಲ್ಲಲ್ಲಿ ಸೆಂಟ್ರಿಯೋಲ್ ಇದೆ, ಅದು ಪ್ಲಾಂಟ್ ಸೆಲ್ಲಲ್ಲಿ ಇರೋದಿಲ್ಲ. ಓಕೆನಾ? ಇದೆರಡು ಯುಕ್ಯಾರಿಯೋಟಿಕ್ ಸೆಲ್ಸ್ ಆಗಿದ್ರೂ ಕೂಡ ಅದರಲ್ಲೂ ಕೂಡ ನಾವು ಕೆಲವೊಂದು ಡಿಫ್ರೆನ್ಸಸ್ನ ನೋಡ್ಬೋದು. ಓಕೆ, ಲೆಟ್ಸ್ ಮೂವ್ ಆನ್. ಲೆಟ್ಸ್ ಟಾಕ್ ಅಬೌಟ್ ಆಲ್ ಆಫ್ ದೀಸ್ ಆರ್ಗನೆಲ್ಸ್. ನೀವು ಏನೆಲ್ಲ ನೋಡ್ತಾ ಇದ್ದೀರಾ ಈ ಇಲ್ಲಸ್ಟ್ರೇಷನಲ್ಲಿ, ಸೆಲ್ ವಾಲ್, ಸೆಲ್ ಮೆಂಬ್ರೇನ್, ನ್ಯೂಕ್ಲಿಯಸ್, ಮೈಟೋಕಾಂಡ್ರಿಯಾ, ಕ್ಲೋರೋಪ್ಲಾಸ್ಟ್, ER, ಗಾಲ್ಜಿ ಅಪ್ಯಾರಟಸ್, ಲೈಸೋಸೋಮ್ಸ್, ಏನೆಲ್ಲ ಆರ್ಗನೆಲ್ಸಲ್ಲಿ ಲೇಬಲ್ ಆಗಿದೆ ಇದಷ್ಟನ್ನು ಇಂಡಿವಿಜುವಲ್ ಆಗಿ ಒಂದಾದ್ಮೇಲೆ ಒಂದು ಕಲಿತಾ ಹೋಗೋಣ. ಸೊ ನಾವು ಹೊರಗಡೆಯಿಂದ ಶುರು ಮಾಡೋಣ. ಹೆಂಗೆ ನಾವು ಬ್ಯಾಕ್ಟೀರಿಯಾ ಸೆಲ್ಲಲ್ಲಿ ಅಥವಾ ಪ್ರೊಕ್ಯಾರಿಯೋಟಿಕ್ ಸೆಲ್ಲಲ್ಲಿ ಸೆಲ್ ಎನ್ವೆಲಪ್, ಸೈಟೋಪ್ಲಾಸಮ್ ಇದರಿಂದ ಹೊರಗಡೆಯಿಂದ ಒಳಗಡೆಗೆ ಕಲಿತಾ ಹೋದ್ವಿ, ಅದೇ ರೀತಿ ಇಲ್ಲೂ ಕೂಡ ನಾವು ಔಟ್ಸೈಡ್ ಟು ಇನ್ಸೈಡ್ ಕಲಿತಾ ಹೋಗೋಣ. ಸೊ ಔಟರ್ ಮೋಸ್ಟ್ ಲೇಯರ್ ಯುಕ್ಯಾರಿಯೋಟಿಕ್ ಸೆಲ್ಸಲ್ಲಿರೋದು ಸೆಲ್ ವಾಲ್. ಈ ಸೆಲ್ ವಾಲ್ನ ನಾವು ಪ್ಲಾಂಟ್ ಸೆಲ್ಸ್, ಫಂಗೈಯಲ್ಲಿ ನೋಡ್ಬೋದು, ಆದರೆ ಆ್ಯನಿಮಲ್ ಸೆಲ್ಸಲ್ಲಿ ಇದು ಆಬ್ಸೆಂಟ್ ಆಗಿರುತ್ತೆ. ಓಕೆ, ಸೊ ಇಟ್ ಇಸ್ ಫೌಂಡ್ ಇನ್ ಫಂಗೈ ಆ್ಯಂಡ್ ಇಟ್ ಇಸ್ ಫೌಂಡ್ ಇನ್ ಪ್ಲಾಂಟ್ಸ್. ಈ ಸೆಲ್ ವಾಲ್ ಇಸ್ ಅ ನಾನ್ ಲಿವಿಂಗ್ ಸ್ಟ್ರಕ್ಚರ್ ವಿಚ್ ಇಸ್ ವೆರಿ ವೆರಿ ರಿಜಿಡ್ ಇನ್ ನೇಚರ್. ಒಂಥರ ಟಫ್ ಸ್ಟ್ರಕ್ಚರ್ ಇದೆ. Because of its rigid nature and its toughness, it is responsible for providing the shape to cells. ಓಕೆನಾ? ಸೊ ಈ ಸೆಲ್ ವಾಲಿಂದ ಸೆಲ್ಸ್ಗೆ ಒಂದು ಡೆಫಿನೆಟ್ ಶೇಪ್ ಸಿಗುತ್ತೆ. ನಿಮಗೆ ಗೊತ್ತಿರೋ ಹಾಗೆ ನಾವು ಅನಾಟಮಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸಲ್ಲೆಲ್ಲ ಕಲ್ತಿದ್ವಿ ಅಲ್ವಾ? ಸೊ ಕೆಲವೊಂದು ಸೆಲ್ಸು ಯಾವಾಗಲೂ ಸ್ಫೆರಿಕಲ್ ಆಗೇ ಇರುತ್ತೆ, ಕೆಲವೊಂದು ಸೆಲ್ಸು ಬ್ಯಾರಲ್ ಶೇಪ್ ಇರುತ್ತೆ. ಈ ರೀತಿ ಶೇಪ್ ಹೆಂಗೆ ಬರುತ್ತೆ ಸೆಲ್ಸ್ಗೆ ಅಂದರೆ ಅದ್ರ ಸೆಲ್ ವಾಲ್ಸ್ನಿಂದ. ಓಕೆನಾ? ಸೊ ಸೆಲ್ ವಾಲ್ಸ್ ಪ್ರೊವೈಡ್ ಶೇಪ್ ಟು ದ ಸೆಲ್ಸ್. ಅದಷ್ಟೇ ಅಲ್ಲದೆ ಅದು ಔಟರ್ ಮೋಸ್ಟ್ ಲೇಯರ್ ಆಗಿರೋದ್ರಿಂದ ಪ್ಲಾಂಟ್ ಸೆಲ್ಸ್ ಮತ್ತು ಫಂಗಲ್ ಸೆಲ್ಸಲ್ಲಿ ಔಟರ್ ಮೋಸ್ಟ್ ಲೇಯರಲ್ಲಿ ಏನಿದ್ರು ಅದ್ರ ಫಂಕ್ಷನ್ ಏನಿರುತ್ತೆ? ಪ್ರೊಟೆಕ್ಷನ್ ಇರುತ್ತೆ. ಸೊ ಇದು ಔಟರ್ ಮೋಸ್ಟ್ ಲೇಯರ್ ಆಗಿರೋದ್ರಿಂದ ದಿಸ್ ವಿಲ್ ಪ್ರೊಟೆಕ್ಟ್ ದ ಸೆಲ್ಸ್ ಫ್ರಮ್ ಮೆಕ್ಯಾನಿಕಲ್ ಡ್ಯಾಮೇಜ್ ಆ್ಯಂಡ್ ಇನ್ಫೆಕ್ಷನ್. ಆಲ್ಸೋ ಇಟ್ ಹೆಲ್ಪ್ಸ್ ಇನ್ ಸೆಲ್ ಟು ಸೆಲ್ ಇಂಟರಾಕ್ಷನ್. ನಾವು ಟಿಶ್ಯೂಸ್ ಬಗ್ಗೆ ಆಲ್ರೆಡಿ ಕಲ್ತಿದ್ದೀವಿ. ಟಿಶ್ಯೂಸ್ ಆರ್ ಅ ಗ್ರೂಪ್ ಆಫ್ ಸೆಲ್ಸ್ ದಟ್ ಪರ್ಫಾರ್ಮ್ ಅ ಕಾಮನ್ ಫಂಕ್ಷನ್ ಅಲ್ವಾ? ಸೊ ಒಂದು ಟಿಶ್ಯೂ, ಒಂದು ಗ್ರೂಪ್ ಆಫ್ ಸೆಲ್ಸ್ ಒಂದು ಫಂಕ್ಷನ್ ಮಾಡಬೇಕಂದ್ರೆ ಒಂದು ಸೆಲ್ ಇನ್ನೊಂದು ಸೆಲ್ ಜೊತೆ ಮಾತಾಡಬೇಕು. ಆ ಕಮ್ಯುನಿಕೇಷನ್ ಇರಬೇಕು ಥ್ರೂ ದ ಬೈ ಮೀನ್ಸ್ ಆಫ್ ಕೆಮಿಕಲ್ಸ್, ಬೈ ಮೀನ್ಸ್ ಆಫ್ ಸರ್ಟನ್ ಮಾಲಿಕ್ಯೂಲ್ಸ್ ಕಮ್ಯುನಿಕೇಷನ್ ನಡೀತಾ ಇರುತ್ತೆ ಒಂದು ಸೆಲ್ಲಿಂದ ಅದ್ರ ನೇಬರಿಂಗ್ ಸೆಲ್ ಮಧ್ಯ. ಸೊ ಈ ಕಮ್ಯುನಿಕೇಷನ್, ಸೆಲ್ ಟು ಸೆಲ್ ಕಮ್ಯುನಿಕೇಷನ್ ಇಸ್ ಮೇಡ್ ಪಾಸಿಬಲ್ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಸೆಲ್ ವಾಲ್. ಇಟ್ ಹೆಲ್ಪ್ಸ್ ಇನ್ ಸೆಲ್ ಟು ಸೆಲ್ ಇಂಟರಾಕ್ಷನ್. ಹಾಗೆಯೇ ಇಟ್ ಪ್ರೊವೈಡ್ಸ್ ಅ ಬ್ಯಾರಿಯರ್ ಟು ಅನ್ಡಿಸೈರಬಲ್ ಮ್ಯಾಕ್ರೋಮಾಲಿಕ್ಯೂಲ್ಸ್. ಅಂದರೆ ಇದೊಂದು ಬ್ಯಾರಿಯರ್ ಥರ ಇರುತ್ತೆ. ಹೆಂಗೆ ನಮ್ಮ ಮನೆಗಳಿಗೆಲ್ಲ ಒಂದು ಗೇಟ್ ಇರುತ್ತೆ, ಮತ್ತು ಇವಾಗ ನೀವು ದೊಡ್ಡ ದೊಡ್ಡ ಗೇಟೆಡ್ ಕಮ್ಯುನಿಟಿ ಅಥವಾ ಅಪಾರ್ಟ್ಮೆಂಟ್ಸ್ನ ತೊಗೊಂಡ್ರೆ ಒಂದು ಸೆಕ್ಯೂರಿಟಿ ಗಾರ್ಡ್ ಇರ್ತಾರೆ. ಅವರು ಯಾರನ್ನ ಒಳಗೆ ಬಿಡಬೇಕು ಅವ್ರನ್ನ ಮಾತ್ರ ಒಳಗೆ ಬಿಡ್ತಾರೆ. ಯಾರು ಡೌಟ್ಫುಲ್ ಅನಿಸುತ್ತೆ ಅಂಥ ಜನನ ಒಳಗಡೆ ಬಿಡೋದಿಲ್ಲ. ಹಾಗೆಯೇ ಈ ಸೆಲ್ ವಾಲ್ ಹೊರಗಡೆ ಇರುತ್ತಲ್ವ, ಇದು ಸೆಲ್ಸ್ಗೆ ಯಾವುದೆಲ್ಲ ಡಿಸೈರಬಲ್ ಮಾಲಿಕ್ಯೂಲ್ಸ್ ಇರುತ್ತೆ ಅದನ್ನು ಮಾತ್ರ ಒಳಗಡೆ ಬಿಡುತ್ತೆ. ದೊಡ್ಡ ದೊಡ್ಡ ಮ್ಯಾಕ್ರೋ ಮಾಲಿಕ್ಯೂಲ್ಸ್ ಇದ್ರ ಥ್ರೂ ಪಾಸ್ ಮಾಡೋದಕ್ಕಾಗೋದಿಲ್ಲ. ದೊಡ್ಡ ದೊಡ್ಡ ಮ್ಯಾಕ್ರೋ ಮಾಲಿಕ್ಯೂಲ್ಸ್ ಅಂದರೆ ದೊಡ್ಡ ಪ್ರೋಟೀನ್ಸು, ದೊಡ್ಡ ದೊಡ್ಡ ಕಾರ್ಬೋಹೈಡ್ರೇಟ್ ಮಾಲಿಕ್ಯೂಲ್ಸ್, ಇದು ಅದ್ರ ಥ್ರೂ ಸೆಲ್ ಒಳಗಡೆಗೆ ಅಲೌ ಮಾಡೋದಿಲ್ಲ. ಹಾಗಾಗಿ ದಿಸ್ ವಿಲ್ ಆ್ಯಕ್ಟ್ ಲೈಕ್ ಅ ಬ್ಯಾರಿಯರ್. ಬ್ಯಾರಿಯರ್ ಅಂದರೆ ಏನು? ಒಂದು ಬ್ಯಾರಿಕೇಡ್ ಥರ ಆ್ಯಕ್ಟ್ ಮಾಡುತ್ತೆ. ಆ್ಯಂಡ್ ಇಟ್ ವಿಲ್ ಪ್ರಿವೆಂಟ್ ದ ಎಂಟ್ರಿ ಆಫ್ ಅನ್ಡಿಸೈರಬಲ್, ನಮ್ಗೆ ಸೆಲ್ಗೆ ಬೇಕಾಗದೇ ಇರೋಂಥ ದೊಡ್ಡ ದೊಡ್ಡ ಮ್ಯಾಕ್ರೋ ಮಾಲಿಕ್ಯೂಲ್ಸ್ನೆಲ್ಲ ಸೆಲ್ ಒಳಗಡೆ ಅಲೌ ಮಾಡೋದಿಲ್ಲ. ಸೊ ಅದು ಕೂಡ ಇದೊಂದು ಹೆಲ್ಪ್ ಮಾಡೋದು. ಸೆಲ್ ವಾಲ್ ಪ್ಲಾಂಟ್ಸಲ್ಲೂ ಇದೆ, ಆಲ್ಗೆಲೂ ಇರುತ್ತೆ, ಮತ್ತು ಫಂಗೈಲ್ ಕೂಡ ಇರುತ್ತೆ. ಆದರೆ ಸೆಲ್ ವಾಲ್ ಎಲ್ಲದರಲ್ಲೂ ಇದ್ದರೂ ಕೂಡ ಅದ್ರದ್ದು ಕಾಂಪೊಸಿಷನ್ ಬೇರೆ ಬೇರೆ ಇರುತ್ತೆ. ಕೆಲವೊಂದು ಸೆಲ್ಸಲ್ಲಿ ಸೆಲ್ ವಾಲ್ ಇಸ್ ಮೇಡ್ ಅಪ್ ಆಫ್ ಸಮ್ ಸಬ್ಸ್ಟೆನ್ಸ್, ಕೆಲವೊಂದು ಸೆಲ್ಸಲ್ಲಿ ಬೇರೆ ಸಬ್ಸ್ಟೆನ್ಸಿಂದ ಮಾಡಿರ್ಬೋದು. ಸೊ ಯಾವ್ಯಾವ ಆರ್ಗ್ಯಾನಿಸಮಲ್ಲಿ ಸೆಲ್ ವಾಲ್ ಯಾವ್ಯಾವ ಸಬ್ಸ್ಟೆನ್ಸಿಂದ ಫಾರ್ಮ್ ಆಗಿದೆ ಅನ್ನೋದನ್ನು ಈಗ ನಾವು ಕಲ್ತ್ಕೊಳ್ಳೋಣ.
ಸೊ ಮೊದಲನೇದಾಗಿ ಆಲ್ಗೆಯಿಂದ ಶುರು ಮಾಡೋಣ. ನಿಮಗೆ ಗೊತ್ತಿರೋ ಹಾಗೆ ಆಲ್ಗೆ ಇಸ್ ಫೌಂಡ್ ಇನ್ 3 ಕಿಂಗ್ಡಮ್ಸ್. ಆಲ್ಗೆ ಅಂತ ಹೇಳಿದಾಗ ನಾವು ಬ್ಲೂ ಗ್ರೀನ್ ಆಲ್ಗೆ ಬಗ್ಗೆ ಮಾತಾಡಿದ್ರೆ ಅದು ಪ್ರೋಕ್ಯಾರಿಯೋಟ್ಸಲ್ಲಿ ಬರುತ್ತೆ. ಪ್ರೋಕ್ಯಾರಿಯೋಟ್ಸಲ್ಲಿ ಬರೋ ಬ್ಲೂ ಗ್ರೀನ್ ಆಲ್ಗೆ ಸೆಲ್ ವಾಲಲ್ಲಿ ಪೆಪ್ಟಿಡೋಗ್ಲೈಕನ್ ಇರುತ್ತೆ. ಪ್ರೊಟಿಸ್ಟಾಲಿ ಗೋಲ್ಡನ್ ಬ್ರೌನ್ ಆಲ್ಗೆ ಬರುತ್ತೆ. ಸೊ ಅದರದ್ದು ಮತ್ತು ಪ್ಲಾಂಟ್ ಕಿಂಗ್ಡಮಲ್ಲಿ ಪ್ಲಾಂಟೇಲಿ ನಾವು ಗ್ರೀನ್ ಆಲ್ಗೆ, ರೆಡ್ ಆಲ್ಗೆ, ಬ್ರೌನ್ ಆಲ್ಗೆ ಬಗ್ಗೆ ಕಲ್ತಿದ್ದೀವಿ. ಸೊ ಈ ಪ್ರೊಟಿಸ್ಟಾ ಮತ್ತು ಪ್ಲಾಂಟೇಯಲ್ಲಿ ಬರೋ ಆಲ್ಗೆ, ದಟ್ ಇಸ್ ವಾಟ್ ವಿ ಆರ್ ಕನ್ಸಿಡರಿಂಗ್ ಹಿಯರ್ ಅಂಡರ್ ಯೂಕ್ಯಾರಿಯೋಟ್ಸ್. ಇಲ್ಲಿ ಆಲ್ಗೆ ಅಂತ ಹೇಳಿದ್ರೆ ಇಲ್ಲಿ ಬ್ಲೂ ಗ್ರೀನ್ ಆಲ್ಗೆ ಇನ್ಕ್ಲೂಡೆಡ್ ಆಗಿಲ್ಲ, ಯಾಕಂದರೆ ಬ್ಲೂ ಗ್ರೀನ್ ಆಲ್ಗೆ ಅಥವಾ ಸೈನೋಬ್ಯಾಕ್ಟೀರಿಯಾ, ಮೊನೆರಾ ಅಂಡರ್ ಬರುತ್ತೆ. ಓಕೆನಾ? ಸೊ ಈ ಆಲ್ಗೆ ಸೆಲ್ ವಾಲಲ್ಲಿ ಯೂಶಲಿ ಮೆಜಾರಿಟಿ ಮೇಜರ್ ಕಾಂಪೊನೆಂಟ್ ಏನಿರುತ್ತೆ ಅದು ಸೆಲ್ಯುಲೋಸ್ ಆಗಿರುತ್ತೆ. ಅದು ಬಿಟ್ಟು ಕೆಲವೊಂದು ಸಬ್ಸ್ಟೆನ್ಸಸ್ ಲೈಕ್ ಗ್ಯಾಲೆಕ್ಟಿನ್ಸ್, ಮ್ಯಾನಿನ್ಸ್ ಮತ್ತು ಕೆಲವೊಂದು ಮಿನರಲ್ಸ್ ಲೈಕ್ ಕ್ಯಾಲ್ಶಿಯಂ ಕಾರ್ಬೋನೇಟ್ ಇದೆಲ್ಲ ಕೂಡ ಪ್ರೆಸೆಂಟ್ ಆಗಿರುತ್ತೆ. ಆಲ್ಗೆ ಬಿಟ್ಟು ಪ್ಲಾಂಟ್ಸಲ್ಲಿ ಬೇರೆ ಬೇರೆನೂ ಗ್ರೂಪ್ಸ್ ಇದೆ ಅಲ್ವಾ. ವಿ ಹ್ಯಾವ್ ಬ್ರಯೋಫೈಟ್ಸ್, ಟೆರಿಡೋಫೈಟ್ಸ್, ಜಿಮ್ನೋಸ್ಪರ್ಮ್ಸ್, ಆಂಜಿಯೋಸ್ಪರ್ಮ್ಸ್ ಇದೆಲ್ಲ ಕೂಡ ಇದೆ. ಆಲ್ಗೆನ್ ಬಿಟ್ಟು ಮಿಕ್ಕಿದ ಪ್ಲಾಂಟ್ಸಲ್ಲಿ ನಾವು ಸೆಲ್ಯುಲೋಸ್, ಹೆಮಿಸೆಲ್ಯುಲೋಸ್, ಪೆಕ್ಟಿನ್ಸ್, ಪ್ರೋಟೀನ್ಸ್ ಇದನ್ನೆಲ್ಲ ನೋಡ್ಬೋದು. ಸೆಲ್ಯುಲೋಸ್, ಹೆಮಿಸೆಲ್ಯುಲೋಸ್, ಲಿಗ್ನಿನ್, ಪೆಕ್ಟಿನ್ ಇದ್ರ ಬಗ್ಗೆ ಎಲ್ಲ ನಾವು ಅನಾಟಮಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸಲ್ಲಿ ಆಲ್ರೆಡಿ ಕಲ್ತ್ಕೊಂಡಿದ್ದೀವಿ. ಸೊ ಈ ಎಲ್ಲ ಸಬ್ಸ್ಟೆನ್ಸಸ್ನ ನಾವು ಬೇರೆ ಪ್ಲಾಂಟ್ಸ್ನ ಸೆಲ್ ವಾಲ್ಸಲ್ಲಿ ನೋಡ್ಬೋದು. ಕೊನೆಯದಾಗಿ ಫಂಗೈ. ಐ ಟೋಲ್ಡ್ ಯು ದಟ್ ಫಂಗೈ ಆಲ್ಸೋ ಹ್ಯಾವ್ ಸೆಲ್ ವಾಲ್, ರೈಟ್? ಫಂಗಲ್ ಸೆಲ್ ವಾಲ್ ಇಸ್ ಮೇಡ್ ಅಪ್ ಆಫ್ ಕೈಟಿನ್. ಇದ್ರ ಬಗ್ಗೆ ನೀವು ಬಯೋಲಾಜಿಕಲ್ ಕ್ಲಾಸಿಫಿಕೇಶನ್ ಅನ್ನೋ ಚಾಪ್ಟರಲ್ಲಿ ಕೂಡ ಕಲ್ತಿದ್ದೀರಾ. ಓಕೆ, ಸೊ ಇವಾಗ ಪ್ಲಾಂಟ್ ಸೆಲ್ಸಲ್ಲಿ ನಾವು ಮಾತಾಡುವಾಗ ಪ್ರೈಮರಿ ವಾಲ್, ಸೆಕೆಂಡ್ರಿ ವಾಲ್ ಥಿಕ್ನಿಂಗ್ ಈ ಥರ ಎಲ್ಲ ನಾವು ಮಾತಾಡಿದ್ವಿ ಅಲ್ವಾ. ಸೊ ನಾವು ಸ್ಕ್ಲೀರನ್ ಕೈಮಾ ಬಗ್ಗೆ ಡಿಸ್ಕಸ್ ಮಾಡಿದಾಗ ಅನಾಟಮಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸಲ್ಲಿ ಐ ಸೆಡ್ ಇದರಲ್ಲಿ ಸೆಕೆಂಡ್ರಿ ವಾಲ್ ಥಿಕ್ನಿಂಗ್ ಲಿಗ್ನಿನ್ ಪ್ರೆಸೆಂಟ್ ಆಗಿರುತ್ತೆ, ಕೋಲನ್ ಕೈಮಾಲಿ ಪೆಕ್ಟಿನ್ ಕಾರ್ನರ್ಸಲ್ಲಿ ಪ್ರೆಸೆಂಟ್ ಆಗಿರುತ್ತೆ, ಇದನ್ನೆಲ್ಲ ಹೇಳಿದೆ ಅಲ್ವಾ. ಸೊ ಎಕ್ಸಾಕ್ಟ್ಲಿ ಏನು ಈ ಥಿಕ್ನಿಂಗ್ ಅಂದರೆ ಅದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಇವಾಗ ಒಂದು ಪ್ಲಾಂಟ್ ಸೆಲ್ನ ನಾವು ತೊಗೊಂಡ್ರೆ, ಇದು ಒಂದು ಪ್ಲಾಂಟ್ ಸೆಲ್. ಈ ಪ್ಲಾಂಟ್ ಸೆಲ್ ಗ್ರೋ ಆಯಿತು, ಇವಾಗ ಅದು ತುಂಬ ದೊಡ್ಡದಾಗಿದೆ. ಆ ಒಂದೇ ನ್ಯೂಕ್ಲಿಯಸ್ ಅಷ್ಟು ದೊಡ್ಡ ಸೆಲ್ನ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ಈ ಪ್ಲಾಂಟ್ ಸೆಲ್ ಡಿಸೈಡ್ ಮಾಡಿದೆ ನಾನು ಇವಾಗ ಸೆಲ್ ಡಿವಿಷನ್ ಅಂಡರ್ಗೋ ಮಾಡಬೇಕು, ಇಲ್ಲದೇ ಇದ್ರೆ ಸೆಲ್ ಪ್ರಾಪರಾಗಿ ಫಂಕ್ಷನ್ ಆಗೋಕ್ಕಾಗೋದಿಲ್ಲ ಅಂತ. ಸೊ ಏನು ಮಾಡುತ್ತೆ, ಈ ಪ್ಲಾಂಟ್ ಸೆಲ್ 1 ನ್ಯೂಕ್ಲಿಯಸ್ ಇದ್ದಿದ್ದನ್ನು 2 ನ್ಯೂಕ್ಲಿಯಸ್ ಆಗಿ ರೆಪ್ಲಿಕೇಟ್ ಮಾಡಿಕೊಂಡು DNA ಸೆಲ್ ಡಿವಿಷನ್ ಅಂಡರ್ಗೋ ಮಾಡಬೇಕು. ಈ ಸೆಲ್ ಡಿವಿಷನ್ ಅಂಡರ್ಗೋ ಆಗೋ ಟೈಮಲ್ಲಿ ಫಸ್ಟ್ ಒಂದು ಏನು ಸೆಲ್ ವಾಲ್ ಫಾರ್ಮ್ ಆಗುತ್ತೆ 2 ಸೆಲ್ ಮಧ್ಯ, ಇದಕ್ಕೆ ನಾವು ಮಿಡಲ್ lamella ಅಂತ ಕರಿತೀವಿ. And this middle lamella is composed of calcium pectate. ಇದು ಒಂಥರ ಸಿಮೆಂಟಿಂಗ್ ಲೇಯರ್ ಇರುತ್ತೆ. 2 ಸೆಲ್ ಮಧ್ಯ ಏನು ಫಸ್ಟ್ ವಾಲ್ ಫಾರ್ಮ್ ಆಗುತ್ತೆ, ದಟ್ ಲೇಯರ್ ಆಫ್ ದ ಸೆಲ್ ವಾಲ್ ಇಸ್ ಕಾಲ್ಡ್ ದ ಮಿಡಲ್ ಲ್ಯಾಮೆಲ್ಲಾ. ದಿಸ್ ಇಸ್ ಕಂಪೋಸ್ಡ್ ಆಫ್ ಕ್ಯಾಲ್ಸಿಯಂ ಪೆಕ್ಟೇಟ್. ಇವಾಗ ಈ 2 ಸಣ್ಣ ಸಣ್ಣ ಸೆಲ್ಗಳು ಅದು ಗ್ರೋತ್ ಆಗುತ್ತೆ, ಸೈಟೋಪ್ಲಾಸಮ್ನ ಅಕ್ಯುಮುಲೇಟ್ ಮಾಡ್ಕೊಳ್ಳುತ್ತೆ, ದೊಡ್ಡದಾಗುತ್ತಾ ಹೋಗುತ್ತೆ. ಈ ದೊಡ್ಡದು ಆಗ್ತಾ ಆಗ್ತಾ ಪ್ರೈಮರಿ ಸೆಲ್ ವಾಲ್ನ ಪ್ರೊಡ್ಯೂಸ್ ಮಾಡುತ್ತೆ. ಈ ಪ್ರೈಮರಿ ವಾಲ್ ಕ್ಯಾಲ್ಶಿಯಂ ಪೆಕ್ಟೇಟ್ನ ಒಳಗಡೆಗೆ ಪ್ರೊಡ್ಯೂಸ್ ಆಗುತ್ತೆ. ಓಕೆ, ಮಿಡಲ್ ಲ್ಯಾಮೆಲ್ಲಾನ ಒಳಗಡೆ ಪ್ರೊಡ್ಯೂಸ್ ಆಗುತ್ತೆ. ಸೊ ದಿಸ್ ಇಸ್ ಆರ್ ಪ್ರೈಮರಿ ಸೆಲ್ ವಾಲ್. ಈ ಪ್ರೈಮರಿ ಸೆಲ್ ವಾಲ್ನ ಪ್ರೊಡ್ಯೂಸ್ ಮಾಡೋದು ಈ ಸೆಲ್ಲಲ್ಲಿರೋ ಸೈಟೋಪ್ಲಾಸ್ಮಿಕ್ ಕಂಟೆಂಟ್, ಅಲ್ಲಿಂದಾನೇ ಈ ಸೆಲ್ ವಾಲ್ ಮಟೀರಿಯಲ್ ಬರೋದು. ಓಕೆನಾ? ಸೊ ಈ ಸೆಲ್ ಪ್ರೊಡ್ಯೂಸ್ ಮಾಡುತ್ತೆ, ಥಿಕ್ ಮಾಡುತ್ತೆ, ಪ್ರೈಮರಿ ವಾಲ್ನ ಪ್ರೊಡ್ಯೂಸ್ ಮಾಡುತ್ತೆ ಈ ಕಡೆಗೆ, ಮಿಡಲ್ ಲ್ಯಾಮೆಲ್ಲಾ ಒಳಗಡೆಗೆ, ಈ ಸೆಲ್ ಕೂಡ ಅದೇ ರೀತಿ ಮಾಡುತ್ತೆ. ಸೊ ಈ ಪ್ರೈಮರಿ ಸೆಲ್ ವಾಲ್ ಯೂಶಲಿ ಇಟ್ ಇಸ್ ಕಂಪೋಸ್ಡ್ ಆಫ್ ಸೆಲ್ಯುಲೋಸ್. ಈ ಸೆಲ್ ವಾಲ್ ಏನಂದರೆ ಸೆಲ್ ಗ್ರೋತ್ ಆಗ್ತಾ 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 ಈ ಸೆಲ್ ವಾಲ್ ಕೂಡ ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ. ಹಾಗೆ ಕೆಲವೊಂದು ಸೆಲ್ಸಲ್ಲಿ ಸೆಲ್ ಮೆಚೂರ್ ಆಗ್ತಾ ಆಗ್ತಾ ಒಂದು ಸೆಕೆಂಡ್ರಿ ವಾಲ್ ಕೂಡ ಫಾರ್ಮ್ ಆಗುತ್ತೆ. ಈ ಸೆಕೆಂಡ್ರಿ ವಾಲ್ ಫಾರ್ಮ್ಸ್ ಇನ್ಸೈಡ್ ದ ಪ್ರೈಮರಿ ವಾಲ್. ಸೊ ದಿಸ್ ಇಸ್ ದ ಸೆಕೆಂಡರಿ ವಾಲ್. ಅದು ಪ್ರೈಮರಿ ವಾಲ್ ಒಳಗಿರುತ್ತೆ. ನಿಮಗೆಲ್ಲ ಕ್ವೆಶನ್ಸ್ ಬರ್ಬೋದು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ, CET, NEET ಅಂತ ಕಡೆ. ಸೆಲ್ ವಾಲಲ್ಲಿ ಔಟ್ಸೈಡ್ ಟು ಇನ್ಸೈಡ್, ಪ್ಲಾಂಟ್ ಸೆಲ್ ವಾಲಲ್ಲಿ ಯಾವುದೆಲ್ಲ ಲೇಯರ್ಸ್ ಇದೆ ಅಂತ ಬೇರೆ ಬೇರೆ ಆರ್ಡರ್ ಕೊಡ್ಬೋದು. ಮಿಡಲ್ ಲ್ಯಾಮೆಲ್ಲಾ, ಪ್ರೈಮರಿ ವಾಲ್, ಸೆಕೆಂಡ್ರಿ ವಾಲ್,
ಪ್ರೈಮರಿ ವಾಲ್, ಮಿಡಲ್ ಲ್ಯಾಮೆಲ್ಲಾ, ಸೆಕೆಂಡ್ರಿ ವಾಲ್. ಮಿಡಲ್ ಅಂತ ವರ್ಡ್ ನೋಡಿಕೊಂಡು ನೀವು ಅದು ಮಧ್ಯ ಬರುತ್ತೆ ಅಂತ ತಪ್ಪು ಅರ್ಥ ಮಾಡ್ಕೊಳ್ಬಾರ್ದು. ಇವಾಗ ನಾನು ನಿಮಗೆ ಕ್ಲಿಯರ್ ಆಗಿ ಹೇಳಿದ್ದೀನಿ, ಔಟರ್ ಮೋಸ್ಟ್ ಫಸ್ಟ್ ಏನು ಫಾರ್ಮ್ ಆಗುತ್ತೆ, ದ್ಯಾಟ್ ಈಸ್ ಅವರ್ ಮಿಡಲ್ ಲ್ಯಾಮೆಲ್ಲಾ. ಒಂದು ಸೆಲ್ ಅಂತ ತಗೊಂಡ್ರೆ, ಒಂದು ವಾಲ್, ಇದು ಒಂದು ಪಾರ್ಟ್ ಆಫ್ ದ ಸೆಲ್ ವಾಲ್ ಅಂತ ತಗೊಂಡ್ರೆ, ಔಟ್ಸೈಡ್ ಯು ಹ್ಯಾವ್ ಮಿಡಲ್ ಲ್ಯಾಮೆಲ್ಲಾ. ಮಿಡಲ್ ಲ್ಯಾಮೆಲ್ಲಾ ಒಳಗಡೆ, ವಿಚ್ ಕಲರ್ ಡಿಡ್ ವಿ ಯೂಸ್, ಗ್ರೀನ್. ಮಿಡಲ್ ಲ್ಯಾಮೆಲ್ಲಾ ಒಳಗಡೆ ಏನಿದೆ, ಮಿಡಲ್ ಅಲ್ಲಿರೋದು ಪ್ರೈಮರಿ ವಾಲ್, ಒಳಗಡೆಗಿರೋದು ಸೆಕೆಂಡ್ರಿ ವಾಲ್. ಅದ್ರೊಳಗಡೆ ಏನಿರುತ್ತೆ, ಸೆಲ್ ಮೆಂಬ್ರೇನ್ ಇರುತ್ತೆ. ಸೆಲ್ ಮೆಂಬ್ರೇನ್ ಒಳಗಡೆ ಸೈಟೋಪ್ಲಾಸಮ್ ಇರುತ್ತೆ. ಸೊ ಈ 3 ಲೇಯರ್ ಸೆಲ್ ವಾಲ್ದು. ಔಟ್ಸೈಡ್ ಮಿಡಲ್ ಲ್ಯಾಮೆಲ್ಲಾ, ಇನ್ಸೈಡ್ ದಟ್ ಪ್ರೈಮರಿ ವಾಲ್, ಇನ್ಸೈಡ್ ದಟ್ ಸೆಕೆಂಡ್ರಿ ವಾಲ್, ಇನ್ಸೈಡ್ ದಟ್ ಸೆಲ್ ಮೆಂಬ್ರೇನ್. ಈ ಆರ್ಡರ್ನ ನೀವು ಕರೆಕ್ಟಾಗಿ ನೆನ್ಪಿಟ್ಕೋಬೇಕು. ಓಕೆನಾ? ಸೊ ದ್ಯಾಟ್ ಈಸ್ ಅಬೌಟ್ ಅವರ್ ಸೆಲ್ ವಾಲ್. ಇವಾಗ ಲೆಟ್ಸ್ ಮೂವ್ ಆನ್ ಟು ಟಾಕ್ ಅಬೌಟ್ ದ ಸೆಲ್ ಮೆಂಬ್ರೇನ್. ಸೆಲ್ ಮೆಂಬ್ರೇನ್ ಅಂದ್ರೇನು? ಸೆಲ್ ಮೆಂಬ್ರೇನ್ಗೆ ಇನ್ನೊಂದು ಹೆಸರು ಪ್ಲಾಸ್ಮಾ ಮೆಂಬ್ರೇನ್. ಈ ಪ್ಲಾಸ್ಮಾ ಮೆಂಬ್ರೇನ್ ಸ್ಟ್ರಕ್ಚರ್ ಇದೆಲ್ಲ ನಮಗೆ ಕ್ಲಿಯರ್ ಆಗಿ ಗೊತ್ತಾಗಕ್ಕೆ ಶುರು ಆಗಿದ್ದು ಮೈಕ್ರೋಸ್ಕೋಪಿ ಇವಾಲ್ವ್ ಆಗ್ತಿದ್ದಂಗೆ. ಹೆಂಗೆ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ಸ್ ಎಲ್ಲ ಇವಾಲ್ವ್ ಆಗ್ತಾ ಹೋಯಿತು, ಡೆವಲಪ್ ಆಗ್ತಾ ಹೋಯಿತು, ಹಾಗೆಯೇ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಸೆಲ್ ಮೆಂಬ್ರೇನ್ ಕೂಡ ಇಂಪ್ರೂವ್ ಆಗ್ತಾ ಹೋಯಿತು. ಓಕೆನಾ? ಸೊ ಇವಾಗ ಈ ಸೆಲ್ ಮೆಂಬ್ರೇನ್ದು ಕಾಂಪೊನೆಂಟ್ಸ್ ಬಗ್ಗೆ ಮಾತಾಡಬೇಕಂದ್ರೆ, ಅಡ್ವಾನ್ಸ್ಡ್ ಮೈಕ್ರೋಸ್ಕೋಪಿಯಿಂದ ನಮಗೆ ಗೊತ್ತಾಯಿತು that cell membrane is composed of 3 components. Let me write it down like this. ಮೊದಲನೇದಾಗಿ it has lipids. Secondly, it has proteins. Thirdly, it is also made up of carbohydrates. ನಾವು ಒಂದಾದ್ಮೇಲೆ ಒಂದು ಈ 3 ಕಾಂಪೊನೆಂಟ್ಸ್ ಆಫ್ ದ ಸೆಲ್ ಮೆಂಬ್ರೇನ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಲಿಪಿಡ್ಸಿಂದ ಶುರು ಮಾಡೋಣ. ಓಕೆನಾ? ಸೊ ಲಿಪಿಡ್ಸಲ್ಲಿ ಯಾವ ರೀತಿಯ ಲಿಪಿಡ್ಸ್ ಇದೆ? ಸೆಲ್ ಮೆಂಬ್ರೇನಲ್ಲಿ ಸಾಕಷ್ಟು ಇರೋದು ಫಾಸ್ಫೋಲಿಪಿಡ್ಸ್. ಓಕೆನಾ? ಈ ಫಾಸ್ಫೋಲಿಪಿಡ್ಸ್ ಸ್ಟ್ರಕ್ಚರ್ ಏನಿರುತ್ತೆ ನಾನು ನಿಮಗೆ ಹೇಳ್ತೀನಿ. ಈ ಫಾಸ್ಫೋಲಿಪಿಡ್ಸಲ್ಲಿ ಒಂದು ಫಾಸ್ಫೇಟ್ ಹೆಡ್ ಇರುತ್ತೆ, ಅದರ ಜೊತೆಗೆ ಈ ಫಾಸ್ಫೇಟ್ ಹೆಡ್ಗೆ 2 ಹೈಡ್ರೋಕಾರ್ಬನ್ ಟೇಲ್ಸ್ ಅಟ್ಯಾಚ್ ಆಗಿರುತ್ತೆ. ಇದು ಒಂದು ಫಾಸ್ಫೋಲಿಪಿಡ್ನ ಸ್ಟ್ರಕ್ಚರ್. ಓಕೆನಾ? ಸೊ ನಾವು ಇವಾಗ ಸೆಲ್ ಮೆಂಬ್ರೇನ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೆಲ್ ಮೆಂಬ್ರೇನ್ ಇಸ್ ಪ್ರೆಸೆಂಟ್ ಇನ್ ಆಲ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಪ್ರೋಕ್ಯಾರಿಯೋಟ್ಸಲ್ಲೂ ಇದೆ, ಯೂಕ್ಯಾರಿಯೋಟ್ಸಲ್ಲೂ ಇದೆ. ನಾನು ಪ್ರೋಕ್ಯಾರಿಯೋಟಿಕ್ ಸೆಲ್ ಮೆಂಬ್ರೇನ್ ಮಾಡುವಾಗ ಹೇಳಿದ್ದೆ ನಿಮಗೆ, ಸ್ಟ್ರಕ್ಚರ್ ಎರಡರದ್ದು ತುಂಬ ಸಿಮಿಲರ್ ಆಗಿರುತ್ತೆ. ಡೀಟೇಲ್ ಸ್ಟ್ರಕ್ಚರ್ ನಾವು ಯೂಕ್ಯಾರಿಯೋಟಿಕ್ ಸೆಲ್ಸಲ್ಲಿ ಕಲಿತೀವಿ ಅಂತ. ಸೊ ದಿಸ್ ಇಸ್ ವಾಟ್ ದ ಸ್ಟ್ರಕ್ಚರ್ ಇಸ್. ಸೊ ಸೆಲ್ ಮೆಂಬ್ರೇನಲ್ಲಿ 3 ಡಿಫ್ರೆಂಟ್ ರೀತಿಯ ಬಯೋಮಾಲಿಕ್ಯೂಲ್ಸ್ನ ನಾವು ನೋಡ್ಬೋದು: ಲಿಪಿಡ್ಸ್, ಪ್ರೋಟೀನ್ಸು, ಕಾರ್ಬೋಹೈಡ್ರೇಟ್ಸ್. ಇವಾಗ ನಾವು ಮೊದಲನೇದಾಗಿ ಲಿಪಿಡ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಲಿಪಿಡ್ಸಲ್ಲಿ ಪ್ರಾಮಿನೆಂಟ್ ಮೆಜಾರಿಟಿ ಯಾವ ರೀತಿಯ ಲಿಪಿಡ್ ಇರುತ್ತೆ ಅಂದರೆ ಫಾಸ್ಫೋಲಿಪಿಡ್ ಅಂತ ಇರುತ್ತೆ. ಈ ಫಾಸ್ಫೋಲಿಪಿಡ್ ಸ್ಟ್ರಕ್ಚರ್ ಈ ರೀತಿ ಇರುತ್ತೆ. ಅದಕ್ಕೊಂದು ಫಾಸ್ಫೇಟ್ ಹೆಡ್ ಇರುತ್ತೆ, 2 ಹೈಡ್ರೋಕಾರ್ಬನ್ ಟೇಲ್ಸ್ ಇರುತ್ತೆ. ಇವಾಗ ಈ ಫಾಸ್ಫೇಟ್ ಹೆಡ್ ಏನಿದೆ, ದಿಸ್ ಫಾಸ್ಫೇಟ್ ಹೆಡ್ ಈಸ್ ಹೈಡ್ರೋಫಿಲಿಕ್. ಹೈಡ್ರೋಫಿಲಿಕ್ ಅಂದ್ರೇನು? ಫೀಲಿಯಾ ಅಂದ್ರೇನು ನಿಮಗೆ ಗೊತ್ತಿರುತ್ತೆ, ಲವ್ ಟುವರ್ಡ್ಸ್ ಸಮಥಿಂಗ್. ಹೈಡ್ರೋ ವರ್ಡ್ ರಿಲೇಟ್ಸ್ ಟು ವಾಟರ್. ಹೈಡ್ರೋಫೀಲಿಯಾ ಅಂದರೆ ಈ ಮಾಲಿಕ್ಯೂಲ್ದು ಈ ಪಾರ್ಟ್, ಹೆಡ್ ಪಾರ್ಟ್ ಇಸ್ ವಾಟರ್ ಲವಿಂಗ್. ಸೊ ದಿಸ್ ಪಾರ್ಟ್ ಲೈಕ್ಸ್ ವಾಟರ್. ಬಟ್ ದಿಸ್ ಬಾಟಮ್ ಪಾರ್ಟ್, ಈ 2 ಹೈಡ್ರೋಕಾರ್ಬನ್ ಟೇಲ್ಸ್ ಆರ್ ಹೈಡ್ರೋಫೋಬಿಕ್. ಹೈಡ್ರೋಫೋಬಿಕ್ ಅಂದರೆ ಏನು? ಫೋಬಿಯಾ ಅಂದ್ರೆ ಏನು? ನೀವೆಲ್ಲ ಫೋಬಿಯಾ ಬಗ್ಗೆ ಕೇಳಿರ್ಬೋದು. ಫೋಬಿಯಾ ಇಸ್ ಫಿಯರ್ ಆಫ್ ಸಮಥಿಂಗ್.
ಈ ಪಾರ್ಟ್ ಆಫ್ ದ ಫಾಸ್ಫೋಲಿಪಿಡ್ ಮಾಲಿಕ್ಯೂಲ್ ಡಸ್ ನಾಟ್ ಲೈಕ್ ವಾಟರ್ ಆಟ್ ಆಲ್. ಸೊ ಇಟ್ ಈಸ್ ವಾಟರ್ ಫಿಯರಿಂಗ್, ಇಟ್ ಡಸ್ ನಾಟ್ ಲೈಕ್ ವಾಟರ್. ನಾನು ನಿಮ್ಗೆ ಹೇಳಿದೆ ಆಲ್ರೆಡಿ, ಮೆಜಾರಿಟಿ ಆಫ್ ದ ಲಿಪಿಡ್ಸ್ ಪ್ಲಾಸ್ಮಾ ಮೆಂಬ್ರೇನಲ್ಲಿ ಇರೋದು ಫಾಸ್ಫೋಲಿಪಿಡ್ಸ್. ಇವಾಗ ನಾವೊಂದು ಆನಿಮಲ್ ಸೆಲ್ನ ಕನ್ಸಿಡರ್ ಮಾಡಿದ್ರೆ, ಇದೊಂದು ಆನಿಮಲ್ ಸೆಲ್ ಅಂತ ತಗೊಂಡ್ರೆ ಇದು ನಮ್ಮದು ಪ್ಲಾಸ್ಮಾ ಮೆಂಬ್ರೇನ್ ಅಥವಾ ಸೆಲ್ ಮೆಂಬ್ರೇನ್ ಅನ್ಕೊಳ್ಳೋಣ. ಬಿಕಾಸ್ ಆನಿಮಲ್ ಸೆಲ್ಸಲ್ಲಿ ಸೆಲ್ ಮೆಂಬ್ರೇನ್ ಇಸ್ ದಿ ಔಟರ್ ಮೋಸ್ಟ್ ಲೇಯರ್. ಪ್ಲಾಂಟ್ ಸೆಲ್ಸ್, ಫಂಗಲ್ ಸೆಲ್ಸಲ್ಲಿ ನಮಗೊಂದು ಸೆಲ್ ವಾಲ್ ಇರುತ್ತೆ ಹೊರಗಡೆ. ಆನಿಮಲ್ ಸೆಲ್ಸಲ್ಲಿ ಪ್ಲಾಸ್ಮಾ ಮೆಂಬ್ರೇನೇ ಔಟರ್ ಮೋಸ್ಟ್ ಲೇಯರ್. ಪ್ಲಾಸ್ಮಾ ಮೆಂಬ್ರೇನ್ ಒಳಗಡೆ ಏನಿರುತ್ತೆ? ಇಟ್ ಎನ್ಕ್ಲೋಸಸ್ ದ ಸೈಟೋಪ್ಲಾಸಮ್ ಆ್ಯಂಡ್ ಅದರ್ ಆರ್ಗನೆಲ್ಸ್. ಪ್ಲಾಸ್ಮಾ ಮೆಂಬ್ರೇನ್ ಹೊರಗಡೆ ಏನಿರುತ್ತೆ? ಬೇರೆ ಬೇರೆ ಸೆಲ್ಸ್ ಜೊತೆ ಅಟ್ಯಾಚ್ ಆಗಿರುತ್ತೆ. ನಮ್ಮ ಎಲ್ಲ ಟಿಶ್ಯೂ ಸುತ್ತ ಒಂದು ಇಂಟರ್ಸ್ಟಿಷಿಯಲ್ ಫ್ಲೂಯಿಡ್ ಇರುತ್ತೆ ಅಲ್ವಾ? ಇವಾಗ ಈ ಇಂಟರ್ಸ್ಟಿಷಿಯಲ್ ಫ್ಲೂಯಿಡಲ್ಲಿ ವಾಟರ್ ಕಂಟೆಂಟ್ ಇದ್ದೇ ಇರುತ್ತೆ. ನಮ್ಮ ಸೈಟೋಪ್ಲಾಸಮಲ್ಲೂ ಕೂಡ ಮೆಜಾರಿಟಿಯಾಗಿ 70% ಅಷ್ಟು ವಾಟರೇ ಇರುತ್ತೆ. ಪ್ಲಾಸ್ಮಾ ಮೆಂಬ್ರೇನ್ ಹೊರಗಡೆನೂ ವಾಟರ್ ಇರೋವಂಥ ಒಂದು ಫ್ಲೂಯಿಡ್ ಇದೆ. ಪ್ಲಾಸ್ಮಾ ಮೆಂಬ್ರೇನ್ ಒಳಗಡೆ ಇರೋ ಸೈಟೋಪ್ಲಾಸಮ್ನಲ್ಲಿ ಕೂಡ ವಾಟರ್ ಇದೆ. ಇವಾಗ ಪ್ಲಾಸ್ಮಾ ಮೆಂಬ್ರೇನ್ನ ಕಂಪೋಸ್ ಮಾಡಿರುವಂಥ ಈ ಫಾಸ್ಫೋಲಿಪಿಡ್ ಮಾಲಿಕ್ಯೂಲ್ ಪ್ಲಾಸ್ಮಾ ಮೆಂಬ್ರೇನಲ್ಲಿ ಈ ರೀತಿ ಅರೇಂಜ್ ಆಗಿದ್ರೆ ಏನು ಪ್ರಾಬ್ಲಮ್ ಆಗುತ್ತೆ? ಆ ಕಡೆ ಹೆಡ್ ಇರೋ ಕಾರಣದಿಂದ, ಇದು ಹೆಡ್ ಅಂತ ಅನ್ಕೊಳ್ಳಿ, ಹೆಡ್ ಆ ಕಡೆ ಇಂಟರ್ಸ್ಟಿಷಿಯಲ್ ಫ್ಲೂಯಿಡ್ನ ಫೇಸ್ ಮಾಡ್ತಾ ಇರೋ ಕಾರಣದಿಂದ ಅಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ. ಯಾಕೆಂದರೆ ಹೆಡ್ ಲೈಕ್ಸ್ ವಾಟರ್, ಆಚೆ ಕಡೆ ವಾಟರ್ ಇದೆ, ಅದಕ್ಕೂ ವಾಟರ್ ಇಷ್ಟ, ಸೊ ಹ್ಯಾಪಿಯಾಗಿದೆ. ಆದರೆ ಟೇಲ್ಗೆ ಪ್ರಾಬ್ಲಮ್ ಆಯ್ತು ಇಲ್ಲಿ. ಯಾಕಂದರೆ ಸೈಟೋಪ್ಲಾಸಮಲ್ಲಿ ನೀರಿದೆ, ಟೇಲ್ಸ್ಗೆ ನೀರಂದರೆ ಆಗಲ್ಲ. ಸೊ ಈ ರೀತಿ ಅರೇಂಜ್ಮೆಂಟ್ ಆಗಿರೋದಕ್ಕೆ ಸಾಧ್ಯ ಇರಲ್ಲ. ಯಾಕೆಂದರೆ ದೆರ್ ವಿಲ್ ಬಿ ರಿಪಲ್ಸಿವ್ ಫೋರ್ಸ್ ಬಿಟ್ವೀನ್ ದ ಲಿಪಿಡ್ಸ್. ಲಿಪಿಡ್ ಮತ್ತು ಸೈಟೋಪ್ಲಾಸಮಲ್ಲಿ ರಿಪಲ್ಷನ್ ಇರುತ್ತೆ. ಯಾಕೆಂದರೆ ಆ 2 ಹೈಡ್ರೋಕಾರ್ಬನ್ ಟೇಲ್ಸ್ಗೆ ನೀರು ಅಂದ್ರೇ ಆಗಲ್ಲ. ಸೊ ಇದನ್ನು ಟ್ಯಾಕಲ್ ಮಾಡೋದಕ್ಕೆ ಅಕಸ್ಮಾತ್ ಏನಾದರೂ ಸೆಲ್ ಮೆಂಬ್ರೇನಲ್ಲಿ ಈ ರೀತಿ ಅರೇಂಜ್ ಆಗಿದ್ರೆ ಏನಾಗುತ್ತೆ? ಫಾಸ್ಫೋಲಿಪಿಡ್ಸ್ ಅದೇ ಪ್ರಾಬ್ಲಮ್ ಆಗುತ್ತೆ. ಹೆಡ್ ಸೈಡ್ ಸೇಫ್ ಆಗಿರುತ್ತೆ, ಖುಷಿಯಾಗಿರುತ್ತೆ. ಸೈಟೋಪ್ಲಾಸಮಲ್ಲಿ ತುಂಬಾ ನೀರಿರುತ್ತೆ, ಅದಕ್ಕೂ ನೀರಿಷ್ಟ, ಸೊ ಇಟ್ಸ್ ವೆರಿ ಹ್ಯಾಪಿ ದೇರ್. ಬಟ್ ದ ಹೈಡ್ರೋಕಾರ್ಬನ್ ಟೇಲ್ಸ್ ಆರ್ ನಾಟ್ ಹ್ಯಾಪಿ ಬಿಕಾಸ್ ಆಚೆ ಕಡೆ ಕೂಡ ಇಂಟರ್ಸ್ಟಿಷಿಯಲ್ ಫ್ಲೂಯಿಡಲ್ಲಿ ಅಥವಾ ಸೆಲ್ಸ್ ಮಧ್ಯೆ ಇರೋ ಫ್ಲೂಯಿಡಲ್ಲಿ ನೀರಿದೆ ಆ್ಯಂಡ್ ಇಟ್ ಡಸ್ ನಾಟ್ ಲೈಕ್ ವಾಟರ್. ಸೊ ಇಟ್ ಡಸ್ ನಾಟ್ ವಾಂಟ್ ಟು ಸ್ಟೇ ದೇರ್. ಇದಕ್ಕೆ ಹೆಂಗೆ ನಾವೊಂದು ಸೊಲ್ಯೂಷನ್ನ ಕಂಡುಹಿಡಿಬೋದು? ದಿಸ್ ಇಸ್ ದ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ದಟ್ ಐ ಆಮ್ ಗಿವಿಂಗ್ ಯು. ಸೆಲ್ ಒಳಗಡೆ ನೀರಿದೆ, ಸೆಲ್ ಹೊರಗಡೆ ನೀರಿದೆ, ಸೆಲ್ ಮೆಂಬ್ರೇನ್ ಎರಡರದ್ದು ಮಧ್ಯ ಇದೆ. ಸೆಲ್ ಮೆಂಬ್ರೇನಲ್ಲಿ ಫಾಸ್ಫೋಲಿಪಿಡ್ಸ್ ಇದೆ. ಒನ್ ಪಾರ್ಟ್ ಆಫ್ ದ ಫಾಸ್ಫೋಲಿಪಿಡ್ಗೆ ನೀರಾಗಲ್ಲ, ಒನ್ ಪಾರ್ಟ್ ಆಫ್ ದ ಫಾಸ್ಫೋಲಿಪಿಡ್ಗೆ ನೀರಂದರೆ ತುಂಬ ಇಷ್ಟ. ಸೊ ನಾವು ಯಾವ ರೀತಿ ಅರೇಂಜ್ ಮಾಡಿದ್ರೆ ಈ ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ ಕಂಡುಹಿಡಿಬೋದು? ಗೆಸ್ ಮಾಡೋಕ್ಕಾಗತ್ತಾ? ಥಿಂಕ್ ಅಬೌಟ್ ಇಟ್. ತುಂಬ ಸಿಂಪಲ್. ನಾವು ಏನು ಮಾಡಬೇಕಂದ್ರೆ ಈ ಫಾಸ್ಫೋಲಿಪಿಡ್ಸ್ನ 2 ಲೇಯರಲ್ಲಿ ಅರೇಂಜ್ ಮಾಡಬೇಕು. ಸೆಲ್ಸಲ್ಲಿ ಕೂಡ ಅದೇ ಆಗಿರೋದು. ಸೊ ಇದನ್ನು ಒಂದು ಸೆಲ್ ಅಂತ ತೊಗೊಂಡ್ರೆ, ಒಂದು ಪೋರ್ಷನ್ ಆಫ್ ಸೆಲ್ ಮೆಂಬ್ರೇನ್ ತೊಗೊಂಡ್ರೆ, ಫಾಸ್ಫೋಲಿಪಿಡ್ಸ್ ಈ ಸೆಲ್ ಮೆಂಬ್ರೇನಲ್ಲಿ ಈ ರೀತಿ ಅರೇಂಜ್ ಆಗಿರುತ್ತೆ. ಎರಡು ಲೇಯರಲ್ಲಿ ಅರೇಂಜ್ ಆಗಿರುತ್ತೆ. ಓಕೆನಾ? ಸೊ ಇವಾಗ ಯಾವುದೇ ರೀತಿಯ ತೊಂದರೆ ಇಲ್ಲ. ಹೊರಗಡೆ ಇಂಟರ್ಸ್ಟಿಷಿಯಲ್ ಫ್ಲೂಯಿಡ್ ಇರ್ಬೋದು, ಒಳಗಡೆ ಸೈಟೋಪ್ಲಾಸಮ್ ಇರ್ಬೋದು, ಎರಡೂ ಕಡೆ ನೀರು ಇಷ್ಟಪಡುವಂಥ ಫಾಸ್ಫೇಟ್ ಹೆಡ್ಡೇ ಇರುತ್ತೆ. ಒಳಗಡೆಗೆ ಮೆಂಬ್ರೇನ್ ಒಳಗಡೆಗೆ ನೀರು ಇಷ್ಟಪಡದೇ ಇರೋವಂಥ ಹೈಡ್ರೋಕಾರ್ಬನ್ ಟೇಲ್ಸ್ ಇರುತ್ತೆ. ಈ ರೀತಿಯ ಅರೇಂಜ್ಮೆಂಟಿಂದ ದೆರ್ ಇಸ್ ನೋ ಪ್ರಾಬ್ಲಮ್. ನಾವಿಲ್ಲಿ ಏನು ನೋಡ್ತಾ ಇದ್ವಿ? ದಿಸ್ ಇಸ್ ಒನ್ ಸೆಕ್ಷನ್, ಪ್ಲಾಸ್ಮಾ ಮೆಂಬ್ರೇನ್ದು ಒಂದು ಸೆಕ್ಷನ್. ನೀವು ಹೆಂಗೆ ಇಮ್ಯಾಜಿನ್ ಮಾಡ್ಕೋಬೇಕಂದ್ರೆ ಸೆಲ್ ಒಂದು ಸ್ಫಿಯರ್ ಥರ ಇದ್ದರೆ, ಸೆಲ್ ಈ ರೀತಿ ಒಂದು ಸ್ಫಿಯರ್ ಥರ ಇದ್ದರೆ, ಇವಾಗ ಒಂದು ಸ್ಫಿಯರ್ನ ನಾವು ಕಟ್ ಮಾಡಿ ನೋಡಿದ್ದೀವಿ ಅಂದರೆ ಈ ಪೋರ್ಷನ್ ಸೆಲ್ ಮೆಂಬ್ರೇನಲ್ಲಿ ಏನಿದೆ, ಇಲ್ಲೂ ಕೂಡ ಫಾಸ್ಫೇಟ್ ಹೆಡ್ ಇರುತ್ತೆ, ಇಲ್ಲೂ ಕೂಡ ಫಾಸ್ಫೇಟ್ ಹೆಡ್ ಇರುತ್ತೆ, ಮಧ್ಯದಲ್ಲಿ ನಾವು ಹೈಡ್ರೋಕಾರ್ಬನ್ ಟೇಲ್ಸ್ನ ನೋಡ್ಬೋದು. ಓಕೆನಾ? ಸೊ ಆ ರೀತಿ ಪ್ಲಾಸ್ಮಾ ಮೆಂಬ್ರೇನಲ್ಲಿ ಈ ಫಾಸ್ಫೋಲಿಪಿಡ್ಸ್ ಅರೇಂಜ್ ಆಗಿರುತ್ತೆ. ಈ ಫಾಸ್ಫೋಲಿಪಿಡ್ಸ್ನ ಬಿಟ್ಟು ಕೊಲೆಸ್ಟ್ರಾಲ್ನ ಕೂಡ ನಾವು ಸೆಲ್ ಮೆಂಬ್ರೇನಲ್ಲಿ ನೋಡ್ಬೋದು. ಓಕೆ, ಸೊ ಇಲ್ಲಿ ಒಂದ್ಸರಿ ಸೆಲ್ದು ಸ್ಟ್ರಕ್ಚರ್ ತೋರಿಸ್ತೀನಿ. ಸೆಲ್ ಮೆಂಬ್ರೇನ್ದು ನಿಮ್ಗಿಲ್ಲಿ ಕಾಣಿಸ್ತಾ ಇರೋ ಹಾಗೆ ದಿಸ್ ಇಸ್ ದ ಫಾಸ್ಫೋಲಿಪಿಡ್ ಬೈಲೇಯರ್. ಇಲ್ಲಿ ನೀವು ಏನು ನೋಡ್ತಾ ಇದ್ದೀರಾ ಬ್ಲೂ ಕಲರ್,
ಇದು ನಿಮ್ಮ NCERT ಡಯಾಗ್ರಾಮ್ ಓಪನ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಈ ಮೊಟ್ಟೆ ಥರ ಏನು ಸರ್ಕಲ್ ಇದೆ ಇದೆಲ್ಲ ಕೂಡ ಫಾಸ್ಫೇಟ್ ಹೆಡ್ಸ್. ಸೆಲ್ ಮೆಂಬ್ರೇನಲ್ಲಿ ಇದು ನಮಗೆ ಕಾಣಿಸುತ್ತೆ. ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಡಯಾಗ್ರಾಮ್ ಆಲ್ಸೋ ಫಾರ್ ಯುವರ್ ಎಕ್ಸಾಮ್ಸ್. ಕರೆಕ್ಟಾಗಿ ಕಲ್ತ್ಕೊಳ್ಳಿ. ಮತ್ತು ಈ ಹೈಡ್ರೋಕಾರ್ಬನ್ ಟೇಲ್ಸ್ ಏನಿದೆ ಇದು ಒಳಗಡೆಗೆ ಫೇಸ್ ಆಗಿರುತ್ತೆ. ಓಕೆನಾ? ಅದಲ್ಲದೆ ಅಲ್ಲಲ್ಲೇ ನಾವು ಕೊಲೆಸ್ಟ್ರಾಲ್ ಕೂಡ ನೋಡ್ಬೋದು. ದಿಸ್ ವಿಲ್ ಪ್ರೊವೈಡ್ ಸ್ಟೆಬಿಲಿಟಿ ಟು ದ ಸೆಲ್. ಅಂಡರ್ಸ್ಟುಡ್? ಸೊ ಇದು ನಮ್ಮ ಲಿಪಿಡ್ ಕಾಂಪೊನೆಂಟ್ ಆಫ್ ದ ಸೆಲ್ ಮೆಂಬ್ರೇನ್. ಈಗ ನಾವು ಪ್ರೋಟೀನ್ಸ್ ಬಗ್ಗೆ ಮಾತಾಡೋಣ. ನಾವು ಲಿಪಿಡ್ ಬಗ್ಗೆ ಮುಗಿಸಾಗಿದೆ. ಈಗ ನಾವು ಪ್ರೋಟೀನ್ಸ್ ಬಗ್ಗೆ ಮಾತಾಡೋಣ. ಓಕೆ, ಓಕೆನಾ? ಸೊ ಪ್ರೋಟೀನ್ಸ್ನ ಕೂಡ ನಾವು ಸೆಲ್ ಮೆಂಬ್ರೇನಲ್ಲಿ ನೋಡ್ಬೋದು. ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರೋ ಹಾಗೆ ಇಲ್ಲಿ ನೋಡಿ, ಇಲ್ಲಿ ಏನಿದೆ ದೊಡ್ಡದಾಗಿ ಆರೆಂಜ್ ಕಲರಲ್ಲಿ ಹೈಲೈಟ್ ಮಾಡ್ತೀನಿ. ದಿಸ್ ಥಿಂಗ್ is a protein. It's embedded within the membrane. This fellow here is a protein. This thing that you're looking at here like a spring, this is a protein. ಹೆಂಗೆ ಲಿಪಿಡ್ಸ್ ಇರುತ್ತೆ ಅದೇ ರೀತಿ ಪ್ಲಾಸ್ಮಾ ಮೆಂಬ್ರೇನ್ ಅಥವಾ ಸೆಲ್ ಮೆಂಬ್ರೇನಲ್ಲಿ ಪ್ರೋಟೀನ್ಸ್ ಕೂಡ ಇರುತ್ತೆ. ಸೊ ಈ ಪ್ರೋಟೀನ್ಸ್ನ ನಾವು ಕ್ಲಾಸಿಫೈ ಮಾಡ್ಬೋದು based on their ease of extraction. ನಾವು ಎಷ್ಟು ಈಸಿಯಾಗಿ ಮೆಂಬ್ರೇನ್ನಿಂದ ಪ್ರೋಟೀನ್ಸ್ನ ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಅನ್ನೋ ಬೇಸಿಸ್ ಮೇಲೆ ನಾವು ಸೆಲ್ ಮೆಂಬ್ರೇನಲ್ಲಿರೋ ಪ್ರೋಟೀನ್ಸ್ನ 2 ರೀತಿಯಾಗಿ ಕ್ಲಾಸಿಫೈ ಮಾಡ್ಬೋದು. ಮೊದಲನೇದು ಇಂಟೆಗ್ರಲ್ ಪ್ರೋಟೀನ್, ಎರಡನೇದು ಪೆರಿಫೆರಲ್ ಪ್ರೋಟೀನ್. ಓಕೆನಾ? ಸೊ ಈ ಇಂಟೆಗ್ರಲ್ ಪ್ರೋಟೀನ್ ಏನಂದರೆ, ನಾವು ಪ್ಲಾಸ್ಮಾ ಮೆಂಬ್ರೇನಲ್ಲಿ ಏನು ಫಾಸ್ಫೋಲಿಪಿಡ್ ಬೈಲೇಯರ್ ನೋಡಿದ್ವಿ ಆ ಬೈಲೇಯರ್ ಒಳಗಡೆ ಎಂಬೆಡ್ ಆಗಿಬಿಟ್ಟಿರುತ್ತೆ. ಸೊ ಅದು ಪಾರ್ಷಿಯಲ್ ಆಗಿ ಎಂಬೆಡ್ ಆಗಿ ಅರ್ಧ ಒಳಗೆ ಅರ್ಧ ಹೊರಗಿರ್ಬೋದು, ಅಥವಾ ಪೂರ್ತಿ ಪ್ರೋಟೀನ್ ಮೆಂಬ್ರೇನ್ ಒಳಗಡೆನೆ ಎಂಬೆಡ್ ಆಗಿಬಿಟ್ಟಿರ್ಬೋದು. ಅದು ಪೂರ್ತಿ ಮೆಂಬ್ರೇನ್ ಒಳಗಡೆ ಎಂಬೆಡ್ ಆಗಿರೋ ಕಾರಣದಿಂದ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡೋದು ಕಷ್ಟ ಆಗುತ್ತೆ. ಹಾಗಾಗಿ ನಾವು ಅದಕ್ಕೆ ಇಂಟೆಗ್ರಲ್ ಪ್ರೋಟೀನ್ ಅಂತ ಕರಿತೀವಿ. ಇಂಟೆಗ್ರಲ್ ಅಂದರೆ ಒಳಗಡೆ ಎಂಬೆಡ್ ಆಗಿದೆ ಅಂತ. ಸೊ ದೀಸ್ ಆರ್ ಎಂಬೆಡೆಡ್ ಐದರ್ ಪಾರ್ಷಿಯಲಿ, ಸ್ವಲ್ಪ ಮಟ್ಟಿಗೆ, ಅಥವಾ entirely, wholly within the phospholipid bilayer. ಆ ಕಾರಣದಿಂದ this type of protein is difficult to extract. ಅದರದ್ದು ಎಕ್ಸಾಕ್ಟ್ ಆಪೋಸಿಟ್ ನಮಗೆ ಪೆರಿಫೆರಲ್ ಪ್ರೋಟೀನಲ್ಲಿ ಆಗುತ್ತೆ. ಇದು ಪೆರಿಫರಿ ಅಂದ್ರೆ ಏನು? ಸುತ್ತ, ಹೊರಗಡೆ ಟುವರ್ಡ್ಸ್ ಇರೋದು. ಸೊ ದೀಸ್ ಆರ್ ನಾಟ್ ಎಂಬೆಡೆಡ್ ವಿತ್ ಇನ್ ದ ಫಾಸ್ಫೋಲಿಪಿಡ್ ಬೈಲೇಯರ್. ಅದ್ರ ಮೇಲೆ ಅಥವಾ ಕೆಳಗಡೆ ಪ್ರೆಸೆಂಟ್ ಆಗಿರುತ್ತೆ, ಹೊರಗಡೆ ಸರ್ಫೇಸ್ ಅಥವಾ ಒಳಗಡೆ ಸರ್ಫೇಸ್ ಹತ್ರ. ಸೊ ದೀಸ್ ಆರ್ ನಾಟ್ ಎಂಬೆಡೆಡ್, ದೀಸ್ ಆರ್ ಪ್ರೆಸೆಂಟ್ ಟುವರ್ಡ್ಸ್ ದ ಪೆರಿಫರಿ. ಹಾಗೇನೆ ದೀಸ್ ಆರ್ ಈಸಿಯರ್ ರಿಲೇಟಿವ್ಲಿ ಟು ಎಕ್ಸ್ಟ್ರಾಕ್ಟ್ ಫ್ರಮ್ ದ ಮೆಂಬ್ರೇನ್. ಸೊ ಈ ಬೇಸಿಸ್ ಮೇಲೆ ನಾವು 2 ರೀತಿಯ ಪ್ರೋಟೀನ್ಸ್ನ ನೋಡಿದ್ವಿ. ಮತ್ತೆ ನಾ ಹೇಳಿದೆ ನಿಮಗೆ ಕಾರ್ಬೋಹೈಡ್ರೇಟ್ಸ್ ಕೂಡ ಇರುತ್ತೆ ಅಂತ. ಥರ್ಡ್ಲಿ ವಿ ಹ್ಯಾವ್ ಕಾರ್ಬೋಹೈಡ್ರೇಟ್ಸ್. ಸೊ ಈ ಕಾರ್ಬೋಹೈಡ್ರೇಟ್ಸ್ ಏನು ಮಾಡುತ್ತೆ? ಕಾರ್ಬೋಹೈಡ್ರೇಟ್ಸ್ ಕೆಲವೊಮ್ಮೆ ಪ್ರೋಟೀನ್ಸ್ ಜೊತೆ ಅಸೋಸಿಯೇಟ್ ಆಗಿರುತ್ತೆ, ಕೆಲವೊಮ್ಮೆ ಲಿಪಿಡ್ಸ್ ಜೊತೆ ಅಸೋಸಿಯೇಟ್ ಆಗಿರುತ್ತೆ.
ಕಾರ್ಬೋಹೈಡ್ರೇಟ್ ಜೊತೆ ಅಸೋಸಿಯೇಟ್ ಆಗಿರೋ ಪ್ರೋಟೀನ್ಸ್ಗೆ ನಾವು ಗ್ಲೈಕೋಪ್ರೋಟೀನ್ಸ್ ಅಂತ ಕರಿತೀವಿ. ಲಿಪಿಡ್ಸ್ ಜೊತೆ ಅಸೋಸಿಯೇಟ್ ಆಗಿರೋ ಕಾರ್ಬೋಹೈಡ್ರೇಟ್ಸ್ ಜೊತೆ ಅಸೋಸಿಯೇಟ್ ಆಗಿರೋ ಲಿಪಿಡ್ಸ್ಗೆ ನಾವು ಗ್ಲೈಕೋಲಿಪಿಡ್ಸ್ ಅಂತ ಕರಿತೀವಿ. ಇದನ್ನ ಕೂಡ ನೀವಿಲ್ಲಿ ನೋಡ್ಬೋದು. ಇಲ್ಲಿ ಒಂದು ಲಿಪಿಡ್ ಬೈಲೇಯರ್ ಇದೆ, ಇಲ್ಲಿ ಶುಗರ್ ಅಂತ ಅಟ್ಯಾಚ್ ಆಗಿದೆ. ನೋಡಿ ಇಲ್ಲಿ ಶುಗರ್ ಅಂದ್ರೆ ಏನು? ಕಾರ್ಬೋಹೈಡ್ರೇಟ್. ಸೊ ಪಿಂಕ್ ಕಲರಲ್ಲಿ ಇಲ್ಲಿ ಮಾರ್ಕ್ ಮಾಡಿ ತೋರಿಸ್ತೀನಿ ನಿಮಗೆ. ಏನಿಲ್ಲೆಲ್ಲ ಅಟ್ಯಾಚ್ ಆಗಿದೆ ಇದು. ಇಲ್ಲಿ ನೋಡಿದ್ರೆ ಪ್ರೋಟೀನ್ಗೆ ಅಟ್ಯಾಚ್ ಆಗಿದೆ, ಈ ಪಾರ್ಟಲ್ಲಿ ನೋಡಿದ್ರೆ ಲಿಪಿಡ್ಗೆ ಅಟ್ಯಾಚ್ ಆಗಿರುತ್ತೆ. ಸೊ ಈ ಲಿಪಿಡ್ ಯಾವುದಕ್ಕೆ ಶುಗರ್ ಅಟ್ಯಾಚ್ ಆಗಿದೆ ಅಥವಾ ಕಾರ್ಬೋಹೈಡ್ರೇಟ್ ಅಟ್ಯಾಚ್ ಆಗಿದೆ, ಆ ಶುಗರ್ಗೆ ನಾವು ಆ ಲಿಪಿಡ್ಗೆ ನಾವು ಗ್ಲೈಕೋಲಿಪಿಡ್ ಅಂತ ಕರಿತೀವಿ. ಯಾವ ಪ್ರೋಟೀನ್ಗೆ ಕಾರ್ಬೋಹೈಡ್ರೇಟ್ ಅಟ್ಯಾಚ್ ಆಗಿದೆ ಅದಕ್ಕೆ ನಾವು ಗ್ಲೈಕೋಪ್ರೋಟೀನ್ ಅಂತ ಕರಿತೀವಿ. ಗ್ಲೈಕೋ ಬೇಸಿಕಲಿ ರಿಲೇಟ್ಸ್ ಟು ಶುಗರ್ ಆರ್ ಕಾರ್ಬೋಹೈಡ್ರೇಟ್ಸ್. ಓಕೆನಾ? ಸೊ ದಟ್ ಈಸ್ ಅಬೌಟ್ ದ ಕಾರ್ಬೋಹೈಡ್ರೇಟ್ ಕಾಂಪೊನೆಂಟ್ ಆಫ್ ಪ್ಲಾಸ್ಮಾ ಮೆಂಬ್ರೇನ್. ಇದು ತುಂಬ ಈಸಿಯ ಡಯಾಗ್ರಾಮ್. ಇದನ್ನ ನೀವು ಡ್ರಾ ಮಾಡೋದು ನೀಟಾಗಿ ಡ್ರಾ ಮಾಡಿ ನೀಟಾಗಿ ಲೇಬಲ್ ಮಾಡೋದನ್ನ ಅಭ್ಯಾಸ ಮಾಡಬೇಕು. ಓಕೆನಾ? ಸೊ ಇವಾಗ ಈ ಸೆಲ್ ಮೆಂಬ್ರೇನ್ನ ಸ್ವಲ್ಪ ಇಂಪ್ರೂವೈಸ್ ಮಾಡಿ ಅದರ ಸ್ಟ್ರಕ್ಚರ್ನ ಇಬ್ಬರು ಸಿಂಗರ್ ಆ್ಯಂಡ್ ನಿಕೋಲ್ಸನ್ ಇವರಿಬ್ರು ಒಂದು ಫ್ಲೂಯಿಡ್ ಮೊಸೈಕ್ ಮಾಡೆಲ್ ಪ್ರಪೋಸ್ ಮಾಡಿದ್ರು. ಈ ಫ್ಲೂಯಿಡ್ ಮೊಸೈಕ್ ಮಾಡೆಲ್ ಪ್ರಕಾರ ಏನು ಹೇಳ್ತಾರಂದ್ರೆ, ಈ ಪ್ಲಾಸ್ಮಾ ಮೆಂಬ್ರೇನ್ ಇಸ್ ಫ್ಲೂಯಿಡ್ ಇನ್ ನೇಚರ್ ಅಂತ ಹೇಳ್ತಾರೆ. and that is because of the quasi-fluid nature of phospholipids. ಅಂದರೆ ಅದರದ್ದು ಪ್ರಾಪರ್ಟಿ ಸ್ವಲ್ಪ ಸಾಲಿಡ್ ಥರ ಇರುತ್ತೆ, ಅರ್ಧ ಲಿಕ್ವಿಡ್ ಥರ ಇರುತ್ತೆ ಈ ಫಾಸ್ಫೋಲಿಪಿಡ್ ಅಂದರೆ ಲಿಪಿಡ್ಸ್ ಅಲ್ವಾ, ಎಣ್ಣೆ ಥರ ಅಂತ ನೀವು ಅನ್ಕೋಬೋದು. ಸೊ ನಮ್ಮ ಪ್ಲಾಸ್ಮಾ ಮೆಂಬ್ರೇನ್ದು ಕನ್ಸಿಸ್ಟೆನ್ಸಿ ಸ್ವಲ್ಪ ಆಯಿಲ್ ಥರ ಕನ್ಸಿಸ್ಟೆನ್ಸಿ ಇರುತ್ತೆ, ಅದಕ್ಕೆ ನಾವು ಫ್ಲೂಯಿಡ್ ನೇಚರ್ ಅಂತ ಕರಿತೀವಿ. ಈ ಫ್ಲೂಯಿಡ್ ನೇಚರ್ ಆಫ್ ಆಯಿಲ್ ಮಧ್ಯದಲ್ಲಿ ಯು ಕ್ಯಾನ್ ಫೈಂಡ್ ಪ್ರೋಟೀನ್ಸ್ ಎಂಬೆಡೆಡ್. ಸೊ ಈ ಫ್ಲೂಯಿಡ್ ಮೊಸೈಕ್ ಮಾಡೆಲ್ ಅಂತ ಯಾಕೆ ಕರಿತೀವಿ ಅಂದರೆ, ಫ್ಲೂಯಿಡ್ ನೇಚರ್ ಇದೆ ಫಾಸ್ಫೋಲಿಪಿಡ್ದು. ಮೊಸೈಕ್ ಅಂದರೆ ಏನು? ನಾವು ಹಳೆ ಕಾಲದಲ್ಲೆಲ್ಲ ಒಂದು ಥರ ಟೈಲ್ಸ್ ನೋಡ್ತಾ ಇದ್ವಿ ಗೊತ್ತಾ, ಮನೆಯೊಳಗಡೆ ಟೈಲ್ಸ್ ಹಾಕ್ತಾ ಇದ್ರು, ಮೊಸೈಕ್ ಟೈಲ್ಸ್ ಅಂತ ಹೇಳ್ತಿದ್ವಿ. ಅದರಲ್ಲಿ ನೀವು ನೋಡಿದ್ರೆ ಒಂದು ಬ್ಯಾಕ್ಗ್ರೌಂಡ್, ಒಂದು ಯೂಶಲಿ ಒಂದು ಸಿಮೆಂಟ್ ಕಲರ್ ಬ್ಯಾಕ್ಗ್ರೌಂಡ್ ಇರುತ್ತೆ, ಅದರಲ್ಲಿ ಕಲರ್ ಏನಾದರೂ ಈ ರೀತಿ ಡಾಟ್ಸ್ ಇರುತ್ತೆ. ಇದಕ್ಕೆ ನಾವು ಮೊಸೈಕ್ ಪ್ಯಾಟರ್ನ್ ಅಂತ ಕರಿತೀವಿ. ಇವಾಗ ಸಿಂಗರ್ ಅಂಡ್ ನಿಕೋಲ್ಸನ್ ಯಾಕೆ ಇದಕ್ಕೆ ಪ್ಲಾಸ್ಮಾ ಮೆಂಬ್ರೇನ್ದು ಸ್ಟ್ರಕ್ಚರ್ಗೆ ಫ್ಲೂಯಿಡ್ ಮೊಸೈಕ್ ಮಾಡೆಲ್ ಅಂತ ಕರೆದ್ರು ಅಂದರೆ, ಫ್ಲೂಯಿಡ್ ನೇಚರ್ ಇರುತ್ತೆ ಬಿಕಾಸ್ ಆಫ್ ಫಾಸ್ಫೋಲಿಪಿಡ್. ಆ ಫಾಸ್ಫೋಲಿಪಿಡ್ ಬೈಲೇಯರ್ ಮಧ್ಯ ಪ್ರೋಟೀನ್ಸ್ ಒಂಥರ ಮೊಸೈಕ್ ಪ್ಯಾಟರ್ನ್ನ ಕ್ರಿಯೇಟ್ ಮಾಡುತ್ತೆ, ಹಾಗಾಗಿ ಅದಕ್ಕೆ ಫ್ಲೂಯಿಡ್ ಮೊಸೈಕ್ ಮಾಡೆಲ್ ಅಂತ ಕರೀತಾರೆ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ, ಇವರಿಬ್ಬರ ಹೆಸರನ್ನ ನೆನ್ಪಿಟ್ಕೊಳ್ಳಿ. ಈ ಎರಡು ಹೆಸರು ಸೇರಿಸಿದ್ರೆ ಟೋಟಲಿ ನಾವು ಈವರೆಗೂ ಈ ಚಾಪ್ಟರಲ್ಲಿ 7 ಸೈಂಟಿಸ್ಟ್ ಬಗ್ಗೆ ಕಲ್ತ್ಕೊಂಡಿದ್ದೀವಿ. ಓಕೆನಾ? ಸೊ ದಟ್ ಈಸ್ ಅಬೌಟ್ ದ ಸೆಲ್ ಮೆಂಬ್ರೇನ್. ಇವಾಗ ನಾವು ಫಂಕ್ಷನ್ಸ್ ಬಗ್ಗೆ ಮಾತಾಡಬೇಕಂದ್ರೆ ಸೆಲ್ ಮೆಂಬ್ರೇನ್ದು ಏನು ಫಂಕ್ಷನ್ ಇದೆ ಅಂತ. ಸೊ ಒನ್ ಮೋರ್ ಥಿಂಗ್ ಐ ವಾಂಟೆಡ್ ಟು ಸೇ, ಈ ಸೆಲ್ ಮೆಂಬ್ರೇನಲ್ಲಿರೋ ಪ್ರೋಟೀನ್ಸ್ ಏನಿದೆ, ಪ್ರೋಟೀನ್ಸ್ ಆರ್ ಕೇಪಬಲ್ ಆಫ್ ಲ್ಯಾಟ್ರಲ್ ಮೂವ್ಮೆಂಟ್. ಹಾಗಂದ್ರೆ ಏನಂತ ತಿಳಿಸ್ಬಿಡ್ತೀನಿ ಒಂದೇ ಒಂದು ನಿಮಿಷ. ಸೊ ಇದು ಪ್ಲಾಸ್ಮಾ ಮೆಂಬ್ರೇನ್, ಫಾಸ್ಫೋಲಿಪಿಡ್ ಬೈಲೇಯರ್, ಅಲ್ಲಲ್ಲೇ ನಿಮಗೆ ಪ್ರೋಟೀನ್ಸ್ ಕಾಣಿಸ್ತಾ ಇದೆ. ಈ ಫಾಸ್ಫೋಲಿಪಿಡ್ ಬೈಲೇಯರ್ ಇಸ್ ಫ್ಲೂಯಿಡ್ ಇನ್ ನೇಚರ್. ಅದ್ರ ಮಧ್ಯ ಇದು ಪ್ರೋಟೀನ್ಸ್ ಇರೋ ಕಾರಣದಿಂದ ಇದೊಂದು ಮೊಸೈಕ್ ಅಪಿಯರೆನ್ಸ್ ಇದೆ ನಮಗೆ. ಈ ಫಾಸ್ಫೋಲಿಪಿಡ್ ಫ್ಲೂಯಿಡ್ ನೇಚರ್ ಇರೋ ಕಾರಣದಿಂದ ಈ ಪ್ರೋಟೀನ್ಸ್ ಇದರೊಳಗಡೆ ಲ್ಯಾಟ್ರಲ್ ಮೂವ್ಮೆಂಟ್ನ ತೋರಿಸ್ಬೋದು. ಪ್ರೋಟೀನ್ಸ್ ಕ್ಯಾನ್ ಲಿಟ್ರಲಿ ಮೂವ್ ವಿತ್ ಇನ್ ದ ಫಾಸ್ಫೋಲಿಪಿಡ್ ಬೈಲೇಯರ್. ಓಕೆನಾ? ಸೊ ಅದನ್ನ ಕೂಡ ನೆನ್ಪಿಟ್ಕೊಳ್ಳಿ. ನೌ ದ ಸೆಲ್ ಮೆಂಬ್ರೇನ್ ಇಸ್ ಸೆಡ್ ಟು ಬಿ ಸೆಮಿ ಪರ್ಮಿಯಬಲ್. ಸೆಮಿ ಅಂದ್ರೇನು? ಹಾಫ್ ಆರ್ ಸಮ್ವಾಟ್ ಪರ್ಮಿಯಬಲ್. ಅಂದರೆ ಈ ಪ್ಲಾಸ್ಮಾ ಮೆಂಬ್ರೇನ್ ಅಥವಾ ವಿ ಕ್ಯಾನ್ ಸೇ ಅ ಬೆಟರ್ ಟರ್ಮ್ ಟು ಯೂಸ್ ಇಸ್ ಸೆಲೆಕ್ಟಿವ್ಲಿ ಪರ್ಮಿಯಬಲ್. ಲೆಟ್ಸ್ ಸೇ ಸೆಲೆಕ್ಟಿವ್ಲಿ ಪರ್ಮಿಯಬಲ್.
ಪರ್ಮಿಯಬಿಲಿಟಿ ಅಂದರೆ ಏನು? ಇವಾಗ ಏನೋ ಒಂದು ಬ್ಯಾರಿಯರ್ ಇದೆ, ಅದು ಮಾಲಿಕ್ಯೂಲ್ಸ್ನ ಅದ್ರ ಥ್ರೂ ಪಾಸ್ ಮಾಡೋದಕ್ಕೆ ಅಲೌ ಮಾಡುತ್ತಾ ಇಲ್ವಾ? ದ್ಯಾಟ್ ಈಸ್ ದ ಪರ್ಮಿಯಬಿಲಿಟಿ. ನಾವು ಸೆಲ್ ಮೆಂಬ್ರೇನ್ ಒಂದು ಬ್ಯಾರಿಯರ್ ಅಲ್ವಾ, ಸೆಲ್ ಸುತ್ತ ಇರುತ್ತೆ. ಈ ಸೆಲ್ ಮೆಂಬ್ರೇನ್ದು ಪರ್ಮಿಯಬಿಲಿಟಿ ಯಾವ ರೀತಿ ಇದೆ? ಇಸ್ ಇಟ್ ಇಂಪರ್ಮಿಯಬಲ್, ಏನನ್ನೂ ಅಲೌ ಮಾಡೋದಿಲ್ವಾ? ಇಸ್ ಇಟ್ ಫುಲ್ಲಿ ಪರ್ಮಿಯಬಲ್, ಏನು ಬೇಕು ಎಲ್ಲನೂ ಅಲೌ ಮಾಡುತ್ತಾ? ಅಥವಾ ಇಸ್ ಇಟ್ ಸೆಲೆಕ್ಟಿವ್ಲಿ ಪರ್ಮಿಯಬಲ್ ಅಂತ ಬಂದರೆ, ಸೆಲ್ ಮೆಂಬ್ರೇನ್ ಇಸ್ ಸೆಲೆಕ್ಟಿವ್ಲಿ ಪರ್ಮಿಯಬಲ್. ಅದು ಸೆಲೆಕ್ಟ್ ಮಾಡುತ್ತೆ ಯಾವುದನ್ನ ಸೆಲ್ ಒಳಗಡೆ ಅಲೌ ಮಾಡಬೇಕು, ಯಾವುದನ್ನ ಸೆಲ್ಲಿಂದ ಹೊರಗಡೆ ಹೋಗೋದಕ್ಕೆ ಬಿಡಬೇಕು, ಇದನ್ನ ಸೆಲೆಕ್ಟ್ ಮಾಡುತ್ತೆ. ಹಾಗಾಗಿ ಸೆಲ್ ಮೆಂಬ್ರೇನ್ದು ಪರ್ಮಿಯಬಿಲಿಟಿ ನಾವು ಸೆಲೆಕ್ಟಿವ್ಲಿ ಪರ್ಮಿಯಬಲ್ ಅಂತ ಹೇಳ್ತೀವಿ. ಬಿಕಾಸ್ ಇಟ್ ಪಿಕ್ಸ್, ಚೂಸಸ್ ಆ್ಯಂಡ್ ಸೆಲೆಕ್ಟ್ಸ್ ವಾಟ್ ಟು ಅಲೌ ಟು ಪಾಸ್ ಥ್ರೂ ಇಟ್. ಓಕೆನಾ? ಸೊ ಈ ಸೆಲೆಕ್ಟಿವ್ ಪರ್ಮಿಯಬಿಲಿಟಿಯಿಂದ ನಾವು ಕೆಲವೊಂದು ಮಾಲಿಕ್ಯೂಲ್ಸ್ನ ಮೂವ್ಮೆಂಟ್ ನೋಡ್ಬೋದು ಅಕ್ರಾಸ್ ದ ಮೆಂಬ್ರೇನ್. ಕೆಲವೊಂದು ಮಾಲಿಕ್ಯೂಲ್ಸ್ ಸೆಲ್ ಹೊರಗಡೆಯಿಂದ ಒಳಗಡೆಗೆ ಹೋಗುತ್ತೆ, ಒಳಗಡೆಯಿಂದ ಹೊರಗೆ ಹೋಗುತ್ತೆ. ಸೊ ಬೇರೆ ಬೇರೆ ರೀತಿಯ ಮೂವ್ಮೆಂಟ್ಸ್ನ ನಾವು ನೋಡ್ಬೋದು. ಸೊ ಬ್ರಾಡ್ಲಿ ನಾವು ಆ ರೀತಿಯ ಟ್ರಾನ್ಸ್ಪೋರ್ಟ್ ಆಫ್ ಮಾಲಿಕ್ಯೂಲ್ಸ್ನ 2 ಕ್ಯಾಟಗರಿಯಲ್ಲಿ ಡಿವೈಡ್ ಮಾಡ್ಬೋದು. ಸೊ ದ್ಯಾಟ್ ಕೈಂಡ್ ಆಫ್ ಟ್ರಾನ್ಸ್ಪೋರ್ಟ್ ಅಕ್ರಾಸ್ ಪ್ಲಾಸ್ಮಾ ಮೆಂಬ್ರೇನ್ ನಾವು ನೋಡಿದ್ರೆ, ಅಥವಾ ಸೆಲ್ ಮೆಂಬ್ರೇನ್ ಅಂತ ನೋಡಿದ್ರೆ, ವಿ ಹ್ಯಾವ್ active transport. Let's first talk about passive transport. Hagene, we have active transport. Passive transport does not require energy. No energy required. It happens along the gradient. So, idon cell anta naavu tagondre, ಯಾವುದಾದ್ರೂ ಒಂದು ಮಾಲಿಕ್ಯೂಲ್ ಲೆಟ್ಸ್ ಸೇ ಒಳಗಡೆ ಹೆಚ್ಚಿದೆ, ಹೊರಗಡೆ ಕಡಿಮೆ ಇದೆ. ಕಾನ್ಸಂಟ್ರೇಷನ್ ಸೆಲ್ ಒಳಗಡೆ ಜಾಸ್ತಿ ಇದೆ, ಹೊರಗಡೆ ಕಮ್ಮಿ ಇದೆ. ಸೊ ಈ ಮಾಲಿಕ್ಯೂಲ್ ಎಲ್ಲಿ ಜಾಸ್ತಿ ಇದೆ ಆ ರೀಜನಿಂದ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ ಹೈ ಎಲ್ಲಿದೆ ಆ ರೀಜನಿಂದ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ ಎಲ್ಲಿ ಲೋ ಇದೆ, ಹಾಗೆ ಆರಾಮಾಗಿ ಪಾಸ್ ಆಗ್ಬೋದು. ಇದಕ್ಕೆ ಯಾವುದೂ ಎನರ್ಜಿ ಬೇಕಾಗಿಲ್ಲ, ಯಾವುದೇ ಟ್ರಾನ್ಸ್ಪೋರ್ಟ್ಗೆ ಎನರ್ಜಿ ಬೇಕಾಗಿರಲ್ಲ. ಅದಕ್ಕೆ ನಾವು ಪ್ಯಾಸಿವ್ ಟ್ರಾನ್ಸ್ಪೋರ್ಟ್ ಅಂತ ಕರಿತೀವಿ. ಸೊ ಹಿಯರ್ ಇಟ್ ಹ್ಯಾಪನ್ಸ್ ಅಲಾಂಗ್ ದ ಗ್ರೇಡಿಯಂಟ್ ಆ್ಯಂಡ್ ದಿಸ್ ಡಸ್ ನಾಟ್ ರಿಕ್ವೈರ್ ಎನರ್ಜಿ. ಇದು 3 ರೀತಿ ಪ್ರೊಸೆಸ್ಸಲ್ಲಿ ಆಗ್ಬೋದು. ಮೊದಲನೇದು ಡಿಫ್ಯೂಷನ್, ಸಿಂಪಲ್ ಡಿಫ್ಯೂಷನ್. ಸಿಂಪಲ್ ಡಿಫ್ಯೂಷನಲ್ಲಿ ಏನಾಗುತ್ತೆ ಅಂದರೆ, ಈ ಮಾಲಿಕ್ಯೂಲ್ ಏನಿದೆ ದಟ್ ಈಸ್ ಪರ್ಮಿಯಬಲ್ ಇನ್ ದ ಸೆಲ್ ಮೆಂಬ್ರೇನ್, ಆರಾಮಾಗಿ ಮೆಂಬ್ರೇನ್ ಮಧ್ಯನೇ ಡಿಫ್ಯೂಸ್ ಆಗಿ ಹೋಗುತ್ತೆ. If it is a neutral solute, if it is neutral, it can easily pass through the cell membrane from a region of its higher concentration to a region of its lower concentration. ಅದೇ ಕೆಲವೊಮ್ಮೆ ಏನಾಗುತ್ತಂದ್ರೆ, ಒಳಗಡೆ ಮಾಲಿಕ್ಯೂಲ್ಸ್ ಜಾಸ್ತಿ ಇದ್ರೂ ಕೂಡ, ಹೊರಗಡೆ ಕಡಿಮೆ ಇದ್ರೂ ಕೂಡ, ಆ ಮಾಲಿಕ್ಯೂಲ್ನ ನೇಚರಿಂದ ಅದು ಸೆಲ್ ಮೆಂಬ್ರೇನ್ನ ಪಾಸ್ ಮಾಡೋದಕ್ಕಾಗೋದಿಲ್ಲ. ಇಫ್ ದ ಮಾಲಿಕ್ಯೂಲ್ ಇಸ್ ಪೋಲಾರ್, ಸೆಲ್ ಮೆಂಬ್ರೇನ್ ಇಸ್ ನಾನ್ ಪೋಲಾರ್. ಸೆಲ್ ಮೆಂಬ್ರೇನ್ ನಾನ್ ಪೋಲಾರ್ ಆಗಿರೋದ್ರಿಂದ ಈ ಪೋಲಾರ್ ಮಾಲಿಕ್ಯೂಲ್ ದೋ ದೇರ್ ಇಸ್ ಅ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ ದಟ್ ಈಸ್ ಎಕ್ಸಿಸ್ಟಿಂಗ್, ಅದು ಹೋಗೋದಕ್ಕಾಗೋದಿಲ್ಲ. ಹಾಗೇನೆ ಸಿಂಪಲ್ ಆಗಿ ಡಿಫ್ಯೂಸ್ ಆಗೋದಕ್ಕಾಗೋದಿಲ್ಲ. ಅದರ ಮೂವ್ಮೆಂಟ್ನ ಹೆಲ್ಪ್ ಮಾಡೋದಕ್ಕೆ ಕೆಲವು ಪ್ರೋಟೀನ್ಸ್ ಪ್ರೆಸೆಂಟ್ ಇರುತ್ತೆ ಮೆಂಬ್ರೇನಲ್ಲಿ. ಆ ಪ್ರೋಟೀನ್ ಚಾನಲ್ ಟನಲ್ಗಳ ಥರ ಫಾರ್ಮ್ ಆಗಿರುತ್ತೆ. ಆ ಪ್ರೋಟೀನ್ ಥ್ರೂ ಇದು ಹೋಗುತ್ತೆ. ಅದಕ್ಕೆ ನಾವು ಫೆಸಿಲಿಟೇಟೆಡ್ ಡಿಫ್ಯೂಷನ್ ಅಂತ ಕರಿತೀವಿ. ಅದು ಕೂಡ ನಾವು ಸೆಲ್ ಮೆಂಬ್ರೇನ್ಸಲ್ಲಿ ನೋಡ್ಬೋದು. ಅದು ಬಿಟ್ಟು ಏನಾದರೂ ವಾಟರ್ ಮೂವ್ಮೆಂಟ್ ಆಗ್ತಾ ಇದ್ರೆ ಅದರ ಹೆಚ್ಚು ಕಾನ್ಸಂಟ್ರೇಷನಿಂದ ಲೋವರ್ ಕಾನ್ಸಂಟ್ರೇಷನ್ಗೆ, ಅದಕ್ಕೆ ನಾವು ಆಸ್ಮೋಸಿಸ್ ಅಂತ ಕರಿತೀವಿ. ಅದನ್ನು ಕೂಡ ನಾವು ನಾರ್ಮಲ್ ಆಗಿ ದಿನ ಸೆಲ್ಸಲ್ಲಿ ನೋಡ್ತಾನೆ ಇರ್ತೀವಿ. ಸೊ ಇದು 3 ಆಗುತ್ತೆ ಟೈಪ್ಸ್ ಆಫ್ ಪ್ಯಾಸಿವ್ ಟ್ರಾನ್ಸ್ಪೋರ್ಟ್ ಅಕ್ರಾಸ್ ದ ಪ್ಲಾಸ್ಮಾ ಮೆಂಬ್ರೇನ್. ನೆಕ್ಸ್ಟ್ ನಾವು ಆಕ್ಟಿವ್ ಟ್ರಾನ್ಸ್ಪೋರ್ಟ್ ಬಗ್ಗೆ ಮಾತಾಡಬೇಕಂದ್ರೆ, ಆಕ್ಟಿವ್ ಟ್ರಾನ್ಸ್ಪೋರ್ಟ್ ಹ್ಯಾಪನ್ಸ್ ಅಗೇನ್ಸ್ಟ್ ಗ್ರೇಡಿಯಂಟ್. ಅಂದರೆ ಇದೊಂದು ಸೆಲ್ ಅಂತ ತಗೊಳ್ಳಿ, ಸೆಲ್ ಒಳಗಡೆ ಜಾಸ್ತಿ ಇದೆ, ಹೊರಗಡೆ ಕಡಿಮೆ ಇದೆ. ಸೆಲ್ ಒಳಗಡೆ ಜಾಸ್ತಿ ಇದ್ರೂ ಹೊರಗಡೆಗಿಂತ ಸೆಲ್ ಒಳಗಡೆ ಅಗೇನ್ಸ್ಟ್ ದ ಗ್ರೇಡಿಯಂಟೇ ಮಾಲಿಕ್ಯೂಲ್ಸ್ ಮೂವ್ ಆಗುತ್ತೆ. ಇದಕ್ಕೆ ATP ಅಥವಾ ಎನರ್ಜಿ ರಿಕ್ವೈರ್ಮೆಂಟ್ ಇದೆ. ಸೊ ಎನರ್ಜಿನ ಯೂಸ್ ಮಾಡಿಕೊಂಡು ಆ ಮಾಲಿಕ್ಯೂಲ್ಸ್ನ ಮೆಂಬ್ರೇನ್ ಅಗೇನ್ಸ್ಟ್ ಟ್ರಾನ್ಸ್ಪೋರ್ಟ್ ಮಾಡುತ್ತೆ.
ಇದಕ್ಕೆ ಒಂದು ಎಕ್ಸಾಂಪಲ್ ಸೋಡಿಯಂ ಪೊಟ್ಯಾಷಿಯಂ ಪಂಪ್ ಅನ್ನೋ ಒಂದು ಪ್ರೋಟೀನ್. ಈ ಪ್ರೋಟೀನ್ ನಮ್ಮದು ನ್ಯೂರಾನ್ ಸೆಲ್ ಮೆಂಬ್ರೇನ್ಸಲ್ಲಿ ನಾವು ನೋಡ್ತೀವಿ, ಅದ್ರ ಬಗ್ಗೆ ಕಲಿತೀವಿ ಕೂಡ ಹೋಗ್ತಾ ಹೋಗ್ತಾ ಝುವಾಲಜಿಲಿ. This will help in the active transport of sodium and potassium ions against the concentration gradient. ಎಲ್ಲಿ ಕಡಿಮೆ ಇರುತ್ತೆ ಅಲ್ಲಿಂದ ಎನರ್ಜಿ ಯೂಸ್ ಮಾಡಿಕೊಂಡು ಎಲ್ಲಿ ಆಲ್ರೆಡಿ ಜಾಸ್ತಿ ಇರುತ್ತೆ ಅಲ್ಲಿಗೆ ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಓಕೆನಾ? ಸೊ ಈ ಎಲ್ಲ ಪ್ರಾಸೆಸಸ್ is because the cell is selectively permeable. I'm sorry, the cell membrane is selectively permeable. Okay na? So let's move on now and talk about something very very important. It is called endomembrane system. Endo andre eno? Endo andre inside. Membrane andre eno? Obviously membrane. Cell ಒಳಗಡೆ endo, inside the cell. Cell ಒಳಗಡೆ ಎಷ್ಟೊಂದು ಆರ್ಗನಲ್ಸ್ ಇರುತ್ತೆ ದಟ್ ಆ ಮೆಂಬ್ರೇನ್ ಬೌಂಡ್ ಅಲ್ವಾ. ಮೆಂಬ್ರೇನ್ ಇರುವಂಥ ಎಷ್ಟೊಂದು ಆರ್ಗನಲ್ಸ್ ಇದೆ. ಬಿಗಿನಿಂಗ್ ಆಫ್ ಟುಡೇಸ್ ಸೆಷನ್ ಆಲ್ಸೋ ಐ ಟೋಲ್ಡ್ ಯು ಯೂಕ್ಯಾರಿಯೋಟಿಕ್ದು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಏನಂದರೆ ಮೆಂಬ್ರೇನ್ ಬೌಂಡ್ ಆರ್ಗನಲ್ಸ್ ಇರುತ್ತೆ. ಮೈಟೊಕಾಂಡ್ರಿಯಾ, ಕ್ಲೋರೋಪ್ಲಾಸ್ಟ್, ಪೆರಾಕ್ಸಿಸೋಮ್ಸ್, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಲೈಸೋಸೋಮ್ಸ್, ಗಾಲ್ಜಿ, ಇದೆಲ್ಲಾನು ಆರ್ಗನಲ್ಸ್ ಥರ ಬೌಂಡ್ ಬೈ ಮೆಂಬ್ರೇನ್ಸ್. ಈ ಎಲ್ಲ ಆರ್ಗನಲ್ಸ್ಗೂ ಅದರದ್ದು ಕೆಲಸ ಇರುತ್ತೆ. ಈಚ್ ಆರ್ಗನಲ್ ಹ್ಯಾಸ್ ಇಟ್ಸ್ ಓನ್ ಸೆಟ್ ಆಫ್ ಫಂಕ್ಷನ್ಸ್ ಟು ಪರ್ಫಾರ್ಮ್. ಎಲ್ಲದಕ್ಕೂ ಅದರದೇ ಇಂಡಿವಿಜುವಲ್ ಕೆಲಸ ಇದ್ರೂ ಕೂಡ ಈ ಇಷ್ಟು ಮೆಂಬ್ರೇನ್ ಬೌಂಡ್ ಆರ್ಗನಲ್ಸ್ ಅಲ್ಲಿ ಕೆಲವೊಂದು ಮೆಂಬ್ರೇನ್ ಬೌಂಡ್ ಆರ್ಗನಲ್ಸ್ದು ಫಂಕ್ಷನ್ಸ್ ಏನಿದೆ ಅದು ಕೋಆರ್ಡಿನೇಟೆಡ್ ಆಗಿರುತ್ತೆ. ಸೊ ಯಾವುದೆಲ್ಲ ಆರ್ಗನಲ್ಸ್ದು ಫಂಕ್ಷನ್ಸ್ ಕೋಆರ್ಡಿನೇಟ್ ಆಗಿರುತ್ತೆ ಆ ಆರ್ಗನಲ್ಸ್ನ ಒಟ್ಟಿಗೆ ನಾವು ಎಂಡೋ ಮೆಂಬ್ರೇನ್ ಸಿಸ್ಟಮ್ ಅಂತ ಕರಿತೀವಿ. ಓಕೆನಾ? ಸೊ ಇವಾಗ ನಾವೊಂದು ಸೆಲ್ನ ತೊಗೊಂಡ್ರೆ ಸೆಲ್ ಒಳಗಡೆ ನ್ಯೂಕ್ಲಿಯಸ್ ಇರುತ್ತೆ. ನ್ಯೂಕ್ಲಿಯಸ್ ಒಳಗಡೆ ಜೆನೆಟಿಕ್ ಮಟೀರಿಯಲ್ ಇರುತ್ತೆ. ವಿ ಹ್ಯಾವ್ ER, we have Golgi, we have lysosomes, you have mitochondria, you have chloroplast. ಇದೆಲ್ಲ ಆರ್ಗನಲ್ಸ್ ಇರುತ್ತೆ. ಎಲ್ಲ ಆರ್ಗನಲ್ಸ್ಗೂ ಅದರದ್ದೇ ಒಂದು ಫಂಕ್ಷನ್ ಇರುತ್ತೆ. ಈ ಎಲ್ಲ ಆರ್ಗನಲ್ಸಲ್ಲಿ ಕೆಲವೊಂದು ಆರ್ಗನಲ್ಸ್ದು ಫಂಕ್ಷನ್ ಕೋಆರ್ಡಿನೇಟೆಡ್ ಆಗಿ ನಡಿಬೇಕು. ಫಾರ್ ಎಕ್ಸಾಂಪಲ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಏನು ಫಂಕ್ಷನ್ ಇದೆ ಅದು ಗಾಲ್ಜಿ ಅಪ್ಯಾರಟಸ್ದು ಫಂಕ್ಷನ್ ಜೊತೆ ಅಸೋಸಿಯೇಟ್ ಆಗಿರುತ್ತೆ. ಗಾಲ್ಜಿ ಫಂಕ್ಷನ್ ಏನಿದೆ ಅದು ಲೈಸೋಸೋಮ್ ಫಂಕ್ಷನ್ ಜೊತೆ ಅಸೋಸಿಯೇಟ್ ಆಗಿರುತ್ತೆ. ಅದೇ ರೀತಿ ಕೆಲವೊಂದು ಆರ್ಗನಲ್ಸ್ದು ಫಂಕ್ಷನ್ ಕೋಆರ್ಡಿನೇಟೆಡ್ ಆಗಿರೋ ಕಾರಣದಿಂದ ಆ ಮೆಂಬ್ರೇನ್ ಬೌಂಡ್ ಇಷ್ಟು ಮೆಂಬ್ರೇನ್ ಬೌಂಡ್ ಆರ್ಗನಲ್ಸಲ್ಲಿ ಕೆಲವೊಂದು ಮೆಂಬ್ರೇನ್ ಬೌಂಡ್ ಆರ್ಗನಲ್ಸ್ನ ನಾವು ಎಂಡೋ ಮೆಂಬ್ರೇನ್ ಸಿಸ್ಟಮ್ ಅಂತ ಕರಿತೀವಿ. ಯಾಕಂದರೆ ವಿತಿನ್ ದ ಸೆಲ್, ಇನ್ಸೈಡ್ ದ ಸೆಲ್, ಮೆಂಬ್ರೇನ್ ಬೌಂಡ್ ಆರ್ಗನಲ್ಸ್ ಆರ್ ಫಾರ್ಮಿಂಗ್ ದಿಸ್ ಸಿಸ್ಟಮ್. ಸೊ ಈ ಎಂಡೋ ಮೆಂಬ್ರೇನ್ ಸಿಸ್ಟಮಲ್ಲಿ ಏನೆಲ್ಲ ಇನ್ಕ್ಲೂಡ್ ಆಗಿದೆ? ಮೊದಲನೇದಾಗಿ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಸೆಕೆಂಡ್ಲಿ ಗಾಲ್ಜಿ ಅಪ್ಯಾರಟಸ್, ಥರ್ಡ್ ಲೈಸೋಸೋಮ್, ಫೈನಲಿ ವ್ಯಾಕ್ಯೂಲ್ಸ್. ಇದೆಲ್ಲ ಕೂಡ ಎಂಡೋಮೆಂಬ್ರೇನ್ ಸಿಸ್ಟಮ್ದು ಕಾಂಪೊನೆಂಟ್ಸ್. ಹಾಗಿದ್ರೆ ಎಂಡೋಮೆಂಬ್ರೇನ್ ಸಿಸ್ಟಮಲ್ಲಿ ಯಾವುದೆಲ್ಲ ಇನ್ಕ್ಲೂಡ್ ಆಗಿಲ್ಲ? ಇನ್ಕ್ಲೂಡ್ ಆಗದೆ ಇರೋದು ಮೈಟೊಕಾಂಡ್ರಿಯಾ, ಕ್ಲೋರೋಪ್ಲಾಸ್ಟ್, ಪೆರಾಕ್ಸಿಸೋಮ್ಸ್. ಈ ಎಲ್ಲ ಆರ್ಗನಲ್ಸ್ ಎಂಡೋಮೆಂಬ್ರೇನ್ ಸಿಸ್ಟಮ್ದು ಕಾಂಪೊನೆಂಟ್ಸ್ ಅಲ್ಲ. ದೋ ದೀಸ್ ಆರ್ ಫೌಂಡ್ ವಿತಿನ್ ದ ಸೈಟೋಪ್ಲಾಸಮ್ ವಿತಿನ್ ದ ಸೆಲ್, ಇದರದ್ದು ಫಂಕ್ಷನ್ಸ್ ಆರ್ ನಾಟ್ ಕೋಆರ್ಡಿನೇಟೆಡ್. ಹಾಗಾಗಿ ಇದನ್ನು ನಾವು ಎಂಡೋಮೆಂಬ್ರೇನ್ ಸಿಸ್ಟಮ್ದು ಕಾಂಪೊನೆಂಟ್ಸ್ ಅಂತ ಕರೆಯೋದಿಲ್ಲ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಈ ಆರ್ಗನಲ್ಸ್ ಬಗ್ಗೆ ಫೋಕಸ್ ಮಾಡಿ ಕಲಿಯೋಣ. ಮುಂದಿನ ಕ್ಲಾಸಲ್ಲಿ ನಾವು ಮಿಕ್ಕಿರೋ ಆರ್ಗನಲ್ಸ್ ಯಾವುದೆಲ್ಲ ಎಂಡೋಮೆಂಬ್ರೇನ್ ಸಿಸ್ಟಮ್ ಕಾಂಪೊನೆಂಟ್ ಆಗಿಲ್ಲ ಆ ಆರ್ಗನಲ್ಸ್ ಬಗ್ಗೆ ಡೀಟೇಲ್ ಆಗಿ ಕಲ್ತ್ಕೊಳ್ಳೋಣ. ಓಕೆನಾ? So let's start with endoplasmic reticulum. Endoplasmic reticulum ಅಂದ್ರೆ ಏನು? ಎಂಡೋ ಅಂದ್ರೆ inside, plasm here refers to the cytoplasm, reticulum ಅಂದ್ರೆ
network. Okay, so where did this line come from? So endoplasmic reticulum is an organelle that you can find within the cytoplasm. Cytoplasm ಒಳಗಡೆ endoplasmic. ರೆಟಿಕ್ಯುಲಮ್ ಅಂದ್ರೆ ಏನು? ನೆಟ್ವರ್ಕ್. ಒಂದು ನೆಟ್ವರ್ಕ್ ರೀತಿ ಫಾರ್ಮ್ ಮಾಡೋ ಆರ್ಗನಲ್ಗೆ ನಾವು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರಿತೀವಿ. ನೀವು ಸೆಲ್ ಡಯಾಗ್ರಾಮ್ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದರೆ, ಒಂದು ಸೆಲ್ನ ತೊಗೊಂಡ್ರೆ ನ್ಯೂಕ್ಲಿಯಸ್ ಇರುತ್ತೆ. ನ್ಯೂಕ್ಲಿಯಸ್ ಇಂದಾನೇ ಸ್ಟಾರ್ಟ್ ಆಗುತ್ತೆ ಈ ರೀತಿ ಒಂದು ನೆಟ್ವರ್ಕ್ ಫಾರ್ಮ್ ಮಾಡಿರೋ ಒಂದು ಆರ್ಗನಲ್, ದ್ಯಾಟ್ ಈಸ್ ಅವರ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಇಲ್ಲಿ ನಾವು ಕ್ಲಿಯರ್ ಆಗಿ ನೋಡ್ಬೋದು, ಇದು ನ್ಯೂಕ್ಲಿಯರ್ ಮೆಂಬ್ರೇನ್. ವಾಟ್ ಯು ಲುಕಿಂಗ್ ಅಟ್ ಹಿಯರ್, ದಿಸ್ ಇಸ್ ದ ನ್ಯೂಕ್ಲಿಯರ್ ಮೆಂಬ್ರೇನ್. ನ್ಯೂಕ್ಲಿಯರ್ ಔಟರ್ ಮೆಂಬ್ರೇನಿಂದಾನೇ ಸ್ಟಾರ್ಟ್ ಆಗುತ್ತೆ. ಸೊ ಇದು ಏನು ಮಾಡುತ್ತಂದರೆ ಸೈಟೋಪ್ಲಾಸಮ್ನ 2 ಕಂಪಾರ್ಟ್ಮೆಂಟಲ್ಲಿ ಸ್ಪ್ಲಿಟ್ ಮಾಡುತ್ತೆ. ಲೆಟ್ ಮೀ ಜಸ್ಟ್ ಔಟ್ಲೈನ್ ದಿಸ್ ಫಸ್ಟ್. ಓಕೆ, ಸೊ ಸೆಲ್ ಒಳಗಡೆ ಸೈಟೋಪ್ಲಾಸಮ್ ಇತ್ತು. ಸೆಲ್ಲಲ್ಲಿರೋ ಸೈಟೋಪ್ಲಾಸಮ್ನ 2 ಕಂಪಾರ್ಟ್ಮೆಂಟಾಗಿ ಫಾರ್ಮ್ ಮಾಡುತ್ತೆ. ಹೆಂಗೆ ಅಂದರೆ, ಇದರಲ್ಲಿ ನೀವು ಟ್ಯೂಬ್ ಥರ ಸ್ಟ್ರಕ್ಚರ್, ಎಷ್ಟೊಂದು ಕನೆಕ್ಟ್ ಆಗಿರೋ ಜಾಯಿನ್ ಆಗಿರೋ ಟ್ಯೂಬ್ ಥರ ಸ್ಟ್ರಕ್ಚರ್ನ ನೋಡ್ಬೋದು. ಸೊ ಇದರೊಳಗಡೆ ಸ್ಪೇಸ್ ಏನಿದೆ, ಎಂಡೋಪ್ಲಾಸ್ಮಿಕ್ ಟ್ಯೂಬ್ ಥರ ಇದೆ, ಅದರೊಳಗೆ ಟ್ಯೂಬ್ ಒಳಗಡೆ ಜಾಗ ಇದ್ದೇ ಇರುತ್ತಲ್ವಾ, ಅದರೊಳಗಡೆ ಇರೋ ಸ್ಪೇಸ್ ಏನಿದೆ ಅದಕ್ಕೆ ನಾವು ಲೂಮೆನ್ ಅಂತ ಕರಿತೀವಿ. ಸೊ ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಒಳಗಡೆ ಇರೋ ಸ್ಪೇಸ್ಗೆ ನಾವು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಲೂಮೆನ್ ಅಂತ ಕರಿತೀವಿ. ಈ ಮೆಂಬ್ರೇನ್ ಇರೋ ಕಾರಣದಿಂದ ಸೈಟೋಪ್ಲಾಸಮ್ 2 ಕಂಪಾರ್ಟ್ಮೆಂಟಾಗಿ ಸ್ಪ್ಲಿಟ್ ಆಗುತ್ತೆ. ಲೂಮೆನ್ ಒಳಗಡೆ ಇರೋ ಜಾಗ, ಲೆಟ್ ಮೀ ರೆಪ್ರೆಸೆಂಟ್ ದಟ್ ವಿತ್ ವೈಟ್ ಕಲರ್. ಲೂಮೆನ್ ಒಳಗಡೆ ಇರೋ ಜಾಗ, ಹಾಗೇನೆ ಮಿಕ್ಕಿರೋದೆಲ್ಲ ಲೂಮೆನ್ ಹೊರಗಡೆ ಇರೋ ಜಾಗ. ಸೊ ದಿಸ್ ವಿಲ್ ಡಿವೈಡ್ ದ cytoplasm into 2 components or compartments. This is the luminal part and ಹೊರಗಡೆ ಇರೋ cytoplasm is the extraluminal. ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮೆಂಬ್ರೇನ್ ಏನಿದೆ, ಇದರದ್ದು ಮೆಂಬ್ರೇನ್ದು ಸ್ಟ್ರಕ್ಚರ್ ಕೂಡ ಪ್ಲಾಸ್ಮಾ ಮೆಂಬ್ರೇನ್ ಥರನೇ ಇರುತ್ತೆ. ಓಕೆನಾ? ಸೊ ನಾವು ಯಾವುದೆಲ್ಲ ಮೆಂಬ್ರೇನ್ ಬಾರ್ಡ್ ಆರ್ಗನಲ್ಸ್ ಬಗ್ಗೆ ಕಲಿತೀವಿ, ಆ ಆರ್ಗನಲ್ ಸುತ್ತ ಏನು ಮೆಂಬ್ರೇನ್ ಇರುತ್ತೆ ಅದರದ್ದು ಸ್ಟ್ರಕ್ಚರ್ ಕೂಡ ಫಾಸ್ಫೋಲಿಪಿಡ್, ಬೈಲಿಯರ್, ಪ್ರೋಟೀನ್ಸ್, ಕಾರ್ಬೋಹೈಡ್ರೇಟ್ಸ್ ಇದೆಲ್ಲ ಸೇಮ್ ಇರುತ್ತೆ. ಓಕೆ, ಸೊ ಈ ಮೆಂಬ್ರೇನ್ ಕಂಪಾರ್ಟ್ಮೆಂಟಲೈಸೇಷನ್ಗೆ ಹೆಲ್ಪ್ ಮಾಡ್ತಾಯಿದೆ. ಸೈಟೋಪ್ಲಾಸಮ್ನ ಸ್ಪ್ಲಿಟ್ ಮಾಡಿದೆ ಲೂಮಿನಲ್ ಸೈಡ್ ಮತ್ತು ಎಕ್ಸ್ಟ್ರಾ ಲೂಮಿನಲ್ ಸೈಟೋಪ್ಲಾಸಮ್ಗೆ. ಇವಾಗ ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಫಂಕ್ಷನ್ ಏನಂದರೆ, ಮೊದಲನೇದಾಗಿ ಇದು ಒಂದು ಸ್ವಲ್ಪ ಪ್ರೊವೈಡ್ ಮಾಡುತ್ತೆ ಸಪೋರ್ಟ್ನ, ಮೆಕ್ಯಾನಿಕಲ್ ಸಪೋರ್ಟ್ನ ಪ್ರೊವೈಡ್ ಮಾಡುತ್ತೆ ಸೆಲ್ಗೆ. ಬಿಕಾಸ್ ಇಟ್ ಇಸ್ ಸ್ಪ್ರೆಡ್ ಔಟ್ ಥ್ರೂ ಔಟ್, ಆಲ್ಮೋಸ್ಟ್ ಪ್ರಿಟಿ ಮಚ್ ಥ್ರೂ ಔಟ್ ದ ಸೆಲ್. ಕೆಲವೊಮ್ಮೆ ನ್ಯೂಕ್ಲಿಯರ್ ಮೆಂಬ್ರೇನಿಂದ ಪ್ಲಾಸ್ಮಾ ಮೆಂಬ್ರೇನ್ ತನಕ ಕೂಡ ಸ್ಪ್ರೆಡ್ ಆಗಿರುತ್ತೆ. ಇಟ್ ವಿಲ್ ಪ್ರೊವೈಡ್ ಸಮ್ ಸಪೋರ್ಟ್ ಟು ದ ಸೆಲ್. ಅಲಾಂಗ್ ವಿತ್ ದ್ಯಾಟ್ ಇಟ್ ವಿಲ್ ಹೆಲ್ಪ್ ಇನ್ ಟ್ರಾನ್ಸ್ಪೋರ್ಟ್. ಏನಾದರೂ ಮಾಲಿಕ್ಯೂಲ್ಸ್ ಟ್ರಾನ್ಸ್ಪೋರ್ಟ್ ಆಗಬೇಕು ಒಂದು ಪಾರ್ಟ್ ಆಫ್ ದ ಸೆಲ್ಲಿಂದ ಇನ್ನೊಂದು ಪಾರ್ಟಿಗೆ ಅಂದರೆ ಅದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ನಾವು ಟೈಪ್ಸ್ ಆಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಬಗ್ಗೆ ನೀವು ಲೋವರ್ ಗ್ರೇಡ್ಸಲ್ಲಿ ಕೂಡ ಕಲ್ತಿರ್ತೀರಾ. ಇಫ್ ವಿ ಹ್ಯಾವ್ ಟು ಟಾಕ್ ಅಬೌಟ್ ದ ಟೈಪ್ಸ್ ಆಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, 2 ರೀತಿಯ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ನಾವು ನೋಡ್ಬೋದು. ಮೊದಲನೇದು ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಇನ್ನೊಂದು ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಏನು ಡಿಫ್ರೆನ್ಸ್ ಅಂದರೆ ನಿಮ್ಗೆ ಈ ಡಯಾಗ್ರಾಮಲ್ಲೇ ಕಾಣಿಸುತ್ತೆ. ನಾನಿಲ್ಲಿ ಹೈಲೈಟ್ ಮಾಡಿರೋ ರೆಡ್ ಕಲರ್ ಪಾರ್ಟ್ ಆಫ್ ದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಲ್ಲಿ ನೀವು ನೋಡ್ಬೋದು ಎಷ್ಟೊಂದು ಸರ್ಕಲ್ ಸ್ಟಡ್ ಆಗಿದೆ, ಇದ್ರ ಮೇಲೆ ಅಟ್ಯಾಚ್ ಆಗಿದೆ, ಇದ್ರ ಜೊತೆ ಅಸೋಸಿಯೇಟ್ ಆಗಿದೆ. ದೀಸ್ ಆರ್ ರೈಬೋಸೋಮ್ಸ್. ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮೇಲ್ಗಡೆ ಎಷ್ಟೊಂದು ರೈಬೋಸೋಮ್ಸ್ ಇರೋ ಕಾರಣದಿಂದ ಅದಕ್ಕೆ ಒಂದು ರಫ್ ಅಪಿಯರೆನ್ಸ್ ಇರುತ್ತೆ. ಅದೇ ನೀವು ಈ ಭಾಗದಲ್ಲಿರೋ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ನಾವು ನೋಡಿದ್ರೆ, ಟ್ಯೂಬ್ಯುಲರ್ ಸ್ಟ್ರಕ್ಚರ್ ಏನಿದೆ, ಈ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಲ್ಲಿ ನಾವು ವಿ ಡು ನಾಟ್ ಸಿ ರೈಬೋಸೋಮ್ಸ್. ರೈಬೋಸೋಮ್ಸ್ ಆರ್ ಆಬ್ಸೆಂಟ್. ರೈಬೋಸೋಮ್ಸ್ ಇಲ್ಲದೆ ಇರೋ ಕಾರಣದಿಂದ ದಿಸ್ ಹ್ಯಾಸ್ ಅ ಸ್ಮೂತ್ ಅಪಿಯರೆನ್ಸ್. ಇದ್ರ ಮೇಲೆ ಎಷ್ಟೊಂದು ಚುಕ್ಕಿ ರೈಬೋಸೋಮ್ಸ್ ಇರೋ ಕಾರಣದಿಂದ ದಿಸ್ ವಿಲ್ ಗಿವ್ ಅ ರಫ್ ಅಪಿಯರೆನ್ಸ್ ವೆನ್ ಯು ಲುಕ್ ಎಟ್ ಇಟ್ ಅಂಡರ್ ದ ಮೈಕ್ರೋಸ್ಕೋಪ್. ಓಕೆನಾ? ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ ರೈಬೋಸೋಮ್ಸ್ದು ಫಂಕ್ಷನ್ ಏನು,
ಪ್ರೋಟೀನ್ ಸಿಂಥಸಿಸ್. ಹಾಗಾಗಿ ನಾವು ರೈಬೋಸೋಮ್ಸ್ಗೆ ಪ್ರೋಟೀನ್ ಫ್ಯಾಕ್ಟ್ರೀಸ್ ಅಂತ ಕರಿತೀವಿ. ಸೊ ಈ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮೇಲ್ಗಡೆ ಅಷ್ಟೊಂದು ರೈಬೋಸೋಮ್ಸ್ ಇರೋ ಕಾರಣದಿಂದ ದಿಸ್ ವಿಲ್ ಸಮ್ ವಾಟ್ ಪ್ರೊವೈಡ್ ಅ ಸೈಟ್ ಫಾರ್ ಪ್ರೋಟೀನ್ ಸಿಂಥಸಿಸ್. ರೈಬೋಸೋಮ್ಸ್ ಅದ್ರ ಮೇಲೆ ಕೂತಿರೋದ್ರಿಂದ ಸೊ ದಿಸ್ ವಿಲ್ ಕೈಂಡ್ ಆಫ್ ಹೆಲ್ಪ್ ಇನ್ ಪ್ರೋಟೀನ್ ಸಿಂಥಸಿಸ್. ಅದಲ್ಲದೆ ಪ್ರೋಟೀನ್ ಫಾರ್ಮ್ ಆದಮೇಲೆ ಅದು ಫೈನಲ್ ಸ್ಟ್ರಕ್ಚರ್ ತಗೋಬೇಕಂದ್ರೆ ಕೆಲವೊಂದು ಫೋಲ್ಡಿಂಗ್ಸ್ ಎಲ್ಲ ಆಗಬೇಕು. ಅದೆಲ್ಲ ಆಗೋದಕ್ಕೆ ಕೂಡ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಹೆಲ್ಪ್ ಮಾಡುತ್ತೆ. ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇಸ್ ಇನ್ವಾಲ್ವ್ಡ್ ಇನ್ ದ ಸಿಂಥಸಿಸ್ ಆಫ್ ಲಿಪಿಡ್ಸ್. ನಾವು ಆನಿಮಲ್ ಸೆಲ್ಸ್ನ ಕನ್ಸಿಡರ್ ಮಾಡಿದ್ರೆ ಎಷ್ಟೊಂದು ಸ್ಟೆರಾಯ್ಡ್ ಹಾರ್ಮೋನ್ಸ್ ಇದೆ ಅಲ್ವಾ ನಮ್ಮ ಆನಿಮಲ್ಸಲ್ಲಿ. ಈ ಸ್ಟೆರಾಯ್ಡ್ ಹಾರ್ಮೋನ್ಸ್ನೆಲ್ಲ ಸಿಂಥಸೈಸ್ ಮಾಡೋದು ನಮ್ಮ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ದಿಸ್ ಇಸ್ ದ ಫಂಕ್ಷನ್. ಇವಾಗ ಫಾರ್ ಎಕ್ಸಾಂಪಲ್ ಪ್ರೋಟೀನ್ ಸಿಂಥಸೈಸ್ ಮಾಡಾಯಿತು. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇದಂತ ಅನ್ಕೊಳ್ಳಿ. ನನ್ನ ಕೈ ಒಂದು ಟ್ಯೂಬ್ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ರೈಟ್ ನೌ ಇಟ್ ಇಸ್ ಸಾಲಿಡ್, ಬಟ್ ಇಮ್ಯಾಜಿನ್ ಮೈ ಹ್ಯಾಂಡ್ ಇಸ್ ಅ ಹಾಲೋ ಟ್ಯೂಬ್. ಇದು ಒಂದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಅನ್ಕೊಳ್ಳಿ. ದಿಸ್ ಇಸ್ ಅ ರೈಬೋಸೋಮ್. ರೈಬೋಸೋಮ್ ಏನು ಮಾಡುತ್ತೆ? ಒಂದು ಪ್ರೋಟೀನ್ ಸಿಂಥಸೈಸ್ ಮಾಡುತ್ತೆ. ಈ ಪ್ರೋಟೀನ್ನ ನಾವು ಸೆಲ್ಲಿಂದ ಹೊರಗಡೆಗೆ ಕಳಿಸ್ಬೇಕು, ಅಥವಾ ಸೆಲ್ ಒಳಗಡೆನೆ ಯಾವುದೋ ಟಾರ್ಗೆಟ್ ರೀಜನ್ಗೆ ಕಳಿಸ್ಬೇಕು. ಈ ಪ್ರೋಟೀನ್ ಏನು ಸಿಂಥಸೈಸ್ ಮಾಡುತ್ತೆ ರೈಬೋಸೋಮ್, ಅದನ್ನು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಟ್ಯೂಬ್ ಒಳಗಡೆ ಲೂಮೆನ್ ಇರುತ್ತಲ್ಲ, ಆ ಟ್ಯೂಬ್ ಒಳಗಡೆ ಪುಷ್ ಮಾಡುತ್ತೆ. ಸೊ ಈ ಟ್ಯೂಬ್ ಒಳಗಡೆ ಅದೇನೆಲ್ಲ ಫೋಲ್ಡಿಂಗ್ ಆಗಬೇಕು, ಅದೇನೆಲ್ಲ ಮೆಚ್ಯೂರ್ ಆಗೋಕ್ಕೆ ಏನೇನು ಬೇಕು, ಅಕಸ್ಮಾತ್ ಅದಕ್ಕೆ ಅಡಿಷ್ನಲಿ ಏನಾದರೂ ಶುಗರ್ ಆ್ಯಡ್ ಮಾಡಬೇಕಾ, ಅದೆಲ್ಲ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಒಳಗಡೆ ಆಗುತ್ತೆ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ನೀವು ನೋಡ್ತಾ ಇರೋ ಥರ ತುಂಬ ಎಷ್ಟೊಂದು ಒಂದು ಮೇಜ್ ಇದ್ದ ಹಾಗಿದೆ. ಸೊ ಆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಒಳಗಡೆ ಇಂದ ಹೊರಗಡೆ ಬರೋ ಅಷ್ಟರಲ್ಲಿ ಆ ಪ್ರೋಟೀನ್ ಅದ್ರ ಫೈನಲ್ ಫಂಕ್ಷನಲ್ ಫಾರ್ಮ್ನ ಯೂಶಲಿ ಪಡ್ಕೊಂಡಿರುತ್ತೆ. ಸೊ ಅದೇನಾಗುತ್ತಂದರೆ ಈ ಕೊನೆಗೆ ಬರ್ತಾ ಬರ್ತಾ ಅದು ಪಿಂಚ್ ಆಫ್ ಆಗಿಬಿಡುತ್ತೆ. ಆ ಪಾರ್ಟ್ ಆಫ್ ದಿ ER ವಿಲ್ ಗೆಟ್ ಪಿಂಚ್ಡ್ ಆಫ್. ಅವಾಗ ಏನಾಗುತ್ತೆ, ಪ್ಲಾಸ್ಮಾ ಮೆಂಬ್ರೇನ್ ಒಂದು ಬ್ಯಾಗ್ ಥರ ಫಾರ್ಮ್ ಮಾಡಿ ಅದರೊಳಗಡೆ ಪ್ರೋಟೀನ್ ಇರುತ್ತೆ. ಇದಕ್ಕೆ ನಾವು ವೆಸಿಕಲ್ ಅಂತ ಕರಿತೀವಿ. ER ವೆಸಿಕಲ್ ಅಂತ ಕರಿತೀವಿ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮಿಂದ ಬಡ್ ಆಫ್ ಆಗಿರೋ ಒಂದು ವೆಸಿಕಲ್. ಅರ್ಥ ಆಗ್ತಾ ಇದೆ ನಿಮಗೆ? ಪ್ರೋಟೀನ್ ಸಿಂಥಸೈಸ್ ಮಾಡ್ತು ರೈಬೋಸೋಮ್, ಅದನ್ನು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಒಳಗಡೆ ಕಳಿಸ್ಬಿಡ್ತು. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಎಷ್ಟೊಂದು ಟ್ಯೂಬ್ ಥರ ಇರುತ್ತೆ, ಒಳಗಡೆ ಖಾಲಿ ಜಾಗ ಇರುತ್ತೆ. ಸೊ ಅದ್ರ ಮೂಲಕ ಅದರಲ್ಲಿ ಬರ್ತಾ 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 ಪ್ರೋಟೀನ್ ಅದ್ರ ಫೈನಲ್ ಫಂಕ್ಷನಲ್ ಫಾರ್ಮ್ನ ತಗೊಳಕ್ಕೆ ಶುರು ಮಾಡುತ್ತೆ. ಕೊನೆಗೆ ಬಂದಾಗ ಅದು ಪಿಂಚ್ ಆಫ್ ಆಗಿಬಿಡುತ್ತೆ. ಪಿಂಚ್ ಆಫ್ ಆದಾಗ ಏನಾಗುತ್ತೆ, ಒಂದು ಬ್ಯಾಗ್ ಥರ ಫಾರ್ಮ್ ಆಗುತ್ತೆ. ಬ್ಯಾಗ್ ಒಳಗಡೆ ನಿಮ್ಮ ಪ್ರೋಟೀನ್ ಇದೆ. ಈ ಪ್ರೋಟೀನ್ ಏನಾದರೂ ಅಡಿಷ್ನಲ್ ಶುಗರ್ ಆ್ಯಡ್ ಮಾಡಬೇಕಂದ್ರೆ ಅದು ಗಾಲ್ಜಿ ಅಪ್ಯಾರಟಸ್ ಹತ್ರ ಹೋಗುತ್ತೆ. ಅದೇ ರೀತಿ ಈ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಒಳಗಡೆ ಲಿಪಿಡ್ ಸಿಂಥಸೈಸ್ ಆಗ್ತದೆ. ಲಿಪಿಡ್ಸ್ ಅದಕ್ಕೇನಾದರೂ ಶುಗರ್ ಆ್ಯಡ್ ಮಾಡಬೇಕಂದ್ರೆ, ಕಾರ್ಬೋಹೈಡ್ರೇಟ್ ಆ್ಯಡ್ ಮಾಡಬೇಕಂದ್ರೆ ಅಲ್ಲಿ ಪಿಂಚ್ ಆಫ್ ಆಗಿ ಒಂದು ವೆಸಿಕಲ್ ಫಾರ್ಮ್ ಆಗುತ್ತೆ, ಅದನ್ನು ಗಾಲ್ಜಿ ಹತ್ರ ಕಳಿಸುತ್ತೆ. ಸೊ ದಿಸ್ ಇಸ್ ಹೌ ದ ಫಂಕ್ಷನ್ ಆಫ್ ER ಆ್ಯಂಡ್ ಗಾಲ್ಜಿ ಆರ್ ಕೋಆರ್ಡಿನೇಟೆಡ್. ಓಕೆನಾ? ಸೊ ನಾವು ನೆಕ್ಸ್ಟ್ ನೋಡೋಣ ಏನಾಗುತ್ತೆ ಎಕ್ಸಾಕ್ಟ್ಲಿ ಗಾಲ್ಜಿ ಅಪ್ಯಾರಟಸಲ್ಲಿ ಅಂತ. ಗಾಲ್ಜಿ ಅಪ್ಯಾರಟಸ್ ಇದ್ರ ಹೆಸರು ಹೆಂಗೆ ಬಂತು? ಗಾಲ್ಜಿ ಅಂದರೆ ಏನಂದರೆ, ದೆರ್ ಇಸ್ ಅ ಪರ್ಸನ್ ಕಾಲ್ಡ್ ಕೆಮಿಲೋ ಗಾಲ್ಜಿ. ದೆರ್ ವಾಸ್ ಅ ಪರ್ಸನ್ ಕಾಲ್ಡ್ ಕೆಮಿಲೋ ಗಾಲ್ಜಿ. So he is the first person to have observed the presence of darkly stained bodies. ತುಂಬ ಡೆನ್ಸ್ ಆಗಿ ಸ್ಟೇನ್ ಆಗಿರೋ ಸ್ಟ್ರಕ್ಚರ್ಸ್ ನ್ಯೂಕ್ಲಿಯಸ್ ಹತ್ರ ಅವ್ರು ಫಸ್ಟ್ ಅಬ್ಸರ್ವ್ ಮಾಡಿದ್ರು. ಸೊ ಹಾಗಾಗಿ ಆ ಸ್ಟ್ರಕ್ಚರ್ಸ್ಗೆ ಗಾಲ್ಜಿ ಅಪ್ಯಾರಟಸ್ ಅಥವಾ ಗಾಲ್ಜಿ ಬಾಡೀಸ್ ಅಂತ ಕರೀತಾರೆ. ಸೊ ದಟ್ಸ್ ಇಟ್ಸ್ ಕಾಲ್ಡ್ ಗಾಲ್ಜಿ ಅಪ್ಯಾರಟಸ್. ಸೊ ಇದ್ರದ್ದು ಸ್ಟ್ರಕ್ಚರ್ ಈ ರೀತಿ ಇರುತ್ತೆ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಒಳಗಡೆ ಹೆಂಗೆ ಲೂಮೆನ್ ಇತ್ತು, ಜಾಗ ಇತ್ತು, ಹಾಗೇನೆ ಗಾಲ್ಜಿ ಅಪ್ಯಾರಟಸಲ್ಲಿ ಕೂಡ ಲೂಮೆನ್ ಇರುತ್ತೆ. ಯೂಶಲಿ ಇದು ನ್ಯೂಕ್ಲಿಯಸ್ ಮತ್ತು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಹತ್ರನೇ ಇರುತ್ತೆ. ನೀವಿಲ್ಲಿ ಡಯಾಗ್ರಾಮಲ್ಲಿ ಕೂಡ ನೋಡ್ಬೋದು. ನೋಡಿ ಇಲ್ಲಿ ಎಲ್ಲಿದೆ ಗಾಲ್ಜಿ ಅಪ್ಯಾರಟಸ್? ಗಾಲ್ಜಿ ಈಸ್ ಹಿಯರ್, ವೆರಿ ಕ್ಲೋಸ್ ಟು ದಿ ER, ವೆರಿ ಕ್ಲೋಸ್ ಟು ದಿ ನ್ಯೂಕ್ಲಿಯಸ್. ಸೊ ಅದರದ್ದು ಎಲ್ಲದರದ್ದು ಫಂಕ್ಷನ್ಸ್ ಕೋಆರ್ಡಿನೇಟೆಡ್ ಆಗಿರುತ್ತೆ. ಇವಾಗ ಗಾಲ್ಜಿದ ಫಂಕ್ಷನ್ ಅಂದರೆ ಕೆಲವೊಮ್ಮೆ ಮಾಡಿಫಿಕೇಶನ್ ಆಫ್ ಲಿಪಿಡ್ಸ್ ಆ್ಯಂಡ್ ಪ್ರೋಟೀನ್ಸ್, ಹಾಗೆಯೇ ಇಟ್ ವಿಲ್ ಹೆಲ್ಪ್ ಇನ್ ಪ್ಯಾಕೇಜಿಂಗ್. ಓಕೆನಾ?
ಸೊ ಐ ಟೆಲ್ ಯು ಸಮಥಿಂಗ್. ಇದು ಒಂದು ಸೆಲ್ ಅಂದ್ಕೊಳ್ಳೋಣ, ಇದನ್ನು ಒಂದು ನ್ಯೂಕ್ಲಿಯಸ್ ಅಂದ್ಕೊಳ್ಳೋಣ. ನ್ಯೂಕ್ಲಿಯಸ್ಸಿಂದ ಆಚೆ ಕಡೆ ಒಂದು ER ಬಂದಿದೆ. ಅದರಿಂದ ಆಚೆ ವಿ ಹ್ಯಾವ್ ಅವರ್ ಗಾಲ್ಜಿ ಅಪ್ಯಾರಟಸ್. ಸೊ ಇವಾಗ ಏನಾಗುತ್ತಂದರೆ, ಈ ಗಾಲ್ಜಿಯಲ್ಲಿ ಎಷ್ಟೊಂದು ಈ ಸ್ಯಾಕ್ ಲೈಕ್ ಸ್ಟ್ರಕ್ಚರ್ಸ್ ಇರುತ್ತೆ ನೋಡಿ, ಎಷ್ಟೊಂದು ಟೈನಿ ಫ್ಲಾಟ್ ಅಂಡ್ ಸ್ಯಾಕ್ ಲೈಕ್ ಸ್ಟ್ರಕ್ಚರ್ಸ್ ಇರುತ್ತೆ. ಅದೆಲ್ಲ ಪ್ಯಾರಲಲ್ ಆಗಿ ಅರೇಂಜ್ ಆಗಿ ಗಾಲ್ಜಿ ಅಪ್ಯಾರಟಸ್ನ ಫಾರ್ಮ್ ಆಗಿರುತ್ತೆ. ಇಲ್ಲಿ ನಾವು ನೋಡ್ಬೋದು ಒನ್ ಸೈಡ್ ದಟ್ ಈಸ್ ನಿಯರ್ ದಿ ER, that is the convex side. ಹಾಗೆಯೇ the side that is facing away from the ER, this surface is concave. ಈ ಕಾನ್ವೆಕ್ಸ್ ಸೈಡ್ಗೆ ನಾವು ಫಾರ್ಮಿಂಗ್ ಫೇಸ್ ಅಂತ ಕರಿತೀವಿ. ಕಾನ್ಕೇವ್ ಸೈಡ್ಗೆ ನಾವು ಮೆಚ್ಯೂರಿಂಗ್ ಫೇಸ್ ಅಂತ ಕರಿತೀವಿ. ಸೊ ಇಲ್ಲಿ ಏನಾಗುತ್ತಂದ್ರೆ, ನಾವು ಅನ್ಕೊಳ್ಳೋಣ ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇಲ್ಲಿರೋದು, ಇದ್ರ ಮೇಲೆ ಎಷ್ಟೊಂದು ರೈಬೋಸೋಮ್ಸ್ ಇತ್ತು. ರೈಬೋಸೋಮ್ಸ್ ಎಲ್ಲ ಪ್ರೋಟೀನ್ ಸಿಂಥಸೈಸ್ ಮಾಡ್ತು. ಆ ಪ್ರೋಟೀನ್ ಈ ER ಒಳಗೆ ಹೋಯ್ತು. ER ಇಂದ ಆಚೆ ಕಡೆ ಲೆಟ್ಸ್ ಸೇ ದಿಸ್ ಇಸ್ ಅ ಪ್ರೋಟೀನ್ ದಟ್ ಹ್ಯಾಸ್ ಟು ಗೋ ಟು ದಿಸ್ ಸೆಲ್ ಮೆಂಬ್ರೇನ್. ಈ ಸೆಲ್ ಮೆಂಬ್ರೇನ್ಗೆ ಹೋಗಬೇಕಾಗಿರೋ ಪ್ರೋಟೀನ್ ಅಂತ ಅನ್ಕೊಳ್ಳೋಣ. ಸೊ ಈಗ ER ಒಂದು ವೆಸಿಕಲ್ನ ಫಾರ್ಮ್ ಮಾಡುತ್ತೆ. ಈ ವೆಸಿಕಲ್ ಒಳಗಡೆ ನಮಗೆ ಬೇಕಾಗಿರುವಂಥ ಪ್ರೋಟೀನ್ ಇರುತ್ತೆ. ಈ ವೆಸಿಕಲ್ ಹೋಗಿ ವಿತ್ ದ ಪ್ರೋಟೀನ್ ಗಾಲ್ಜಿದು ಫಾರ್ಮಿಂಗ್ ಫೇಸ್ ಅಥವಾ ಕಾನ್ವೆಕ್ಸ್ ಸೈಡ್ ಜೊತೆ ಫ್ಯೂಸ್ ಆಗುತ್ತೆ. ಸೊ ಈ ವೆಸಿಕಲ್ ಹೋಗಿ ಗಾಲ್ಜಿ ಜೊತೆ ಹಿಂಗೆ ಫ್ಯೂಸ್ ಆದಾಗ ಏನಾಗುತ್ತೆ, ಈ ವೆಸಿಕಲ್ ಒಳಗಡೆ ಇದ್ದಿದ್ದು ಪ್ರೋಟೀನ್ ಇವಾಗ ಗಾಲ್ಜಿ ಒಳಗಡೆ ಹೋಗುತ್ತೆ. ಸೊ ಈ ಗಾಲ್ಜಿ ಅಪ್ಯಾರಟಸ್ದು ಲೂಮೆನ್ ಒಳಗಡೆ ಹೋದಾಗ ಅಲ್ಲಿ ಏನೆಲ್ಲ ಮಾಡಿಫಿಕೇಶನ್ಸ್ ಆಗಬೇಕು ಅದೆಲ್ಲ ಕೂಡ ಆಗುತ್ತೆ. ಇಫ್ ಇಟ್ ಈಸ್ ಅ ಪ್ರೋಟೀನ್ ದಟ್ ಹ್ಯಾಸ್ ಟು ಬಿ ಕಂಬೈನ್ಡ್ ವಿತ್ ಅ ಶುಗರ್ನ ಆ್ಯಡ್ ಮಾಡಬೇಕು ಒಂದು ಪ್ರೋಟೀನ್ಗೆ ಅಂದರೆ ಗಾಲ್ಜಿ ಅದನ್ನು ಮಾಡುತ್ತೆ. ಅಕಸ್ಮಾತ್ ಅದೇನಾದರೂ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಆಗಿ ಒಂದು ಲಿಪಿಡ್ನ ಕ್ಯಾರಿ ಮಾಡ್ತಾ ಇದೆ, ಲಿಪಿಡ್ಗೆ ಶುಗರ್ ಅಥವಾ ಕಾರ್ಬೋಹೈಡ್ರೇಟ್ನ ಆ್ಯಡ್ ಮಾಡಬೇಕಂದ್ರೆ ಅದು ಕೂಡ ಗಾಲ್ಜಿ ಮಾಡಿಕೊಡುತ್ತೆ. ಸೊ ಒನ್ ಆಫ್ ದ ಫಂಕ್ಷನ್ಸ್ ಆಫ್ ಗಾಲ್ಜಿ ಅಪ್ಯಾರಟಸ್ ಈಸ್ ಗ್ಲೈಕೋಸಿಲೇಷನ್. This is basically addition of carbohydrates. ಸೊ ನಮ್ಮ ಮೆಂಬ್ರೇನಲ್ಲಿ ಲೆಟ್ಸ್ ಅಸ್ಯೂಮ್ ಒಂದು ಪ್ರೋಟೀನ್ ಬೇಕಾಗಿತ್ತು, ಒಂದು ಗ್ಲೈಕೋ ಪ್ರೋಟೀನ್ ಬೇಕಾಗಿತ್ತು ಮೆಂಬ್ರೇನ್ ಒಳಗಡೆ ಆ್ಯಡ್ ಮಾಡೋದಕ್ಕೆ. ಸೊ ಅದನ್ನು ಇವಾಗ ಸಿಂಥಸೈಸ್ ಮಾಡ್ತಾ ಇದೆ. ಫೈನಲಿ ಇದ್ರ ಕೆಲಸ ಎಲ್ಲ ಆದಮೇಲೆ, ಗ್ಲೈಕೋಸಿಲೇಷನ್, ಶುಗರ್ ಎಡಿಷನ್ ಎಲ್ಲ ಆಗಾದ್ಮೇಲೆ, ಇಟ್ ವಿಲ್ ಪಿಂಚ್ ಆಫ್ ಫ್ರಮ್ ಗಾಲ್ಜಿ ಆ್ಯಂಡ್ ಇಟ್ ವಿಲ್ ಬಿ ಟ್ರಾನ್ಸ್ಪೋರ್ಟೆಡ್. So from here it is going here and from here it will reach its destination. Artha aita? So that is what Golgi does. ಪ್ರೋಟೀನ್ ರೈಬೋಸೋಮಲ್ ಸಿಂಥಸೈಸ್ ಆಯಿತು, ER ಒಳಗಡೆ ಹೋಯಿತು. ER ಒಳಗಡೆ ಏನು ಕೆಲಸ ಮಾಡಬೇಕು ಅದು ಮುಗೀತು. ER ವಿಲ್ ಬಡ್ ಆಫ್, ಇಟ್ ವಿಲ್ ಗೆಟ್ ಪಿಂಚ್ಡ್ ಆಫ್, ಒಂದು ವೆಸಿಕಲ್ ಫಾರ್ಮ್ ಆಗುತ್ತೆ. ವೆಸಿಕಲ್ ಒಳಗಡೆ ಪ್ರೋಟೀನ್ ಇದೆ. ಈ ಪ್ರೋಟೀನ್ ಕ್ಯಾರಿ ಮಾಡ್ತಾ ಇರೋ ವೆಸಿಕಲ್ ಹೋಗಿ ಗಾಲ್ಜಿದು ಸಿಸ್ ಫೇಸ್ ಅಥವಾ ಕಾನ್ವೆಕ್ಸ್ ಸೈಡ್ ಫಾರ್ಮಿಂಗ್ ಫೇಸ್ ಜೊತೆ ಫ್ಯೂಸ್ ಆಗುತ್ತೆ. ವೆಸಿಕಲಲ್ಲಿ ಇದ್ದಿದ್ದು ಪ್ರೋಟೀನ್ ಇವಾಗ ಗಾಲ್ಜಿ ಲೂಮೆನ್ ಒಳಗಡೆ ಹೋಯಿತು. ಅಲ್ಲಿ ಏನೇನೆಲ್ಲ ಕೆಲಸ ಆಗಬೇಕು, ಶುಗರ್ ಎಡಿಷನ್ ಆಗಬೇಕು, ಅದೆಲ್ಲ ಆಯಿತು. ಆ ಕೆಲಸ ಮುಗ್ದಾದ್ಮೇಲೆ ಗಾಲ್ಜಿಯಿಂದ ಬಡ್ ಆಫ್ ಆಗಿ ಇವಾಗ ಗಾಲ್ಜಿ ವೆಸಿಕಲ್ ಫಾರ್ಮ್ ಆಗುತ್ತೆ. ಈ ಗಾಲ್ಜಿ ವೆಸಿಕಲ್ ಎಲ್ಲಿಗೆ ಬೇಕಾದರೂ ಟ್ರಾನ್ಸ್ಪೋರ್ಟ್ ಆಗ್ಬೋದು. ಸೆಲ್ ಒಳಗಡೆನೇ ಯಾವುದಾದ್ರು ಏನಕ್ಕಾದರೂ ರಿಕ್ವೈರ್ಮೆಂಟ್ ಇದ್ದರೆ ಅಲ್ಲಿಗೆ ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಸೆಲ್ ಆಚೆ ಹೋಗ್ಬೇಕಂದ್ರೆ ಅಲ್ಲಿಗೆ ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಸೆಲ್ ಮೆಂಬ್ರೇನಲ್ಲಿ ರಿಕ್ವೈರ್ಮೆಂಟ್ ಇದ್ದರೆ ಅಲ್ಲಿಗೆ ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಎಲ್ಲಿಗೆ ಬೇಕು ಆ ವೆಸಿಕಲ್ ಅಲ್ಲಿಗೆ ಇವೆಂಚುಲಿ ಟ್ರಾನ್ಸ್ಪೋರ್ಟ್ ಆಗುತ್ತೆ. So that is about Golgi apparatus. Next, let's talk about lysosomes, the last organelle for today's discussion. Lysosomes are called the suicide bags of cells. So mitochondria is called powerhouse, lysosome is called suicide bag,
ರೈಬೋಸೋಮ್ಸ್ ಆರ್ ಕಾಲ್ಡ್ ಪ್ರೋಟೀನ್ ಫ್ಯಾಕ್ಟರೀಸ್. ಇದೆಲ್ಲ ನೀವು ಸ್ಕೂಲಲ್ಲಿ ಕಲ್ತಿರ್ತೀರ. ದೋ ವಿ ಟೆಂಡ್ ಟು ಅಸೋಸಿಯೇಟ್ ಸೂಯಿಸೈಡ್ ವಿತ್ ಅ ನೆಗೆಟಿವ್ ಮೀನಿಂಗ್. ನಾವು ಸೂಯಿಸೈಡ್ ಅಂದರೆ ಬ್ಯಾಡ್ ಅಂತ ಹೇಳ್ತೀವಿ. ಬಟ್ ಲೈಸೋಸೋಮ್ಸ್, ದೋ ದೇ ಆರ್ ಕಾಲ್ಡ್ ಸೂಯಿಸೈಡ್ ಬ್ಯಾಗ್ಸ್, ದೇ ಆರ್ ನಾಟ್ ಬ್ಯಾಡ್ ಫಾರ್ ದ ಸೆಲ್. ದೇ ವಿಲ್ ಡೈಜೆಸ್ಟ್ ಓನ್ಲಿ ವಾಟ್ ಇಸ್ ಬ್ಯಾಡ್ ಫಾರ್ ದ ಸೆಲ್. ಸೆಲ್ ಒಳಗಡೆ ಯಾವುದೋ ಒಂದು, ಲೆಟ್ಸ್ ಸೇ ಒಂದು ಆರ್ಗನಲ್ ಮೈಟೊಕಾಂಡ್ರಿಯಾ ಸರಿಯಾಗಿ ಫಂಕ್ಷನೇ ಮಾಡ್ತಾ ಇಲ್ಲ, ಅದ್ರ ಕೆಲಸ ಅದು ಸರಿಯಾಗಿ ಮಾಡೋಕ್ಕಾಗ್ತಾ ಇಲ್ಲ. ಸೊ ಆ ಥರ ಅಂಥ ಸೆಲ್ಸ್ನ ಈ ಲೈಸೋಸೋಮ್ಸ್ ಡೈಜೆಸ್ಟ್ ಮಾಡುತ್ತೆ. ಸೊ ಇಟ್ ಈಸ್ ಹೆಲ್ಪಿಂಗ್ ದ ಸೆಲ್. ಓಕೆನಾ? ಸೊ ಜಸ್ಟ್ ಬಿಕಾಸ್ ವಿ ಸೇ ಸೂಯಿಸೈಡ್ ಬ್ಯಾಗ್ಸ್, ದೀಸ್ ಆರ್ ನಾಟ್ ಬ್ಯಾಡ್ ಫಾರ್ ದ ಸೆಲ್, ದೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಆರ್ಗನಲ್ಸ್ ದ್ಯಾಟ್ ಆರ್ ಸೆಲ್ಸ್ ನೀಡ್. ಸೊ ಎಲ್ಲಿ ರಿಕ್ವೈರ್ಮೆಂಟ್ ಇದೆ, ಯಾವುದಾದ್ರೂ ಡ್ಯಾಮೇಜ್ಡ್ ಆರ್ಗನಲ್ ಇರ್ಬೋದು, ಯಾವುದಾದ್ರೂ ಆರ್ಗನಲ್ ಹಳೇದಾಗಿರ್ಬೋದು, ಸೊ ಅಥವಾ ಯಾವುದಾದ್ರೂ ಒಂದು ಫುಡ್ ಎನ್ಗಲ್ಫ್ ಮಾಡ್ಕೊಂಡಿರ್ಬೋದು ಅಮೀಬಾ, ಆ ಫುಡ್ನ ಬ್ರೇಕ್ ಡೌನ್ ಮಾಡೋದಕ್ಕೆ. ಸೊ ಒಳ್ಳೆ ರೀತಿಗೇನೆ ನಾವು ಇದನ್ನು ಸೂಯಿಸೈಡ್ ಬ್ಯಾಗ್ ಅಂತ ಕರಿತೀವಿ. ಇದಕ್ಕೆ ನಾವು ಯಾಕೆ ಸೂಯಿಸೈಡ್ ಬ್ಯಾಗ್ ಅಂತ ಕರಿಬೇಕಂದ್ರೆ ಇದ್ರೊಳಗಡೆ ಅಂಥ ಮ್ಯಾಜಿಕ್ ಇರುತ್ತೆ. ಸೊ ಆ ಮ್ಯಾಜಿಕ್ ಇಸ್ ಇನ್ ದ ಫಾರ್ಮ್ ಆಫ್ ಹೈಡ್ರೋಲೈಟಿಕ್ ಎನ್ಸೈಮ್ಸ್. ಹೈಡ್ರೋಲೈಟಿಕ್ ಎನ್ಸೈಮ್ಸ್ ಅಂದರೆ ಏನು? ಹೈಡ್ರೋ ಅಂದರೆ ನೀರು, ಲೈಸಿಸ್ ಅಂದರೆ ಬ್ರೇಕ್ ಡೌನ್. ನಮ್ಮ ದೊಡ್ಡ ದೊಡ್ಡ ಮ್ಯಾಕ್ರೋ ಮಾಲಿಕ್ಯೂಲ್ಸ್ ಎಲ್ಲ ಇರುತ್ತಲ್ವಾ, ಪ್ರೋಟೀನ್ಸ್, ಕಾರ್ಬೋಹೈಡ್ರೇಟ್ಸ್, ದೊಡ್ಡ ದೊಡ್ಡ ಲಿಪಿಡ್ಸ್ ಅಥವಾ ನ್ಯೂಕ್ಲಿಕ್ ಆ್ಯಸಿಡ್ಸ್, ಇದನ್ನೆಲ್ಲ ನೀರನ್ನ ಯೂಸ್ ಮಾಡಿಕೊಂಡು ಬ್ರೇಕ್ ಡೌನ್ ಮಾಡಿ ಚಿಕ್ಕ ಪೀಸಾಗಿ ಮಾಡುತ್ತೆ. ದೊಡ್ಡ ಪಾರ್ಟಿಕಲ್ನ ಕಟ್ ಮಾಡಿ ಚಿಕ್ಕದಾಗಿ ಮಾಡುತ್ತೆ. ಸೊ ಅದಕ್ಕೆ ನಾವು ಹೈಡ್ರೋಲಿಸಿಸ್ ಅಂತ ಕರಿತೀವಿ. ಆ ಹೈಡ್ರೋಲಿಸಿಸ್ ಆಗೋದಕ್ಕೆ ಯಾವೆಲ್ಲ ಎನ್ಸೈಮ್ಸ್ ಬೇಕೋ ಆ ಎನ್ಸೈಮ್ಸ್ ನಮಗೆ ಲೈಸೋಸೋಮ್ಸ್ ಒಳಗಡೆ ಸಿಗುತ್ತೆ. ಆ ಎನ್ಸೈಮ್ಸ್ಗೆ ನಾವು ಹೈಡ್ರೋಲೈಟಿಕ್ ಎನ್ಸೈಮ್ಸ್ ಅಂತ ಕರಿತೀವಿ. ಕೆಲವೊಂದು ಎಕ್ಸಾಂಪಲ್ ಹೇಳಬೇಕಂದ್ರೆ ವಿ ಹ್ಯಾವ್ ಕಾರ್ಬೋಹೈಡ್ರೇಸಿಸ್, we have proteases, we have nucleases, lipases. ಲಿಟ್ರಲಿ ಸೆಲ್ ಒಳಗಡೆ ಯಾವ್ದು ಬಯೋಮಾಲಿಕ್ಯೂಲ್ ಇದ್ರೂ ಕೂಡ ಅದನ್ನು ಬ್ರೇಕ್ ಡೌನ್ ಮಾಡೋಕ್ಕೆ ಬೇಕಾಗಿರುವಂಥ ಎನ್ಸೈಮ್ಸ್ ನಮಗೆ ಈ ಲೈಸೋಸೋಮ್ಸ್, ಈ ಸೂಯಿಸೈಡ್ ಬ್ಯಾಗ್, ಸಿಂಗಲ್ ಮೆಂಬ್ರೇನ್ ಬೌಂಡ್ ಆರ್ಗನಲ್ಸ್ ಒಳಗಡೆ ಸಿಗುತ್ತೆ. ಸೊ ಇದರೊಳಗಡೆ ಹಲವಾರು ರೀತಿಯ ಎನ್ಸೈಮ್ಸ್ ಇರುತ್ತೆ. ಕಾರ್ಬೋಹೈಡ್ರೇಟ್ಸ್ ಬ್ರೇಕ್ ಡೌನ್ ಕಾರ್ಬ್ಸ್, proteases break down proteins, nucleases break down nucleic acids, lipases break down lipids. ಓಕೆನಾ? ಬಟ್ ಈ ಎನ್ಸೈಮ್ಸ್ ಲೈಸೋಸೋಮ್ಸ್ ಒಳಗಡೆ ಯಾವಾಗಲೂ ಆಕ್ಟಿವ್ ಆಗಿರಲ್ಲ, ಅದು ಇನ್ಆಕ್ಟಿವ್ ಫಾರ್ಮ್ ಆಗಿರುತ್ತೆ. ಅದು ಆಕ್ಟಿವೇಟ್ ಆಗೋದಕ್ಕೆ ಅದಕ್ಕೆ ಅಸಿಡಿಕ್ ಪಿ ಎಚ್ ಬೇಕು. ಅಸಿಡಿಕ್ ಪಿ ಎಚ್ ಅಂದರೆ 7ಗಿಂತನೂ ಕಡಿಮೆ ಇರಬೇಕು ಪಿ ಎಚ್. ಸೊ ಯಾವಾಗ ಆಕ್ಟಿವೇಟ್ ಆಗುತ್ತೆ ಈ ಲೈಸೋಸೋಮಲ್ಲಿರೋ ಎನ್ಸೈಮ್ಸ್ ಅಂದರೆ, ಫಾರ್ ಎಕ್ಸಾಂಪಲ್ ನಾವು ಇವಾಗ ತಗೊಳ್ಳೋಣ, ಒಂದು ಸೆಲ್ ಇದೆ, ಸೆಲ್ಲಲ್ಲಿ ಲೈಸೋಸೋಮ್ ಇದೆ, ಈ ಲೈಸೋಸೋಮಲ್ಲಿ ಹೈಡ್ರೋಲೈಟಿಕ್ ಎನ್ಸೈಮ್ಸ್ ಇದೆ. ಎಷ್ಟೊಂದು ಹೈಡ್ರೋಲೈಟಿಕ್ ಎನ್ಸೈಮ್ಸ್ ಇದೆ, ಕೇಪಬಲ್ ಆಫ್ ಡೈಜೆಸ್ಟಿಂಗ್ ಪ್ರೋಟೀನ್ಸ್, ಕಾರ್ಬೋಹೈಡ್ರೇಟ್ಸ್, ಲಿಪಿಡ್ಸ್, ನ್ಯೂಕ್ಲಿಕ್ ಆಸಿಡ್ಸ್ ಎಲ್ಲ ಕೂಡ. ಮತ್ತು ಇದೇ ಸೆಲ್ ಒಳಗಡೆ ಒಂದು ಮೈಟೊಕಾಂಡ್ರಿಯಾ ಇದೆ. ಮೈಟೊಕಾಂಡ್ರಿಯಾ ಹ್ಯಾಸ್ 2 ಮೆಂಬ್ರೇನ್ಸ್. ಈ ಮೈಟೊಕಾಂಡ್ರಿಯಾ ಸರಿಯಾಗಿ ಫಂಕ್ಷನ್ ಮಾಡ್ತಾ ಇಲ್ಲ, ಅದಕ್ಕೆ ವಯಸ್ಸಾಗಿ ಹೋಗ್ಬಿಟ್ಟಿದೆ, ಅದ್ರ ಕೆಲಸ ಅದಕ್ಕೆ ಸರಿಯಾಗಿ ಮಾಡೋದಕ್ಕೆ ಆಗ್ತಾ ಇಲ್ಲ. ಸೊ ಈ ಸೆಲ್ ಚೆನ್ನಾಗಿ ವರ್ಕ್ ಆಗಿ ಚೆನ್ನಾಗಿ ಫಂಕ್ಷನ್ ಆಗಬೇಕಂದ್ರೆ ಈ ವೇಸ್ಟ್ ಮೆಟೀರಿಯಲ್ಗಳೆಲ್ಲ ಏನಿರುತ್ತೆ, ಓಲ್ಡ್ ಆರ್ಗನಲ್ಸ್, ಓನ್ ಔಟ್ ಆರ್ಗನಲ್ಸ್, ಸರಿಯಾಗಿ ಕೆಲಸ ಮಾಡ್ತಿರೋ ಆರ್ಗನಲ್ಸ್, ಅದನ್ನೆಲ್ಲ ಡೈಜೆಸ್ಟ್ ಮಾಡಿಬಿಡ್ಬೇಕು. ಸೊ ಹಾಗಾಗಿ ಏನು ಮಾಡುತ್ತಂದರೆ ಈ ಮೆಂಬ್ರೇನ್ ಏನಿದೆ, ಈ ಮೆಂಬ್ರೇನ್ ಜೊತೆ ಫ್ಯೂಸ್ ಆಗುತ್ತೆ. ಸೊ ದಿಸ್ ಮೆಂಬ್ರೇನ್ ಫ್ಯೂಸಸ್ ವಿತ್ ದ ಔಟರ್ ಮೆಂಬ್ರೇನ್ ಆಫ್ ಮೈಟೊಕಾಂಡ್ರಿಯಾ. ಹಿಂಗಾದಾಗ ಏನಾಗುತ್ತಂದರೆ, ಈ ರೀತಿ ಫ್ಯೂಷನ್ ಆದಾಗ ಲೈಸೋಸೋಮ್ದು ಮೆಂಬ್ರೇನ್ ಬೇರೆ ಯಾವುದಾದ್ರೂ ಒಂದು ವೆಸಿಕಲ್ ಅಥವಾ ಒಂದು ಆರ್ಗನಲ್ ಜೊತೆ ಫ್ಯೂಸ್ ಆದಾಗ ಅದ್ರ ಮೆಂಬ್ರೇನಲ್ಲಿರೋ ಅಂಥ ಪ್ರೋಟಾನ್ ಪಂಪ್ಸ್ ಆಕ್ಟಿವೇಟ್ ಆಗುತ್ತೆ. ಸೊ ಯು ವಿಲ್ ಹ್ಯಾವ್ ಮೆನಿ, ಇದ್ರ ಮೆಂಬ್ರೇನಲ್ಲಿ ಎಷ್ಟೊಂದು ಪ್ರೋಟೀನ್ಸ್ ಇರುತ್ತೆ, ಚಾನೆಲ್ ಥರ, ಪ್ರೋಟಾನ್ ಪಂಪ್ಸ್ ಅಂತ ಕರಿತೀವಿ ನಾವು. ಈ ಪ್ರೋಟಾನ್ ಪಂಪ್ಸ್ ಆಕ್ಟಿವೇಟ್ ಆಗುತ್ತೆ. ಈ ಪ್ರೋಟಾನ್ ಪಂಪ್ಸ್ ಆಕ್ಟಿವೇಟ್ ಆದಾಗ ಈ ಪ್ರೋಟಾನ್ಸ್ ಪಂಪ್ಸ್ ಮುಖಾಂತರ ಎಷ್ಟೊಂದು ಪ್ರೋಟಾನ್ಸ್ ಅಥವಾ ಹೈಡ್ರೋಜನ್ ಅಯಾನ್ಸ್ ಲೈಸೋಸೋಮ್ಸ್ ಒಳಗಡೆ ಪಂಪ್ ಆಗುತ್ತೆ ಅಗೇನ್ಸ್ಟ್ ದ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್. ಇಲ್ಲಿ ಪ್ರೋಟಾನ್ ಕಾನ್ಸಂಟ್ರೇಷನ್ ಹೆಚ್ಚಾಗ್ತಿದ್ದ ಹಾಗೆ ಪಿ ಎಚ್ ಲೆವೆಲ್ ಕಡಿಮೆ ಆಗುತ್ತೆ. ಪಿ ಎಚ್ ಲೆವೆಲ್ ಕಡಿಮೆ ಆದಾಗ ಈ ಎನ್ಸೈಮ್ಸ್ಗೆ ಆಕ್ಟ್ ಮಾಡೋಕ್ಕೆ ಯಾವ ಆಪ್ಟಿಮಮ್ ಪಿ ಎಚ್ ಬೇಕು, ಅಸಿಡಿಕ್ ಪಿ ಎಚ್ ಬೇಕು,
ಅದು ರೀಚ್ ಆಗುತ್ತೆ. ಅದು ರೀಚ್ ಆದಾಗ ಎಂಜೈಮ್ಸ್ ಎಲ್ಲ ಆಕ್ಟಿವೇಟ್ ಆಗಿ ಇದನ್ನು ಪೂರ್ತಿ ಬ್ರೇಕ್ ಡೌನ್ ಮಾಡುತ್ತೆ. ಓಕೆನಾ? ಸೊ ಇದಕ್ಕೆ ಅಸಿಡಿಕ್ ಪಿ ಎಚ್ ಬೇಕು. ಐ ಥಿಂಕ್ ಐ ಸೆಡ್ ಇದೇ ಲಾಸ್ಟ್ ಆರ್ಗನಲ್ ನಾವು ಇವತ್ತಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋದು ಅಂತ. ಐ ವಾಸ್ ರಾಂಗ್, ಐ ಫರ್ಗಾಟ್. ನಾವು ವ್ಯಾಕ್ಯೂಲ್ ಬಗ್ಗೆ ಕೂಡ ಮಾತಾಡಬೇಕು. ವ್ಯಾಕ್ಯೂಲ್ಸ್ ಆರ್ ವಾಟ್ ಯು ಟಿಪಿಕಲಿ ಫೈಂಡ್ ಇನ್ ಪ್ಲಾಂಟ್ ಸೆಲ್ಸ್. ಸೊ ವ್ಯಾಕ್ಯೂಲ್ಸ್ ಆರ್ ಸಿಂಗಲ್ ಮೆಂಬ್ರೇನ್ ಬೌಂಡ್. ನಾವು ಪ್ಲಾಂಟ್ ಸೆಲ್ಸ್ನ ಕನ್ಸಿಡರ್ ಮಾಡಿದ್ರೆ ಸುಮಾರು 90% ಅಷ್ಟು ಜಾಗ ಆಕ್ಯುಪೈ ಮಾಡುತ್ತೆ. ವ್ಯಾಕ್ಯೂಲ್ದು ಮೆಂಬ್ರೇನ್ಗೆ ನಾವು ಟೋನೋಪ್ಲಾಸ್ಟ್ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ, ಇದು ಇಂಪಾರ್ಟೆಂಟ್. ಟೋನೋಪ್ಲಾಸ್ಟ್ ಇಸ್ ದ ನೇಮ್ ಆಫ್ ದ ಮೆಂಬ್ರೇನ್ ಆಫ್ ವ್ಯಾಕ್ಯೂಲ್. ಓಕೆನಾ? ಸೊ ಈ ವ್ಯಾಕ್ಯೂಲ್ ಒಳಗಡೆ ಪ್ಲಾಂಟ್ ಸೆಲ್ ಅಂದರೆ ನ್ಯೂಕ್ಲಿಯಸ್ ಎಲ್ಲೋ ಸೈಡಲ್ಲಿ ಇರುತ್ತೆ ಪಾಪ. ಈ ವ್ಯಾಕ್ಯೂಲೇ ಸುಮಾರು ಜಾಗನ ಆಕ್ಯುಪೈ ಮಾಡ್ಕೊಂಡು ಬಿಟ್ಟಿರುತ್ತೆ. ಸೊ ದಿಸ್ ಇಸ್ ಅವರ್ ವ್ಯಾಕ್ಯೂಲ್. ಸೊ ದಿಸ್ ಮೆಂಬ್ರೇನ್ ಇಸ್ ದ ಟೋನೋಪ್ಲಾಸ್ಟ್. ಇವಾಗ ವ್ಯಾಕ್ಯೂಲ್ ಒಳಗಡೆ ಏನೆಲ್ಲ ಇರುತ್ತೆ? ಡೆಫಿನೆಟ್ಲಿ ವಾಟರ್ ಅಂತೂ ಇರುತ್ತೆ. ವಾಟರ್ ಇರುತ್ತೆ, ಕೆಲವೊಂದು ಮಿನರಲ್ಸ್ ಇರುತ್ತೆ, ಸ್ಯಾಪ್ ಇರುತ್ತೆ, ಎಷ್ಟೊಂದು ಅಯಾನ್ಸ್ ಇರುತ್ತೆ, ವೇಸ್ಟ್ ಮೆಟೀರಿಯಲ್ ಇರುತ್ತೆ, ಎಷ್ಟೊಂದು ಎಕ್ಸ್ಕ್ರೀಟರಿ ಮೆಟೀರಿಯಲ್ ಇರುತ್ತೆ. ಇದನ್ನೆಲ್ಲ ನಾವು ವ್ಯಾಕ್ಯೂಲ್ ಒಳಗಡೆ ನೋಡ್ಬೋದು. ಕೆಲವೊಮ್ಮೆ ಅಯಾನ್ಸ್ ಕೂಡ ಒಳಗಡೆ ಪಂಪ್ ಆಗುತ್ತೆ. ಹಲವಾರು ಅಯಾನ್ಸ್ ಪಂಪ್ ಆಗುತ್ತೆ ಸೈಟೋಪ್ಲಾಸಮಿಂದ ಸೆಲ್ ಒಳಗಡೆ, ವ್ಯಾಕ್ಯೂಲ್ ಒಳಗಡೆ, ವ್ಯಾಕ್ಯೂಲ್ ಸ್ಯಾಪ್ ಒಳಗಡೆ. ಸೊ ನಾವು ವ್ಯಾಕ್ಯೂಲ್ ಒಳಗಡೆ ಕೂಡ ಒಂದು ಲಿಕ್ವಿಡ್ ಇದೆ, ಸೆಲ್ಲಲ್ಲಿ ಕೂಡ ಸೈಟೋಪ್ಲಾಸಮ್ ಇದೆ. ಇದರಲ್ಲಿರೋ ಅಯಾನ್ ಕಾನ್ಸಂಟ್ರೇಷನ್, ಇದರಲ್ಲಿರೋ ಅಯಾನ್ ಕಾನ್ಸಂಟ್ರೇಷನ್ ಅನ್ನು ನೋಡಿದಾಗ ಜನರಲಿ ವ್ಯಾಕ್ಯೂಲಲ್ಲಿರೋ ಅಯಾನ್ ಕಾನ್ಸಂಟ್ರೇಷನ್ ಸೈಟೋಪ್ಲಾಸಮಲ್ಲಿರೋ ಅಯಾನ್ ಕಾನ್ಸಂಟ್ರೇಷನ್ಗಿಂತ ಹೆಚ್ಚಾಗಿರುತ್ತೆ. ಓಕೆನಾ? ಸೊ ಇದು ಬೇಸಿಕಲಿ ಹೆಲ್ಪ್ ಮಾಡುತ್ತೆ ಇನ್ ಆಸ್ಮೋ ರೆಗ್ಯುಲೇಷನ್ ಇನ್ ಆಲ್ ಆಫ್ ದ್ಯಾಟ್. ಸ್ಟೋರ್ ಮಾಡುತ್ತೆ ಬೇಡದಿರೋ ಎಕ್ಸ್ಕ್ರೀಟ್ರಿ ವೇಸ್ಟ್ ಮಟೀರಿಯಲ್ ಅದೆಲ್ಲ. ಮತ್ತು ನಾವು ಕೆಲವೊಂದು ಆ್ಯನಿಮಲ್ ಸೆಲ್ಸ್ ಲೈಕ್ ಅಮೀಬಾಲ್ ನೋಡ್ಬೋದು, ಕಾಂಟ್ರಾಕ್ಟೈಲ್ ವ್ಯಾಕ್ಯೂಲ್ಸ್ ಅಂತ ಇರುತ್ತೆ. ಯೂಶಲಿ ಯು ಫೈಂಡ್ ದೀಸ್ ಇನ್ aquatic organisms. This will help in maintaining osmoregulation. Again, in some protists we also find something called food vacuole after the organism has engulfed food. Okay na? So this is about vacuole. Idar function kuda ಮಿಕ್ಕಿದ್ದ ಎಂಡೋಮೆಂಬ್ರೇನ್ ಸಿಸ್ಟಮ್ದು ಆರ್ಗನಲ್ಸ್ ಫಂಕ್ಷನ್ ಜೊತೆ ಕ್ಲೋಸ್ಲಿ ಅಸೋಸಿಯೇಟ್ ಆಗಿರುತ್ತೆ. ಹಾಗಾಗಿ ಇದನ್ನ ಕೂಡ ನಾವು ಎಂಡೋಮೆಂಬ್ರೇನ್ ಸಿಸ್ಟಮ್ ಅಂತಾನೆ ಕರಿತೀವಿ. ಐ ಥಿಂಕ್ ಐ ಫರ್ಗಾಟ್ ಟು ಮೆನ್ಷನ್ ನಾವು ಯಾಕೆ ಲೈಸೋಸೋಮ್ಸ್ನ ಎಂಡೋಮೆಂಬ್ರೇನ್ ಸಿಸ್ಟಮಲ್ಲಿ ಇನ್ಕ್ಲೂಡ್ ಮಾಡ್ತೀವಿ ಅಂತ. ಇವಾಗ ಪ್ರೋಟೀನ್ಸ್ ಎಲ್ಲ ರೈಬೋಸೋಮಲ್ಲಿ ಸಿಂಥಸೈಸ್ ಆಗುತ್ತೆ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಒಳಗಡೆ ಕಳಿಸುತ್ತೆ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಬಡ್ ಆಫ್ ಆಗಿ ವೆಸಿಕಲ್ ಆಗಿ ಹೋಗುತ್ತೆ. ಆ ವೆಸಿಕಲ್ ಗಾಲ್ಜಿ ಜೊತೆ ಫ್ಯೂಸ್ ಆಗುತ್ತೆ, ಗಾಲ್ಜಿ ಒಳಗೆ ಹೋಗುತ್ತೆ. ಗಾಲ್ಜಿ ಒಳಗಡೆ ಮತ್ತೆ ಮಾಡಿಫಿಕೇಶನ್ ಎಲ್ಲ ಆಗಿ ಪಿಂಚ್ ಆಫ್ ಆಗಿ ಗಾಲ್ಜಿ ವೆಸಿಕಲ್ ಆಗಿ ಹೋಗುತ್ತೆ ಅಲ್ವಾ. ಅಕಸ್ಮಾತ್ ಏನಾದರೂ ಗಾಲ್ಜಿ ಪಿಂಚ್ ಆಫ್ ಮಾಡ್ತಾ ಇರೋ ವೆಸಿಕಲ್ ಒಳಗಡೆ ಹೈಡ್ರೋಲೈಟಿಕ್ ಎನ್ಸೈಮ್ಸ್ ಇದ್ದರೆ ದಟ್ ಇಟ್ ಸೆಲ್ಫ್ ವಿಲ್ ಬಿಕಮ್ ದ ಲೈಸೋಸೋಮ್. ಎನ್ಸೈಮ್ಸ್ ಮೆಜಾರಿಟಿ 99% ಆಫ್ ಎನ್ಸೈಮ್ಸ್ ಆರ್ ಪ್ರೋಟೀನ್ಸ್. ಸೊ ರೈಬೋಸೋಮ್ ಏನಾದರೂ ಹೈಡ್ರೋಲೈಟಿಕ್ ಎನ್ಸೈಮ್ಸ್ನ ಸಿಂಥಸೈಸ್ ಮಾಡಿ ಅದನ್ನು ಗಾಲ್ಜಿ ಒಳಗಡೆ ಟ್ರಾನ್ಸ್ಪೋರ್ಟ್ ಮಾಡಿ ಆ ಗಾಲ್ಜಿ ಅದನ್ನು ಪ್ಯಾಕೇಜ್ ಮಾಡಿ ಒಂದು ವೆಸಿಕಲ್ ಆಗಿ ರಿಲೀಸ್ ಮಾಡಿದ್ರೆ that vesicle itself is the lysosome. Okay na? So lysosome origin bandu Golgi apparatus nindane agadu. So that is how they are connected. So ishtike namma ivattina class mugiyo samaya bandide. So ನಾವು ಸ್ಟಾರ್ಟ್ ಮಾಡಿದ್ವಿ ಜನರಲ್ ಕ್ಯಾರೆಕ್ಟರ್ಸ್ ಆಫ್ ಯುಕ್ಯಾರಿಯೋಟಿಕ್ ಸೆಲ್ಸ್ ಇಂದ. ಅದಾದಮೇಲೆ ವಿ ಲರ್ನ್ಟ್ ಅಬೌಟ್ ದ ಸೆಲ್ ವಾಲ್, ಸೆಲ್ ಮೆಂಬ್ರೇನ್, ಎಂಡೋಮೆಂಬ್ರೇನ್ ಸಿಸ್ಟಮ್. ಎಂಡೋಮೆಂಬ್ರೇನ್ ಸಿಸ್ಟಮಲ್ಲಿ ವಿ ಸ್ಟಾರ್ಟೆಡ್ ಆಫ್ ವಿತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಅದಾದಮೇಲೆ ಗಾಲ್ಜಿ ಅಪ್ಯಾರಟಸ್ ಬಗ್ಗೆ ಕಲ್ತ್ಕೊಂಡ್ವಿ. ಅದಾದಮೇಲೆ
ಲೈಸೋಸೋಮ್ಸ್ ಬಗ್ಗೆ ಕಲ್ತ್ವಿ, ಆಮೇಲೆ ಕೊನೆಯದಾಗಿ ವ್ಯಾಕ್ಯೂಲ್ಸ್ನ ಕೂಡ ಕವರ್ ಮಾಡಿದ್ವಿ. ಸೊ ಐ ಹೋಪ್ ಟುಡೇಸ್ ಸೆಷನ್ ವಾಸ್ ಎಂಗೇಜಿಂಗ್ ಆ್ಯಂಡ್ ಇಂಟ್ರೆಸ್ಟಿಂಗ್. ನೀವೆಲ್ಲ ಕೇಳಿ ಕರೆಕ್ಟಾಗಿ ನೋಟ್ಸ್ ತೊಗೊಂಡಿದ್ದೀರಾ ಅಂತ ಅನ್ಕೋತೀನಿ. ಸೊ ಮುಂದಿನ ಕ್ಲಾಸಿಗೆ ಬರೋಕ್ಕೆ ಮುಂಚೆ ಇವತ್ತು ಏನೆಲ್ಲ ಕಲ್ತಿದ್ದೀರಾ ಅದನ್ನು ರಿವೈಸ್ ಮಾಡ್ಕೊಂಡು ಬನ್ನಿ. ಆ್ಯಂಡ್ ಅಂಟಿಲ್ ಐ ಸಿ ಯು ನೆಕ್ಸ್ಟ್ ಟೈಮ್, ಟೇಕ್ ಕೇರ್. ಧನ್ಯವಾದ.